ಡಿಎಕ್ಸ್ ಗಡಿಯಾರ ಹಾಗೂ ಬಿಎಫ್ಸಿ ಬಿ ತಂಡಗಳ ನಡುವೆ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಬಳ್ಳಾರಿ ಫ್ರೆಂಡ್ಸ್ ಇದರ ವತಿಯಿಂದ ನಡೆಯುವಂತಹ ಕ್ರಿಕೆಟ್ ಪಂದ್ಯಾಕೂಟದ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ ದ್ವಿತೀಯ ಬಿಎಫ್ಸಿ ಹಾಗೂ ಡಿಎಕ್ಸ್ ಗಡಿಯಾರ ಇತ್ತಂಗಳ ನಡುವೆ ನಡೆಯುತ್ತಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಡಿ ತೀರ್ಪುಗಾರರೇ. ದ್ವಿತೀಯ ಹಂತದ ಪಂದ್ಯಾಟಗಳು ಈಗಾಗಲೇ ಸಾಗ್ತಾ ಇದೆ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಪಂದ್ಯಾಟದ ಎರಡನೇ ಸುತ್ತಿನ ಪಂದ್ಯಾಟಗಳು ಈಗಾಗಲೇ ಎರಡನೇ ಪಂದ್ಯ ಇದೀಗ ಬಿಎಫ್ಸಿ ಬಿ ಮತ್ತು ಡಿಎಕ್ಸ್ ಗಡಿಯಾರ ಈ ತಂಡಗಳ ನಡುವೆ ನಡೀತಿದೆ. ಡಿಎಕ್ಸ್ ಗಡಿಯಾರ ತಂಡದ 12ನೇ ಆಟಗಾರ ಯಾರಿದ್ರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ಹನ್ನೊಂದನೇ ಆಟಗಾರ ಬನ್ನಿ. ಬೊಕ್ಕದಾಲ ಚೊರೆಂಡ ವಿನಿ ಬಲೆ ಸ್ಟ್ರೈಕ್ ಈ ಭಾಗದಲ್ಲಿ ಆಸಿರ್, ನಾನ್ ಸ್ಟ್ರೈಕ್ ಈ ಭಾಗದಲ್ಲಿ ಇಮ್ತಿಯಾಸ್. ಎಸ್, ಆರಂಭಿಕ ಎಸೆತಗಾರರಾಗಿ ಮೋಕ್ಷಿತ್, ಎರಡನೇ ಪಂದ್ಯಾಕೂಟ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ ಬಳ್ಳಾರಿ ವಿರುದ್ಧವಾಗಿ ಡಿಎಕ್ಸ್ ಗಡಿಯಾರ ಇತ್ತಂದೆ ನಡುವೆ ನಡೆಯುತ್ತಿದೆ. ಸೆಕೆಂಡ್ ರೌಂಡ್ ದ್ವಿತೀಯ ಸುತ್ತಿನ ಎರಡನೇ ಪಂದ್ಯಾಕೂಟ ಬಳ್ಳಾರಿ ವಿರುದ್ಧವಾಗಿ ಡಿಎಕ್ಸ್ ಗಡಿಯಾರ. ಆರಂಭಿಕ ಆಟಗಾರರಾಗಿ ಆಸೀರ್ ಹಾಗೂ ನಾನ್ ಸ್ಟ್ರೈಕ್ ಈ ಭಾಗದಲ್ಲಿ ಇಮ್ತಿಯಾಸ್. ಮೊದಲನೇ ಓವರ್ ಎಸೆಯಲು ಮೋಕ್ಷಿತ್. ಕೂಟದ ಮೊದಲನೇ ಎಸೆತ ಅಂಪೈರ್ ಅವರಿಂದ ನೋ ಬಾಲ್ ಘೋಷಣೆ. ಇತರ ರೂಪದಲ್ಲಿ 1 ಅಂಕದ ಸೇರ್ಪಡೆ. ತಂಡದ ಮೊತ್ತ 1. ಮತ್ತೊಮ್ಮೆ ಮೊದಲನೇ ಬಾರಿಗೆ ಮೋಕ್ಷಿತ್ ಬಲವಾಗಿತ್ತು. ದಂಡು ಯಾವುದೇ ರನ್ ಇಲ್ಲ, ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ತಂಡದ ಮೊತ್ತದಲ್ಲಿ 1 ಎಸೆತ 1 ಸಂಪೂರ್ಣಗೊಂಡಿದೆ. ದ್ವಿತೀಯ ಬಾರಿಗೆ ಮೋಕ್ಷಿತ್ ಅವರ ಕೈಯಲ್ಲಿ ಚೆಂಡು. ಆರಂಭಿಕ ಆಟಗಾರ ಆಸೀರ್ ನಾನ್ ಸ್ಟ್ರೈಕ್ ಈ ಭಾಗದಲ್ಲಿ ಇಮ್ತಿಯಾಸ್. ಮೋಕ್ಷಿತ್ ಅವರ ಕೈಯಲ್ಲಿ ಚೆಂಡು ಮತ್ತೊಮ್ಮೆ ಬಲವಾಗಿತ್ತು. ನೆಲ ಕಚ್ಚಿ ಬಂದಂತ ಚೆಂಡು ಒಂಟಿ ಸಂಪೂರ್ಣಗೊಂಡಿದೆ. ತಂಡದ ಮೊತ್ತ 2. ಮೋಕ್ಷಿತ್ ಅವರ ತೃತೀಯ ಎಸೆತ ಇಮ್ತಿಯಾಜ್ ಅವರಿಗೆ. ತಂಡದ ಮೊತ್ತ 2. ಮೋಕ್ಷಿತ್ ಅವರ ತೃತೀಯ ಎಸೆತ ಎದುರಾಳಿ ಇಮ್ತಿಯಾಜ್ ಅವರಿಗೆ. ಅದ್ಭುತವಾಗಿತ್ತು ಎಸೆತ. ಅದೇ ರೀತಿ ಹೊಡೆತ ಕೂಡ ಒಂಟಿ ಬಾಲಾಗ್ತಾ ಇದೆ. ತಂಡಕ್ಕೆ ಮತ್ತೊಂದು ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 3. ಈ ಬಾರಿ ಮೋಕ್ಷಿತ್ ಅವರ 4ನೇ ಎಸೆತ ಎದುರಾಳಿ ಇಮ್ತಿಯಾಜ್ ಅವರಿಗೆ. ಮೋಕ್ಷಿತ್ತು, ಇಮ್ತಿಯಾಜ್ ಬಲವಾಗಿತ್ತು. ಅದ್ಭುತವಾದ ಹೊಡೆತ, ಅದ್ಭುತವಾದ ತಡೆತ ಕೂಡ ಬಳ್ಳಾರಿ ಕಡೆಯಿಂದ ಬರ್ತಾ ಇದೆ. ಯಾವುದೇ ರನ್ನು ಬಿಟ್ಟುಕೊಡದೆ ಮೋಕ್ಷಿತ್ ಅವರ
4ನೇ ಎಸೆತವನ್ನು ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. 5ನೇ ಎಸೆತ ಈ ಬಾರಿ ಮೋಕ್ಷಿತ್ ಅವರು ಮತ್ತೊಮ್ಮೆ ಇಮ್ತಿಯಾಜ್ ಅವರಿಗೆ ದೀಕ್ಷಿತ್ ಅವರ ಸೇರ್ಪಡೆಗೊಂಡಿದೆ. ಮೋಕ್ಷಿತ್ ಅವರ ಕೂಟದ 5ನೇ ಎಸೆತ ಇಮ್ತಿಯಾಜ್ ಅವರಿಗೆ ತಂಡದ ಮೊತ್ತ 3. 5ನೇ ಎಸೆತ ಅದ್ಭುತವಾಗಿತ್ತು. ಈ ಬಾರಿ ಅದ್ಭುತವಾಗಿತ್ತು. ಮೋಕ್ಷಿತ್ ಅವರ ಎಸೆತ ನೆಲ ಕಚ್ಚಿ ಬಂದಂತ ಚೆಂಡು ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಮತ್ತೊಮ್ಮೆ ಯಾವುದೇ ರನ್ ಇಲ್ಲ. ಅದ್ಭುತ ಶೈಲಿಯಲ್ಲಿ ಎಸೆತ ಬರ್ತಾ ಇದೆ ಮೋಕ್ಷಿತ್ ಅವರ ಕಡೆಯಿಂದ. ಕೊನೆಯ ಎಸೆತ ಮೋಕ್ಷಿತ್ ಅವರ ಅಂತಿಮ ಎಸೆತ. ಈ ಕೂಟದ ಮೊದಲನೇ ಓವರಿನ ಅಂತಿಮ ಎಸೆತ. ಬಲವಾಗಿದ್ದ ಎಸೆತಕ್ಕೆ ಅಂಪೈರ್ ಅವರಿಂದ ನೋ ಬಾಲ್ +1. 2 ಅಂಕದ ಸೇರ್ಪಡೆ. ತಂಡದ ಮೊತ್ತ 5. ತುಂಬಾ ಬಲವನ್ನಿಟ್ಟಂತಹ ಎಸೆತ. ಅಂಪೈರ್ ಅವರಿಂದ ನೋ ಬಾಲ್ ಘೋಷಣೆ. ಕೂಟದ ಕೊನೆಯ ಎಸೆತ ಮತ್ತೊಮ್ಮೆ ಮೋಕ್ಷಿತ್ ಅವರ ಕೈಯಲ್ಲಿ ಚೆಂಡು. ಎದುರಾಳಿ ಇಮ್ತಿಯಾಜ್ ಅವರಿಗೆ ಆರಂಭಿಕ ಆಟಗಾರ ಇಮ್ತಿಯಾಜ್ ಬಲವಾಗಿ ಹೊಡೆತಕ್ಕೆ ಇಲ್ಲ. ಲಾಲಿಪಾಪ್ ಆಗಿ ಬಂದಂತ ಚೆಂಡು ಲಾಲಿ ಆಗುತ್ತಿತ್ತು. ಯಾವುದೇ ಅಂಕ ಬಿಡದೆ ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ತಂಡದ ಮೊತ್ತ 5. ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 5. ದ್ವಿತೀಯ ಓವರ್ ಎಸೆಯಲು ಪೂಜೇಶ್ ಅವರ ಆಗಮನ ಆಗ್ತಾ ಇದೆ. ಅದ್ಭುತ ಶೈಲಿಯಲ್ಲಿ ಎಸೆತಗಾರ ಪೂಜೇಶ್ ಅವರ ಕೈಯಲ್ಲಿ ಚೆಂಡು. ಆರಂಭಿಕ ಆಟಗಾರ ಹಾಸಿರ್ ಅವರು ಕ್ರೀಸಲ್ಲಿ. ಸ್ಟ್ರೈಕ್ ಈ ಭಾಗದಲ್ಲಿ ಆಸಿರ್, ನಾನ್ ಸ್ಟ್ರೈಕ್ ಈ ಭಾಗದಲ್ಲಿ ಇಮ್ತಿಯಾಜ್. ದ್ವಿತೀಯ ಓವರ್ ಎಸೆಯಲು ಪೂಜೇಶ್ ಅದ್ಭುತ ಶೈಲಿಯಲ್ಲಿ ಎಸೆತಗಾರ. ಸ್ಕೋರ್ 5 ಫೈನ್. ತಂಡದ ಮೊತ್ತ 5. ಓವರ್ ಮುಕ್ತಾಯದೊಂದಿಗೆ ದ್ವಿತೀಯ ಓವರ್ ಎಸೆಯಲು ಮತ್ತೊಮ್ಮೆ ಪೂಜೇಶ್ ಅವರ ಅದ್ಭುತವಾದ ಎಸೆತ ಒಂಟಿ ಸಂಪೂರ್ಣಗೊಂಡಿದೆ. ದ್ವಿತೀಯ ಎಸೆತ ಮತ್ತೊಮ್ಮೆ ಆರಂಭಿಕ ಆಟಗಾರ ಇಮ್ತಿಯಾಜ್. ಈ ಬಾರಿ ಯಾವ ರೀತಿ ಎದುರಿಸ್ತಾನೆ ಕಾದು ನೋಡಬೇಕಿದೆ. ದ್ವಿತೀಯ ಎಸೆತವನ್ನು ಅದ್ಭುತ ಶೈಲಿಯಲ್ಲಿ ಎಸೆತಗಾರ ಬಲವಾದ ಎಸೆತ. ಅಲ್ಲಿ ಅಂಪೈರ್ ಇಂದ ಯಾವುದೇ ದ್ವಿತೀಯ ಎಸೆತವನ್ನು ನೆಲಕಚ್ಚಿ ಬಂದಂತ ಚೆಂಡನ್ನು ಬ್ಯಾಟ್ ವಂಚಿಸಿ ವಿಕೆಟ್ಗೆ ತಗಲಿದೆ. ಸ್ವಲ್ಪ
ಅಂಪೈರ್ ಅವರಿಂದ ಯಾವುದೇ ತೀರ್ಪು ಬಂದಿಲ್ಲ. ಸುಶಾಂತ್ ಆಚಾರ್ ಅಂಪೈರ್ ತೀರ್ಮಾನವೇ ಅಂತಿಮವಾಗಿರುತ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ದ್ವಿತೀಯ ಎಸೆತ ತೀರ್ಪು ಬಂದಿಲ್ಲ. ಅಂಪೈರ್ ತೀರ್ಮಾನವೇ ಅಂತಿಮ. ಎಲ್ಲ ಆಟಗಾರರು ಸಹಕರಿಸಬೇಕಾಗಿ ವಿನಂತಿ. ಅಂಪೈರ್ ಅವರಿಂದ ನೋ ಬಾಲ್ ಎಂದು ಘೋಷಣೆ ಬರ್ತಾ ಇದೆ. ದ್ವಿತೀಯ ಎಸೆತವನ್ನು ನೋ ಬಾಲ್ ಎಂದು ಘೋಷಿಸಿದ್ದಾರೆ. ಮತ್ತೊಂದು ಇತರ ರೂಪದಲ್ಲಿ ರನ್ನಿನ ಸೇರ್ಪಡೆ. ತಂಡದ ಮೊತ್ತ 7. ದ್ವಿತೀಯ ಎಸೆತ ಬಲವಾದ ಹೊಡೆತ, ಅಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ. ಎಸ್, ಕ್ಯಾಚ್ ಆಗೋ ಮೂಲಕ ಮತ್ತೊಂದು ಮೊದಲನೇ ವಿಕೆಟ್ ಪತನಗೊಂಡಿದೆ ಇಮ್ತಿಯಾಜ್ ಅವರ ರೂಪದಲ್ಲಿ. ಸರಿ ಸರಿ. ಬ್ಯಾಟ್ಸ್ಮನ್ ನೇಮ್ ದಯವಿಟ್ಟು ಅಣ್ಣ 11ನೇ ಆಟಗಾರ ಆದರೂ ಬರ್ಬೇಕಿಲ್ಲಿ, ನಮಗೆ ಕಷ್ಟ ಆಗುತ್ತೆ. ವರ್ಮ ಜನ ಪುನಃ ನೇಮ್ ಪ್ಲೀಸ್. ಸಫಾನ್ ಈ ಬಾರಿ ಭೂಜೇಶ್ ಅವರ ತೃತೀಯ ಎಸೆತ ಅಂಪೈರ್ ಅವರಿಂದ ಅಗಲ ರನ್ನಿನ ಅಂಪೈರ್ ವೈಡ್. ಎಸ್, ಅಗಲ ರನ್ನಿನ ತೀರ್ಪು ಬಂದಾಗಿದೆ. ತಂಡಕ್ಕೆ ಮತ್ತೊಂದು ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 8. ಈ ಬಾರಿ ಮತ್ತೊಮ್ಮೆ ತೃತೀಯ ಎಸೆತ, ಬಲವಾದ ಹೊಡೆತ, ಇಲ್ಲ, ಬ್ಯಾಟು ವಂಚಿಸಿ ಕೀಪರ್ ಕೈಗೆ ಯಾವುದೇ ರನ್ ಇಲ್ಲ. ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ತಂಡದ ಮೊತ್ತ 8ರಲ್ಲಿ 4ನೇ ಬಾರಿಗೆ ಮತ್ತೊಮ್ಮೆ ಬಲವಾಗಿತ್ತು, ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಮತ್ತೊಮ್ಮೆ ಭೂಜೇಶ್ ಅವರ 5ನೇ ಎಸೆತ. ಸಾರಿ, 5ನೇ ಎಸೆತ. ಭೂಜೇಶ್ ಅವರ 5ನೇ ಎಸೆತ ಬಲವಾಗಿತ್ತು. ಈ ಬಾರಿ ಗಾಳಿಯಲ್ಲಿ ಬಂದಂತ ಚೆಂಡು ಒಂಟಿ ಸಂಪೂರ್ಣಗೊಂಡಿದೆ. 5ನೇ ಎಸೆತ ಕೂಡ ಸಂಪೂರ್ಣಗೊಂಡಿದೆ. ದ್ವಿತೀಯ ಓವರಿನ ಅಂತಿಮ ಎಸೆತ. ಎದುರಾಳಿ ಆರಂಭಿಕ ಆಟಗಾರ ಹಾರಿಸ್. ಈ ಬಾರಿ ಆಸಿರಂತೂ ಕ್ಯಾಚ್ ಆಗುವ ಮೂಲಕ ಮತ್ತೊಂದು ವಿಕೆಟ್ ಪತನಗೊಂಡಿದೆ. ಡಿಎಕ್ಸ್ ಗಡಿಯಾರ ತಂಡಕ್ಕೆ ಕೊನೆಯ ಓವರನ್ನು ಎಸೆಯಲು ಈ ಬಾರಿ ಬ್ಯಾಟ್ಸ್ಮನ್ ನೇಮ್ ಎರಡು ಓವರ್ ಮುಕ್ತಾಯಕ್ಕೆ ಟಿಎಕ್ಸ್ ಗಡಿಯಾರ ತಂಡದ ಮೊತ್ತ
9. ಇನ್ನಿಂಗ್ಸ್ನ ಕೊನೆಯ ಓವರ್ ಎಸೆಯಲು BFC ಕಡೆಯಿಂದ ಕೌಶಿಲ್. ತೃತೀಯ ಓವರ್ನ ಪ್ರಥಮ ಎಸೆತ. ಪ್ರಥಮ ಎಸೆತದಲ್ಲಿ 1 ರನ್ನಿನ ಸೇರ್ಪಡೆ ಮೂಲಕ ತಂಡದ ಮೊತ್ತ 10. ತೃತೀಯ ಓವರ್ನ ದ್ವಿತೀಯ ಎಸೆತ ಅಲ್ಲಿ ಕೌಶಿಲ್ ಅವರಿಂದ. ನೋ ಬಾಲ್. ಅಂಪೈರ್ ನೋ ಬಾಲ್ ಮೂಲಕ ಇತರ ರೂಪದಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆ ಮೂಲಕ ತಂಡದ ಮೊತ್ತ 11. ತೃತೀಯ ಓವರ್ನ ದ್ವಿತೀಯ ಎಸೆತ. ಉತ್ತಮವಾದಂತಹ ದಾಳಿ, ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ದ್ವಿತೀಯ ಎಸೆತದಲ್ಲಿ ಯಾವುದೇ ರನ್ ಅನ್ನು ಗಳಿಸಲು ಸಾಧ್ಯವಾಗ್ತಿಲ್ಲ DX ಗಡಿಯಾರ ತಂಡಕ್ಕೆ. ಈ ಮೂಲಕ ತೃತೀಯ ಓವರ್ನ ತೃತೀಯ ಎಸೆತ. ಕೌಶಿಲ್ ಟು ಸಫಾಸ್. ಉತ್ತಮವಾದಂತಹ ದಾಳಿಯಲ್ಲಿ ಮತ್ತೊಂದು ರನ್ನಿನ ಮೂಲಕ ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಈ ಮೂಲಕ ತಂಡದ ಮೊತ್ತ 12. 4ನೇ ಎಸೆತ. ರಕ್ಷಣಾತ್ಮಕವಾದಂತಹ ಆಟ, ಅಷ್ಟೇ ಉತ್ತಮವಾದಂತಹ ಫೀಲ್ಡಿಂಗ್ ಪ್ರದರ್ಶನ BFC ಕಡೆಯಿಂದ. 1 ರನ್ನಿನ ಸೇರ್ಪಡೆ ಮೂಲಕ ಮತ್ತೊಂದು ರನ್ನಿನ ಮೂಲಕ 13 DX ಗಡಿಯಾರ. 5ನೇ ಎಸೆತ. ಕೊನೆಯ 2 ಎಸೆತಗಳು ಮಾತ್ರ ಬಾಕಿ. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಕ್ಯಾಚ್ ಮೂಲಕ ಮತ್ತೊಂದು ಆಘಾತ DX ಗಡಿಯಾರ ತಂಡ. ತನ್ನ ಕೊನೆ ಓವರ್ನ ಕೊನೆ ಎಸೆತ. ಕೇವಲ 13 ರನ್ ಅನ್ನು ಬಿಟ್ಟುಕೊಟ್ಟಿದೆ BFC ತಂಡ. ಅತ್ಯಂತ ಕರಾರುವಕ್ಕಾದಂತಹ ದಾಳಿ BFC ಕಡೆಯಿಂದ. ಕಾದು ನೋಡಬೇಕಾಗಿದೆ ಇನ್ನಿಂಗ್ಸ್ನ ಕೊನೆ ಎಸೆತ. ಒಂದು ರನ್ ಔಟ್ ಆಗುವ ಸಂಭವ. ಈ ಮೂಲಕ ರನ್ ಔಟ್ ಮೂಲಕ ಮತ್ತೊಂದು ಆಘಾತ DX ಗಡಿಯಾರ ತಂಡಕ್ಕೆ. ಹದಿನಾಲ್ಕು ರನ್ ಅನ್ನು ಗಳಿಸಿದೆ DX ಗಡಿಯಾರ ತಂಡ. ಈ ಮೂಲಕ 18 ಎಸೆತಗಳಲ್ಲಿ 15 ರನ್ ಅನ್ನು ಗಳಿಸುವಂತಹ ಅವಶ್ಯಕತೆ BFC ತಂಡಕ್ಕೆ. ರಂಜಿತ್ ಹದಿನೆಂಟು ಎಸೆತಗಳ ಮುಂದೆ 15 ರನ್ನಿನ ಅವಶ್ಯಕತೆ BFC ತಂಡಕ್ಕೆ. ಮುಂದಿನ ಪಂದ್ಯ ಕೋಸ್ಟಲ್ ಬಾಯ್ಸ್ ಪಣಂಬೂರು ಮತ್ತು DFC ಪೊಳಲಿ. ಈ ತಂಡದ ಕಪ್ತಾನ್ರು ಆದಷ್ಟು ಬೇಗ ಟಾಸ್ಗಾಗಿ ವೇದಿಕೆತ್ತ ಬರಬೇಕೆಂದು ವಿನಂತಿಸ್ತಾ ಇದ್ದೇವೆ. 2ನೇ ಸುತ್ತಿನ 3ನೇ ಪಂದ್ಯ ಕೋಸ್ಟಲ್ ಬಾಯ್ಸ್ ಪಣಂಬೂರು ಮತ್ತು DFC ಪೊಳಲಿ. ಈ ತಂಡದ ಕಪ್ತಾನ್ರು BFC ಕಡೆಯಿಂದ ದೀಕ್ಷಿತ್. 18 ಎಸೆತಗಳಲ್ಲಿ 15 ರನ್ನಿನ ಅವಶ್ಯಕತೆ BFC ತಂಡಕ್ಕೆ. ಸ್ಟ್ರೈಕರ್ ಅಲ್ಲಿ
ದೀಕ್ಷಿತ್ ನಾನ್ ಸ್ಟ್ರೈಕರ್ ಅಲ್ಲಿ ದೀಪಕ್. ಬಿಎಫ್ಸಿಯ ಅನುಭವಿ ಆಟಗಾರ ದೀಕ್ಷಿತ್ ಅವರು ಸ್ಟ್ರೈಕರ್ ಅಲ್ಲಿ, ಮತ್ತೋರ್ವ ಯುವ ಆಟಗಾರ ದೀಪು ನಾನ್ ಸ್ಟ್ರೈಕರ್ ಅಲ್ಲಿ. ಪ್ರಥಮ ಎಸೆತ ಇಮ್ತಿಯಾಜ್ ಟು ದೀಕ್ಷಿತ್. ಸ್ಟಾರ್ಟ್. ಪ್ರಥಮ ಎಸೆತ ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನ ಬಿಎಫ್ಸಿ ಕಡೆಯಿಂದಲ್ಲಿ. ಒಂದು ರನ್ನಿನ ಸೇರ್ಪಡೆ ಮೂಲಕ ಬಿಎಫ್ಸಿ ತಂಡದ ಖಾತೆ ತೆರೆದಿದೆ. ಇನ್ನು 17 ಎಸೆತಗಳಲ್ಲಿ 14 ರನ್ನಿನ ಅವಶ್ಯಕತೆ. ಇಮ್ತಿಯಾಜ್ ಟು ದೀಪು. ದ್ವಿತೀಯ ಎಸೆತ ಅಲ್ಲಿ ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ತೃತೀಯ ಎಸೆತ. ಮುಂದಿನ ಪಂದ್ಯ ರಕ್ಷಣಾತ್ಮಕವಾದಂತಹ ಆಟ ಕಾಣ್ತಿದೆ ಬಿಎಫ್ಸಿ ಕಡೆಯಿಂದ. ಮತ್ತೊಂದು ರನ್ನಿನ ಸೇರ್ಪಡೆ ಮೂಲಕ 3 ಎಸೆತಗಳಲ್ಲಿ 3 ರನ್ ಅನ್ನು ಗಳಿಸಿಕೊಂಡಿದೆ ಬಿಎಫ್ಸಿ ತಂಡ. ಮುಂದಿನ ಪಂದ್ಯ ಕೋಸ್ಟಲ್ ಬಾಯ್ಸ್ ಪಣಂಬೂರು ಮತ್ತು ಡಿಎಫ್ಸಿ ಪೊಳಲಿ ತಂಡದ ಕಪ್ತಾನರು ಆದಷ್ಟು ಬೇಗ ಟಾಸ್ಗಾಗಿ ಬರಬೇಕು. ಡಿಎಫ್ಸಿ ಪೊಳಲಿ ಈಗಾಗಲೇ ಕೋಸ್ಟಲ್ ಬಾಯ್ಸ್ ಪಣಂಬೂರು ತಂಡದ ನಾಯಕನಿಗಾಗಿ ಕಾಯ್ತಾ ಇದ್ದಾರೆ. ಒಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 4. ಪ್ರಥಮ ಓವರ್ನ ಕೊನೆಯ ಎಸೆತ ಇಮ್ತಿಯಾಜ್ ಟು ದೀಕ್ಷಿತ್. ರಕ್ಷಣಾತ್ಮಕವಾದಂತಹ ಆಟ. ಒಂದು ಕಳಪೆ ಫೀಲ್ಡಿಂಗ್ ಪ್ರದರ್ಶನ ಮೂಲಕ 2 ರನ್ನಿನ ಸೇರ್ಪಡೆ ಬಳ್ಳಾರಿ ಫ್ರೆಂಡ್ಸ್ ತಂಡಕ್ಕೆ. ಈ ಮೂಲಕ ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 6. ಇನ್ನುಳಿದ 12 ಎಸೆತಗಳ ಮುಂದೆ 9 ರನ್ನಿನ ಅವಶ್ಯಕತೆ. ಟ್ವೆಲ್ವ್ ಬಾಲ್ 9 ರನ್ ರಿಕ್ವೈರ್ಡ್. ಉತ್ತಮವಾದಂಥ ಬೌಲಿಂಗ್ ದಾಳಿ. ಲೆಗ್ ಬೈಸ್ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ. ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 7. ಮುಂದಿನ ಪಂದ್ಯ ಕೋಟಿ ಚೆನ್ನೈಯ ಕ್ರಿಕೆಟರ್ ಸಿದ್ದಗಟ್ಟೆ ಮತ್ತು ಸ್ವಾಗತ್ ಕೊಡಕಲ್ 2 ತಂಡದ ಕಪ್ತಾನರು. ಅಲ್ಲಿ ರನ್ಔಟ್ ಮೂಲಕ ಪ್ರಥಮ ಆಘಾತ ಬಿಎಫ್ಸಿ ತಂಡಕ್ಕೆ. ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ. ಕ್ಯಾಚ್ ಕೈ ಚೆಲ್ಲಿದ್ರು ಕೂಡ ರನ್ಔಟ್ ಮೂಲಕ ಬಿಎಫ್ಸಿ ತಂಡಕ್ಕೆ ಆಘಾತ ಕೊಟ್ಟಿದೆ ಡಿಎಕ್ಸ್ ಗಡಿಯಾರ ತಂಡ. ರಂಜಿತ್ ಟಾಸ್. ಸ್ವಾಗತ್ ಕೊಡಕಲ್ ತಂಡ ಕೋಟಿ ಚೆನ್ನೈಯ ತಂಡಕ್ಕೆ ತಂಡದ ಕಪ್ತಾನರಿಗೆ ಕಾಯ್ತಾ ಇದ್ದಾರೆ. ಹತ್ತು ಎಸೆತ 8 ರನ್ನಿನ ಅವಶ್ಯಕತೆ. ಕಳಪೆ ಫೀಲ್ಡಿಂಗ್ ಮೂಲಕ ಮತ್ತೊಂದು ರನ್ ಅನ್ನು ಬಿಟ್ಟುಕೊಟ್ಟಿದೆ ಗಡಿಯಾರ ತಂಡ. ಈ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 8.
ಕೋಟಿ ಚೆನ್ನೈ ಕ್ರಿಕೆಟರ್ ಸಿದ್ದಗಟ್ಟೆ ಮತ್ತು ಸ್ವಾಗತ್ ಕೊಡಕಲ್ ಈ ತಂಡದ ನಡುವೆ ನಡೆದಂತಹ ಟಾಸ್ನಲ್ಲಿ ಈಗಾಗಲೇ ಕೋಟಿ ಚೆನ್ನೈ ತಂಡ ಟಾಸ್ ಅನ್ನು ಗೆದ್ದುಕೊಂಡಿದೆ. ಉತ್ತಮವಾದಂತಹ ದಾಳಿ, ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ ಗಡಿಯಾರ ತಂಡ. 5ನೇ ಸುತ್ತ ಉತ್ತಮವಾದಂತಹ ಬೌಲಿಂಗ್ ದಾಳಿ ಕಾಣ್ತಾ ಇದೆ DX ಗಡಿಯಾರ ತಂಡದ ಕಡೆಯಿಂದ. 5ನೇ ಸುತ್ತ ಸಫಾನ್ 2 ಕೌಶಿಲ್ ಮತ್ತೊಂದು ಉತ್ತಮವಾದಂತಹ ಬೌಲಿಂಗ್ ದಾಳಿ. ಸತತ ವೈಫಲ್ಯ ಕಾಣ್ತಾ ಇದೆ ಕೊನೆ ಸುತ್ತ. ಏಳು ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ. ಸೆವೆನ್ ಬಾಲ್ 7 ರನ್ ರಿಕ್ವೈರ್ಡ್. ಸರಾಸರಿ 6 ರನ್ ಗಳಿಸುವ ಅವಶ್ಯಕತೆ BFC ತಂಡಕ್ಕೆ. ಅಲ್ಲಿ ರನ್ ಔಟ್ ಆಗುವ ಚಾನ್ಸ್. ರನ್ ಔಟ್ ಮೂಲಕ ಮತ್ತೊಂದು ಆಘಾತ BFC ತಂಡಕ್ಕೆ. ಆರು ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ BFC ತಂಡಕ್ಕೆ. ಇರ್ಫಾನ್ ಗಡಿಯಾರ ತಂಡದ ಕಡೆಯಿಂದ ಇರ್ಫಾನ್ ಕಾದ್ ನೋಡ್ಬೇಕಾಗಿದೆ. 7 ರನ್ನಿನ ಅವಶ್ಯಕತೆ. 6 ಎಸೆತ. ಪ್ರಥಮ ಎಸೆತ ಅಲ್ಲಿ ಬಿತ್ತು. ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ. ಸಿಕ್ಸರ್ ಮೂಲಕ ತಂಡಕ್ಕೆ 6 ರನ್ನಿನ ಸೇರ್ಪಡೆ. ಈ ಮೂಲಕ ಟೈಗೊಂಡಿದೆ ಪಂದ್ಯಾಟ. ಐದು ಎಸೆತಗಳ ಮುಂದೆ ಕೇವಲ 1 ರನ್ನಿನ ಅವಶ್ಯಕತೆ. ಪಂದ್ಯ BFC ತಂಡ ಜಯಗಳಿಸಿದೆ. ಈ ಮೂಲಕ ಮತ್ತೊಂದು ಹಂತಕ್ಕೆ ಸೇರ್ಪಡೆಗೊಂಡಿದೆ BFC ತಂಡ. ಧನ್ಯವಾದಗಳು DX ಗಡಿಯಾರ ತಂಡಕ್ಕೆ. ಮುಂದಿನ ಪಂದ್ಯ ಕೋಟಿ ಚೆನ್ನೈ ಕ್ರಿಕೆಟರ್ ಸಿದ್ದಗಟ್ಟೆ ಮತ್ತು ಸ್ವಾಗತ್ ಕೊಡಕಲ್. ಕೋಟಿ ಚೆನ್ನೈಯ ಸಿದ್ದಗಟ್ಟೆ ಫೀಲ್ಡಿಂಗ್ ಅವರ ಬ್ಯಾಟಿಂಗ್. ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ದ್ವಿತೀಯ ಹಂತದ ಮತ್ತೊಂದು ಪಂದ್ಯ ಕೋಟಿ ಚೆನ್ನೈ ಕ್ರಿಕೆಟರ್ ಸಿದ್ದಗಟ್ಟೆ ಮತ್ತು ಸ್ವಾಗತ್ ಕೊಡಕಲ್. ಈಗಾಗಲೇ ಟಾಸ್ ಅನ್ನು ಗೆದ್ದಂತಹ ಕೋಟಿ ಚೆನ್ನೈ ತಂಡ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಕೋಟಿ ಚೆನ್ನೈ ತಂಡ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಅದೇ ರೀತಿ ಸ್ವಾಗತ್ ಕೊಡಕಲ್ ತಂಡ ಬ್ಯಾಟಿಂಗ್ ಅನ್ನು ಅಣಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. DJ Neon Remix.
Neon Remix. ಮುಂದಿನ ಪಂದ್ಯ ಎಸ್ಎಫ್ಸಿ ಬೆಂಜನ ಪದವು ಮತ್ತು ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್. ಈ ತಂಡದ ಕಪ್ತಾನ್ರು ಆದಷ್ಟು ಬೇಗ ಟಾಸ್ಗಾಗಿ ಬರಬೇಕು. ಎಸ್ಎಫ್ಸಿ ಬೆಂಜನ ಪದವು ಮತ್ತು ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್. ದತ್ತಗುರು ಹಾಗೂ ಎಸ್ಎಚ್ ಬೆಂಜನ ಪದವು ತಂಡದ ನಾಯಕರು ಆದಷ್ಟು ಬೇಗ ಇಲ್ಲಿ ಮೈಕ್ ಪಾಯಿಂಟ್ ಕಡೆಗೆ ಬರಬೇಕು ಟಾಸ್ ಪಿನ್ಗಾಗಿ. ಸ್ವಾಗತ್ ಕೊಡಕಲ್ ತಂಡದ ಪ್ರಶಾಂತ್ ಸ್ಟ್ರೈಕರ್ ಅಲ್ಲಿ ಪ್ರಶಾಂತ್, ನಾನ್ ಸ್ಟ್ರೈಕರ್ ಅಲ್ಲಿ ಆಶು. ಪ್ರಥಮ ಎಸೆತ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆ. ಬೌಲರ್ ನೇಮ್ ರವಿ. ಪ್ರಥಮ ಎಸೆತದಲ್ಲಿ 1 ರನ್ ಅನ್ನು ಬಿಟ್ಟುಕೊಟ್ಟಿದೆ ರವಿ ಅವರು. ದ್ವಿತೀಯ ಎಸೆತ ಉತ್ತಮವಾದಂತ ಬೌಲಿಂಗ್ ದಾಳಿ, ಕ್ಲೀನ್ ಬೌಲ್ಡ್ ಮೂಲಕ ಪ್ರಥಮ ಆಘಾತ. ಸ್ವಾಗತ್ ಕೊಡಕಲ್ ತಂಡಕ್ಕೆ ಈ ಮೂಲಕ ಆಶು ಅವರ ವಿಕೆಟ್ ಪತನಗೊಂಡಿದೆ. 2 ಎಸೆತಗಳಲ್ಲಿ ಕೇವಲ 1 ರನ್ ಅನ್ನು ಬಿಟ್ಟುಕೊಟ್ಟು ಪ್ರಥಮ ವಿಕೆಟ್ ಆಘಾತಗೊಂಡಿದೆ. ಧವಲ್ ಆಶು ಅವರ ಸ್ಥಾನವನ್ನು ತುಂಬಲು ಧವಲ್ ಅವರು ಸ್ವಾಗತ್ ಕೊಡಕಲ್ ಕಡೆಯಿಂದ ತನ್ನ ಪ್ರಥಮ ಓವರ್ನ ತೃತೀಯ ಎಸೆತ ರವಿ ಅವರಿಂದ ಧವಲ್ ಅವರಿಗೆ ವಿಫಲತೆಯನ್ನು ಸಾಧಿಸಿದೆ ಸ್ವಾಗತ್ ಕೊಡಕಲ್ ತಂಡದ ಧವಲ್ ಅವರ ಕಡೆಯಿಂದ. ಎಸ್ಎಫ್ಸಿ ಬೆಂಜನ್ ಪದವು 4ನೇ ಎಸೆತ ಅಲ್ಲಿ ಬಿಟ್ಟು ಸಿಕ್ಸರ್, ಸೀಮಾ ರೇಖೆಯ ಗಡಿಯನ್ನು ದಾಟಿದೆ. ಈ ಮೂಲಕ 6 ರನ್ನಿನ ಸೇರ್ಪಡೆ ಸ್ವಾಗತ್ ಕೊಡಕಲ್ ತಂಡಕ್ಕೆ. ತಾನು ಎದುರಿಸಿದಂತಹ ದ್ವಿತೀಯ ಎಸೆತದಲ್ಲಿ ಭರ್ಜರಿ ಸಿಕ್ಸರ್ ಮೂಲಕ ತಂಡದ ಮೊತ್ತ 7. ಅಲ್ಲಿ ಮತ್ತೊಮ್ಮೆ ಭರ್ಜರಿಯಾಗಿ ಬೀಸಲು ಹೋಗಿ ಕ್ಯಾಚ್ ಮೂಲಕ ದ್ವಿತೀಯ ಆಘಾತ ಸ್ವಾಗತ್ ಕೊಡಕಲ್ ತಂಡಕ್ಕೆ. 7 ರನ್ನಿಗೆ ಪ್ರಮುಖ 2 ವಿಕೆಟ್ ಅನ್ನು ಕಳ್ಕೊಂಡಿದೆ ಸ್ವಾಗತ್ ತಂಡ. ಕಾರ್ತಿಕ್ ಧವಲ್ ಅವರನ್ನು ಸೇರಿಕೊಳ್ಳಲು ಕಾರ್ತಿಕ್ ಪ್ರಥಮ ಓವರ್ನ ಕೊನೆ ಎಸೆತ. 5 ಎಸೆತಗಳಲ್ಲಿ 7 ರನ್ ಅನ್ನು ಬಿಟ್ಟುಕೊಟ್ಟು ಪ್ರಮುಖ 2 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ರವಿ ಅವರು. ಕೊನೆ ಎಸೆತ 1 ರನ್ನಿನ ಸೇರ್ಪಡೆ ಮೂಲಕ ಪ್ರಥಮ ಓವರ್ ಮುಕ್ತಾಯಕ್ಕೆ ಸ್ವಾಗತ್ ಕೊಡಕಲ್ ತಂಡದ ಮೊತ್ತ 8. 2 ವಿಕೆಟ್ ಅನ್ನು ಕಳ್ಕೊಂಡು
ಜಯರಾಜ್. ಕೋಟಿ ಚೆನ್ನಯ್ಯ ತಂಡದ ಕಡೆಯಿಂದ ಜಯರಾಜ್ ದ್ವಿತೀಯ ಓವರ್ನ ಪ್ರಥಮ ಎಸೆತ. ಪ್ರಶಾಂತ್ ಅವರು ಎಸ್ಎಫ್ಸಿ ಬೆಂಜನ ಪದವು ಕ್ಯಾಪ್ಟನ್. ಮುಂದಿನ ಪಂದ್ಯ ದತ್ತಗುರು ಎಸ್ಎಫ್ಸಿ ಬೆಂಜನ ಪದ ಕ್ಯಾಪ್ಟನ್ ಮತ್ತು ಬರೋಡಿ. ದತ್ತಗುರು ಅಟ್ಯಾಕರ್ಸ್ ಅಡ್ಯಾರಿ ತಂಡದ ಕಪ್ತಾನ್ರು ಆದಷ್ಟು ಬೇಗ ಟಾಸ್ಗಾಗಿ ವೇದಿಕೆ ಕಡೆ ಬರಬೇಕು. ಜಯರಾಜ್ ಅವರ ಪ್ರಥಮ ಓವರ್ನ ದ್ವಿತೀಯ ಓವರ್ನ ಪ್ರಥಮ ಎಸೆತ ಸ್ಟಾರ್ಟ್. ಅಲ್ಲಿ ಬಿದ್ದು ಮತ್ತೊಂದು ಸಿಕ್ಸರ್. ಪ್ರಶಾಂತ್ ಅವರ ಬ್ಯಾಟ್ ಮೂಲಕ ತಂಡದ ಮೊತ್ತ 14. ದ್ವಿತೀಯ ಓವರ್ನ ಪ್ರಥಮ ಎಸೆತದಲ್ಲಿ ಸಿಕ್ಸರ್ ಮೂಲಕ ತಂಡದ ಮೊತ್ತವನ್ನು 14ಕ್ಕೆ ಏರಿಸಿದ್ದಾರೆ ಪ್ರಶಾಂತ್. ಜಯರಾಜ್ ಟು ಪ್ರಶಾಂತ್ ದ್ವಿತೀಯ ಓವರ್ನ ದ್ವಿತೀಯ ಎಸೆತ. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ ಈ ಮೂಲಕ ಮತ್ತೊಂದು ಆಘಾತ. ಸ್ವಾಗತ್ ಕೊಡಕಲ್ ತಂಡದ ಮತ್ತೊಂದು ವಿಕೆಟ್ ಪತನ. ರಮಿತ್ ಪ್ರಶಾಂತ್ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ರಮಿತ್ ಅವರು. ತೃತೀಯ ಎಸೆತ ಜಯರಾಜ್ ಟು ರಮಿತ್. ಅಲ್ಲಿ ಮತ್ತೊಂದು ಕ್ಯಾಚ್ ಔಟ್ ಆಗುವ ಸಂಭವ ಈ ಮೂಲಕ ಮತ್ತೊಂದು ಆಘಾತ ಸ್ವಾಗತ್ ಕೊಡಕಲ್ ತಂಡಕ್ಕೆ. ಹದಿನಾಲ್ಕು ರನ್ಗೆ ಪ್ರಮುಖ 4 ವಿಕೆಟ್ ಅನ್ನು ಕಳ್ಕೊಂಡಿದೆ ಸ್ವಾಗತ್ ಕೊಡಕಲ್ ತಂಡ. ರಮಿತ್ ಸ್ಥಾನಕ್ಕೆ ಮತ್ತೋರ್ವ ಪ್ರಕಾಶ್. ನಾಲ್ಕನೇ ಎಸೆತ ರಕ್ಷಣಾತ್ಮಕವಾದಂತಹ ಆಟ. 1 ರನ್ನಿನ ಸೇರ್ಪಡೆ ಈ ಮೂಲಕ ತಂಡಕ್ಕೆ 15. ತಂಡದ ಮೊತ್ತ 15. 5ನೇ ಎಸೆತ ಉತ್ತಮವಾದಂತಹ ಬೌಲಿಂಗ್ ದಾಳಿ. ತನ್ನ ದ್ವಿತೀಯ ಓವರ್ನ ಕೊನೆ ಎಸೆತ. ಒಂದು ರನ್ನಿನ ಸೇರ್ಪಡೆ ಈ ಮೂಲಕ ದ್ವಿತೀಯ ಓವರ್ ಮುಕ್ತಾಯಕ್ಕೆ 16 ರನ್ ಅನ್ನು ಗಳಿಸಿಕೊಂಡಿದೆ ಸ್ವಾಗತ್ ಕೊಡಕಲ್ ತಂಡ. ಸರಾಸರಿ 8 ರನ್ನಿನಂತೆ 16 ರನ್ ಅನ್ನು ಗಳಿಸಿದೆ ಸ್ವಾಗತ್ ಕೊಡಕಲ್ ತಂಡ. ಇನ್ನಿಂಗ್ಸ್ನ ಕೊನೆಯ ಓವರ್ ಕಾದ್ ನೋಡಬೇಕಾಗಿದೆ ಯಾವ ರೀತಿಯಲ್ಲಿ ಇನ್ನಿಂಗ್ಸ್ನ ಕೊನೆಯ ಓವರ್ನಲ್ಲಿ ಸ್ವಾಗತ್ ಕೊಡಕಲ್ ತಂಡ ರನ್ ಅನ್ನು ಗಳಿಸುತ್ತೆ ಎಂಬುದಾಗಿ. ಅಭಿ ಟು ಕಾರ್ತಿಕ್. ಪ್ರಥಮ ಎಸೆತ ಒಂದು ರನ್ನಿನ ಸೇರ್ಪಡೆ
ತಂಡದ ಮೊತ್ತ 17. ಕೊನೆಯವ್ರನ್ನ ದ್ವಿತೀಯ ಎಸೆತ ಅಭಿ ಟು ಪ್ರಕಾಶ್. ಅಲ್ಲಿ ಮತ್ತೊಂದು ಸಿಕ್ಸರ್ ಮೂಲಕ 6 ರನ್ನಿನ ಸೇರ್ಪಡೆ. ಸ್ವಾಗತ್ ಕೊಡಕಲ್ ತಂಡಕ್ಕೆ. ಪ್ರಕಾಶ್ ಅವರ ಬ್ಯಾಟ್ನಿಂದ ಬಿತ್ತು ಮತ್ತೊಂದು ಸಿಕ್ಸರ್. ಈ ಮೂಲಕ ತಂಡದ ಮೊತ್ತ 23. ಉತ್ತಮವಾದಂಥ ಬೌಲಿಂಗ್ ದಾಳಿ, ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ ಅಬ್ಬಿ ಅವರು. ಈ ಮೂಲಕ 4ನೇ ಎಸೆತ. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಈ ಮೂಲಕ ಮತ್ತೊಂದು ಆಘಾತ ಸ್ವಾಗತ್ ಕೊಡಕಲ್ ತಂಡಕ್ಕೆ. 5ನೇ ವಿಕೆಟ್ ಪತನ. ತಂಡದ ಮೊತ್ತ 23. ವಿಕ್ಕಿ ಕೊನೆಯ 2 ಎಸೆತಗಳು ಮಾತ್ರ ಬಾಕಿ. ಕೊನೆಯ 2 ಎಸೆತಗಳು ಮಾತ್ರ ಬಾಕಿ. ಒಂದು ರನ್ನ ಸೇರ್ಪಡೆ. ಇನ್ನಿಂಗ್ಸ್ನ ಕೊನೆ ಎಸೆತ. ಈ ಮೂಲಕ ತಂಡದ ಮೊತ್ತ 24. ಕೊನೆ ಎಸೆತ. ಇನ್ನಿಂಗ್ಸ್ನ ಕೊನೆ ಎಸೆತ. ತಂಡದಲ್ಲಿ 24 ಸ್ಕೋರ್ ಬೋರ್ಡ್. ದತ್ತಗುರು ಕ್ಯಾಪ್ಟನ್ ಮೈಕ್ ಪಾಯಿಂಟ್ ಮೇಲೆ. ಅಲ್ಲಿ 1 ರನ್ನಿನ ಸೇರ್ಪಡೆ ಮೂಲಕ 25 ರನ್ ಅನ್ನು ಗಳಿಸಿಕೊಂಡಿದೆ ಸ್ವಾಗತ್ ಕೊಡಕಲ್ ತಂಡ. 18 ಎಸೆತಗಳ ಮುಂದೆ 26 ರನ್ನಿನ ಅವಶ್ಯಕತೆ. ಕೋಟಿ ಚೆನ್ನಯ್ಯ ಕ್ರಿಕೆಟರ್ ಸಿದ್ದಕಟ್ಟೆ ಇವರಿಗೆ ಸರಾಸರಿ 8.2 ರನ್ ತೆಗೆಯುವಂತಹ ಅವಶ್ಯಕತೆ ಕೋಟಿ ಚೆನ್ನಯ್ಯ ಕ್ರಿಕೆಟರ್ ಸಿದ್ದಕಟ್ಟೆ ತಂಡಕ್ಕೆ. ಮುಂದಿನ ಪಂದ್ಯ SFC ಬೆಂಜನಪದ ಮತ್ತು ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್. ದತ್ತಗುರು ತಂಡದ ಕಪ್ತಾನ, SFC ತಂಡದ ಕಪ್ತಾನರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಟಾಸ್ಗೆ ಬಲೆ. ಟಾಸ್ಗೆ ಕಪ್ತಾನ ಟಾಸ್ ಆದ ಪೋಲೆ. ಚರಣ್ ಸ್ವಾಗತ್ ಕೊಡಕಲ್ ಕಡೆಯಿಂದ ಚರಣ್ ಅವರು ಸ್ಟ್ರೈಕರ್ ಅಲ್ಲಿ. ಜಯರಾಜ್ ಅದೇ ರೀತಿ ಸ್ಟ್ರೈಕರ್ ಅಲ್ಲಿ. ರವಿ ನಾನ್ ಸ್ಟ್ರೈಕರ್ ಅಲ್ಲಿ. ಮನೋಜ್ ಸ್ಟ್ರೈಕರ್ ಅಲ್ಲಿ ರವಿ, ನಾನ್ ಸ್ಟ್ರೈಕರ್ ಅಲ್ಲಿ ಮನೋಜ್. ಪ್ರಥಮ ಓವರ್ನ ಪ್ರಥಮ ಎಸೆತ ಚರಣ್ ಟು ರವಿ. ಅಲ್ಲಿ ಪ್ರಥಮ ಎಸೆತ ಕ್ಯಾಚ್ ಮೂಲಕ ಪ್ರಥಮ ಆಘಾತ. ಪ್ರಥಮ ಎಸೆತದಲ್ಲಿ ವಿಕೆಟ್ ಪತನಗೊಂಡಿದೆ ಕೋಟಿ ಚೆನ್ನೈ ತಂಡ. ರವಿ ಅವರು ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ಅತ್ತ ತೆರಳುತ್ತಾ ಇದ್ದಾರೆ. ಈ ಮೂಲಕ ಪ್ರಥಮ ಎಸೆತದಲ್ಲಿ ಪ್ರಥಮ ಆಘಾತ ಕೋಟಿ ಚೆನ್ನೈ ತಂಡಕ್ಕೆ.
ಬ್ಯಾಟ್ಸ್ಮನ್ ನೇಮ್ ಪವನ್ ಲವ ಎರಡನೇ ಎಸೆತದಲ್ಲಿ ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ತೃತೀಯ ಎಸೆತ ಒಂದು ರನ್ನಿನ ಸೇರ್ಪಡೆ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ. ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಗಣೇಶ್ ಸುವರ್ಣ ಇವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ತುಂಬೆ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಉಪಾಧ್ಯಕ್ಷರಾದಂತಹ ಗಣೇಶ್ ಸಾಲ್ಯನ್ ಕೂಡ ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಗಲ್ಲ ಎಸೆತ ಇತರ ರೂಪದಲ್ಲಿ ಒಂದು ರನ್ನಿನ ಸೇರ್ಪಡೆ. ಐದನೇ ಎಸೆತ ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಈ ಮೂಲಕ ಮತ್ತೊಂದು ಆಘಾತ ಕೋಟಿ ಚೆನ್ನೈ ತಂಡಕ್ಕೆ. ನಮ್ಮ ಇಂದಿನ ಕ್ರಿಕೆಟ್ ಕೂಟಕ್ಕೆ ಕೊನೆ ಎಸೆತ. ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದರೆ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಇವರನ್ನು ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ಅತ್ಯಂತ ಕರಾರುವಕ್ಕಾದಂತಹ ದಾಳಿ. ಸ್ವಾಗತ್ ಕೊಡಕಲ್ ಕಡೆಯಿಂದ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 3. ಬ್ಯಾಟ್ಸ್ಮನ್ ನೇಮ್ ಮನೋಜ್ ಅಭಿ. 12 ಎಸೆತಗಳ ಮುಂದೆ 23ರ ಗುರಿ. ಸರಾಸರಿ 12.5ರಂತೆ ರನ್ ಗಳಿಸುವ ಆಗಲ್ಲ. ನೋ ಬಾಲ್ ಮೂಲಕ ಇತರ ರೂಪದಲ್ಲಿ ಒಂದು ರನ್ನಿನ ಸೇರ್ಪಡೆ. ಬೌಲರ್ ನೇಮ್ ಧವಲ್. ಪ್ರಥಮ ಎಸೆತ ನೋ ಬಾಲ್ ಮೂಲಕ ಒಂದು ಇತರ ರೂಪದಲ್ಲಿ ಒಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 4. ದ್ವಿತೀಯ ಓವರ್ನ ಪ್ರಥಮ ಎಸೆತ ಡಬಲ್ 2. ಮನೋಜ್ ಒಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 5. ಎರಡನೇ ಎಸೆತ ಅಲ್ಲಿ ಕ್ಯಾಚ್ ಔಟ್ ಮೂಲಕ ಮತ್ತೊಂದು ಉದ್ದರಿ ಪತನ. ಕೋಟಿ ಚೆನ್ನೈಯ ಸಿದ್ದಕಟ್ಟೆ ತಂಡ. ಶ್ರವಣ್ ದತ್ತಗುರು ಅಟ್ಯಾಕರ್ಸ್ ಅಡ್ಡಿಯರ್ ತಂಡಕ್ಕೆ ಕೊನೆಯ ಕರೆ. ಉತ್ತಮವಾದಂತಹ ದಾಳಿಯಲ್ಲಿ ರನ್ ಔಟ್ ಆಗುವ ಚಾನ್ಸ್ ಕೈ ತಪ್ಪಿದೆ. ಈ ಮೂಲಕ ಇತರ ರೂಪದಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆ. ದತ್ತಗುರು ಅಟ್ಯಾಕರ್ಸ್ ತಂಡಕ್ಕೆ ಕೊನೆಯ ಕರೆ. ನಿಮಗಾಗಿ SFC ಬೆಂಜನ ಪದವು ತಂಡದ ನಾಯಕ ಕಾಯ್ತಾ ಇದ್ದಾರೆ. ಒಂದು ರನ್ನಿನ ಸೇರ್ಪಡೆ. ಆರು.
ಅಲ್ಲಿ ಮತ್ತೊಂದು ಸಿಕ್ಸರ್ ಮೂಲಕ ಪಂದ್ಯದ ಗತಿ ಬದಲಾಗುವತ್ತ. ಹದಿನಾಲ್ಕು ರನ್ನಿನ ಅವಶ್ಯಕತೆ. ಪ್ರಥಮ ಎಸೆತ ಯಾವುದೇ ರನ್ ಅನ್ನು ಒಂದು ರನ್ನಿನ ಸೇರ್ಪಡೆ. ಹದಿಮೂರು. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ ಮೂಲಕ ಮತ್ತೊಂದು ಆಘಾತ ಕೋಟಿ ಚೆನ್ನೈ ತಂಡಕ್ಕೆ. ನಾಲ್ಕು ಎಸೆತಗಳಲ್ಲಿ 13 ರನ್ನಿನ ಅವಶ್ಯಕತೆ. ಒಂದು ನಿಮಿಷ. ಎಸ್, 3 ಎಸೆತ 13 ರನ್ನಿನ ಅವಶ್ಯಕತೆ. ಭರ್ಜರಿಯಾಗಿ ಬೀಸಲೋಗಿ ಮತ್ತೊಮ್ಮೆ ವಿಫಲತೆಯನ್ನು ಸಾಧಿಸ್ತಾ ಇದ್ದಾರೆ ಕೋಟಿ ಚೆನ್ನೈ ತಂಡದ ಕಡೆಯಿಂದ. ಈ ಮೂಲಕ 12 ಎಸೆತಗಳ ಮುಂದೆ 12 ರನ್ನಿನ ಅವಶ್ಯಕತೆ. 2 ಎಸೆತಗಳಲ್ಲಿ 12 ರನ್ನಿನ ಅವಶ್ಯಕತೆ. ನೋ ಬಾಲ್. 2-11. ಅಲ್ಲಿ ಬಿದ್ದು ಮತ್ತೊಂದು ಸಿಕ್ಸರ್. ಈ ಮೂಲಕ 1 ಎಸೆತಗಳಲ್ಲಿ 5 ರನ್ನಿನ ಅವಶ್ಯಕತೆ. ಪಂದ್ಯದ ಗತಿ ಬದಲಾಗ್ತಾ ಇದೆ. ಒಂದು ಎಸೆತ 5 ರನ್ನಿನ ಅವಶ್ಯಕತೆ. ಈ ಮೂಲಕ ಸ್ವಾಗತ್ ಕೊಡಕಲ್ ತಂಡ ವಿಜಯಶಾಲಿಯಾಗಿದೆ. ಅದೇ ರೀತಿ ಕೋಟಿ ಚೆನ್ನೈಯ ಸಿದ್ದಕಟ್ಟೆ ತಂಡ ಕೂಡ ಅಭಿನಂದನೆಗಳು. ಮುಂದಿನ ಪಂದ್ಯ SFC ಬೆಂಜನಪದ ಮತ್ತು ದತ್ತಗುರು. ಯಾವುದೇ ಸಮಯವನ್ನು ನೀಡಲಾಗುವುದಿಲ್ಲ. ಪಂದ್ಯಕೂಟ ನಿರಂತರವಾಗಿ ಸಾಗಿ ಬರಲಿದೆ. ದಯಮಾಡಿ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್ ತಂಡ ತಮ್ಮ ನಿರ್ಣಯವನ್ನು ತಿಳಿಸಿಕೊಡಿ. ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿಕೊಳ್ಳಿ. ಸಮಯ ಮೀರ್ತಾ ಇದೆ. 10 ಹಲವಾರು ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿಕೊಳ್ಳಿ. ತಮ್ಮ ನಿರ್ಣಯವನ್ನು ತಿಳಿಸಿಕೊಡಿ. ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್ ತಂಡ ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಿಕೊಡಿ. ಸಮಯ ಮೀರ್ತಾ ಇದೆ. 10 ಹಲವಾರು ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ಯಾವುದೇ ಸಮಯವನ್ನು ನೀಡಲಾಗುವುದಿಲ್ಲ. ಈಗಾಗಲೇ 10 ಹಲವಾರು. ದಯಮಾಡಿ ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ಸಮಯ ಮೀರ್ತಾ ಇದೆ. ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ
ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಕಾರ್ಯಕ್ಕಾಗಿ ಇನ್ನು ನಡೀತಿರುವಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ತಮ್ಮ ನಿರ್ಣಯವನ್ನು ತಿಳಿಸಿಕೊಡಿ. ಇದೊಂದು ಅವಿಸ್ಮರಣೀಯ ದಯಮಾಡಿ. ಕ್ಷಣ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ನಮ್ಮ ತುಂಬೆ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಇವರಿಗೆ ನಮ್ಮ ತಂಡದ ವತಿಯಿಂದ ಒಂದು ಕಿರು ಸನ್ಮಾನ ಕಾರ್ಯಕ್ರಮವನ್ನು ನಾವಿಂದು ಏರ್ಪಡಿಸಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಗೌರವಾನ್ವಿತ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಇವರು ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಊರಿನ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಗಣೇಶ್ ಸುವರ್ಣ ತುಂಬೆ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ತುಂಬೆ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಉಪಾಧ್ಯಕ್ಷರಾದಂಥ ಗಣೇಶ್ ಸಾಲ್ಯಾನ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ವೇದಿಕೆ ಬರಬೇಕು. ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷರಾದಂಥ ವಸಂತ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಬಂಧುಗಳೇ, ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮ. ನಮ್ಮ ಊರಿನ ಶಾಲೆ, ನಾವು ಹುಟ್ಟಿ ಬೆಳೆದಂತಹ, ನಾವು ಕಲಿತಂತಹ ಶಾಲೆಯ ಪ್ರಸ್ತುತ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಇವರಿಗೆ ನಮ್ಮ ತಂಡದ ವತಿಯಿಂದ ಕಿರು ಸನ್ಮಾನ. ನಮ್ಮ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಇವರಿಗೆ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಗಣೇಶ್ ಸುವರ್ಣ ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ತುಂಬೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಗಣೇಶ್ ಸಾಲ್ಯಾನ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಅದೇ ರೀತಿ ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷರಾದಂಥ ವಸಂತ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ನಮ್ಮೆಲ್ಲ ಆತ್ಮೀಯರಾದಂಥ ಸಂದೀಪ್ ಕುಲಾಲ್, ನಮ್ಮ ತುಂಬೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಸಂದೀಪ್ ಕುಲಾಲ್ ಕೂಡ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಶ್ರೀಮತಿ ಶಕುಂತಲಾ ಉಳ್ಳಾಲ್ ಇವರಿಗೆ ವೇದಿಕೆಯಲ್ಲಿರುವಂತಹ ಗಣ್ಯರು ಸನ್ಮಾನ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರುಗು ತರಬೇಕು ಅಂತ ಇಬ್ಬರಲ್ಲೂ ಕೇಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ತುಂಬೆಯಲ್ಲಿರುವ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದಂತಹ ಗೌರವಾನ್ವಿತ ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಅವರಿಗೆ ಸನ್ಮಾನ ಸಲ್ಲಿಸುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಶ್ರೀಮತಿ ಶಕುಂತಲಾ ಅವರು ತಮ್ಮ ಬೋಧನಾ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಪಾಠ ಪುಸ್ತಕದ ಜ್ಞಾನವಷ್ಟೇ ಅಲ್ಲದೆ ಜೀವನದ ಮೌಲ್ಯಗಳನ್ನು ಕೂಡ ಬೆಳೆಸಿದ ಗುರುವಾಗಿದ್ದಾರೆ. ಅವರ ಬೋಧನಾ ಶೈಲಿ ಸರಳ, ಸ್ಪಷ್ಟ ಮತ್ತು ವಿದ್ಯಾರ್ಥಿಗಳ ಮನಸ್ಸಿಗೆ ತಲುಪುವಂಥದ್ದು. ಅನೇಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಅವರು ತೋರಿದಂತಹ ಆತ್ಮೀಯತೆ, ಸಹಾನುಭೂತಿ ಹಾಗೂ ಪ್ರೋತ್ಸಾಹ ಅವರನ್ನು ಎಲ್ಲರ ಮನಸ್ಸಿನಲ್ಲಿ ನೆಲೆಸುವಂತೆ ಮಾಡಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಸಮಾನವಾಗಿ ಕಾಣುವ ಅವರ ಮನೋಭಾವ, ಶಿಕ್ಷಕರಿಗೂ ಪೋಷಕರಿಗೂ ನೀಡಿದಂತಹ ಗೌರವವು ಶಾಲೆಯ ಒಗ್ಗಟ್ಟಿಗೆ ಕಾರಣವಾಗಿದೆ. ಶಾಲೆಯ ಅಭಿವೃದ್ಧಿಗಾಗಿ ಅವರು ನೀಡಿದಂತಹ ಕೊಡುಗೆಗಳು ಅಪಾರವಾದದ್ದು. ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ, ಶಿಸ್ತಿನ ವಾತಾವರಣ ನಿರ್ಮಾಣದಲ್ಲಿ ಹಾಗೂ ಸಹಪಾಠ್ಯ ಚಟುವಟಿಕೆಗಳಲ್ಲಿ ಉತ್ತೇಜಿಸುವಲ್ಲಿ ಅವರು ತೋರಿದಂತಹ ಸಮರ್ಪಣೆ ಅತ್ಯಂತ
ಶ್ಲಾಘನೀಯವಾಗಿದೆ. ಅವರ ನೇತೃತ್ವದಲ್ಲಿ ಶಾಲೆಯು ಹಲವು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ದು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ಪೂರಕವಾದಂತಹ ಪರಿಸರ ನಿರ್ಮಾಣವಾಗಿದೆ. ಇಂದು ಅವರ ಸೇವೆಯನ್ನು ಸ್ಮರಿಸಿ ಸನ್ಮಾನಿಸುವ ಈ ಸಂದರ್ಭದಲ್ಲಿ ಅವರ ಪರಿಶ್ರಮ, ಸಮರ್ಪಣೆ ಮತ್ತು ಪ್ರೇರಣಾದಾಯಕವಾದಂತಹ ವ್ಯಕ್ತಿತ್ವಕ್ಕೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಅವರ ಜೀವನವು ಮುಂದಿನ ಪೀಳಿಗೆಗೆ ಸದಾ ಪ್ರೇರಣೆಯಾಗಲಿ ಎಂದು ಹಾರೈಸುತ್ತಾ ಧನ್ಯವಾದಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಾಲಾಭಿವೃದ್ಧಿ ಸಮಿತಿ ತುಂಬೆ ಶಾಲೆ ಮತ್ತು ಸರ್ವ ಸದಸ್ಯರು, ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಎಲ್ಲರೂ ಎದ್ದು ನಿಂತು ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಇವರ ಸನ್ಮಾನ ಕಾರ್ಯಕ್ರಮದಲ್ಲಿ ಎದ್ದು ನಿಂತು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕೂತಂತ ಎಲ್ಲ ಕ್ರೀಡಾಭಿಮಾನಿಗಳು ನಿಂತು ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಅಪಾರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿದಂತಹ ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಇವರ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ನಾವೆಲ್ಲರೂ ಕೂಡ ಹಾರೈಸ್ತೇವೆ. ಗೌರವಾನ್ವಿತ ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ನಮ್ಮನ್ನುದ್ದೇಶಿಸಿ 2 ಹಿತವಚನವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಇವತ್ತಿನ ಈ ವಿಶೇಷ ದಿನದಲ್ಲಿ ನೆರೆದಿರುವ ಎಲ್ಲರಿಗೂ ಮೊದಲಿಗೆ ವಂದಿಸ್ತಾ ವೇದಿಕೆಯಲ್ಲಿರುವ ಗಣ್ಯರಿಗೂ ಹಾಗೂ ಎಲ್ಲ ಆಟಗಾರರಿಗೂ, ಊರ ಮತ್ತು ಪರ ಊರ ಆಟಗಾರರಿಗೂ ಈ ಶುಭ ಮುಂಜಾನೆಯ ಆಟದಲ್ಲಿ ತಲ್ಲೀನರಾಗಿದ್ದೀರಿ. ಮತ್ತು ಬಿಸಿಲು ಕೂಡ ಏರ್ತಾ ಇದೆ. ಈ ಸಮಯದ ಬಿಸಿಲು ಭಾರಿ ಸಹಿಸಲಿಕ್ಕೆ ಅಸಾಧ್ಯವಾದ ಬಿಸಿಲು ಕೂಡ ವಾತಾವರಣ ಇದೆ ಕೆಲವು ದಿನಗಳಿಂದ. ಇನ್ನೂ ಇದು ಮುಂದುವರಿತದೆ ಅನ್ನೋದು ಹವಾಮಾನ ವರದಿ ಇದೆ. ಆದರೂ ಈ ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ನಮ್ಮ ಬಳ್ಳಾರಿ ಫ್ರೆಂಡ್ಸ್ ಅವರು ನನಗೆ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಅಥವಾ ನನ್ನನ್ನು ಗುರುತಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ನಾನು ಸನ್ಮಾನ ಮಾಡುವಂತಹ ದೊಡ್ಡ ಕೆಲಸ ಏನು ಮಾಡಲಿಲ್ಲ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನನ್ನ ಶಾಲೆ, ನಮ್ಮ ಮಕ್ಕಳು, ನಮ್ಮ ಊರ ವಿದ್ಯಾರ್ಥಿಗಳು ಅವರನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯುವುದು ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ. ಆದರೂ
ಅದಕ್ಕೆ ಬರೀ ನನ್ನಿಂದ ಮಾತ್ರ ಅಲ್ಲ, ನನ್ನ ಸಹ ಶಿಕ್ಷಕರಿಂದಲೂ ಸಹಕಾರ ಬೇಕು, ಜೊತೆಗೆ ಊರ ಜನರಿಂದಲೂ ಬೇಕು, ಜೊತೆಗೆ ಶಾಲಾಭಿವೃದ್ಧಿ ಸಮಿತಿ, ಈಗ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀಮಾನ್ ಸಂದೀಪ್ ಕುಲಾಲ್ ಇವರು ಕೂಡ ನನ್ನ ಜೊತೆಗೆ ಇದ್ದು ಶಾಲೆಯ ಅಭಿವೃದ್ಧಿಗೆ ಸಹಾಯ ಮಾಡಿದವರು. ಹುರುಪಿನ ಭಾರಿ ಪಾದರಸದಂತಹ ಯುವಕ, ಅವರಿಗೆ ನಮ್ಮ ಮಾರ್ಗದರ್ಶನ ಕಡಿಮೆ ಆಯಿತು ಏನೋ, ಆದರೂ ಏನೋ ಶಾಲೆಯ ಬಗ್ಗೆ ಅಭಿವೃದ್ಧಿ ಮಾಡಬೇಕು, ಶಾಲೆಯನ್ನು ಏಳಿಗೆ ಮಾಡಬೇಕು, ನಮ್ಮೂರ ಶಾಲೆ ಅಂತ ಹೇಳಿ ಅದನ್ನು ಅಭಿವೃದ್ಧಿಪಡಿಸ್ತಾ ಹೋಗುವಲ್ಲಿ ತುಂಬ ಶ್ರಮ ಪಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಊರ ಹಿರಿಯರು, ಪಂಚಾಯಿತಿಯವರು ಎಲ್ಲರೂ, ಮೊದಲನೇ SMCಯ ಮಾಜಿ ಅಧ್ಯಕ್ಷರುಗಳು, ಈಗಿನ ಸದಸ್ಯರುಗಳು ಎಲ್ಲರೂ ಅವರ ಜೊತೆಗೆ ಇದ್ದು ಅವರಿಗೆ ಸಹಕಾರ ಕೊಡಬೇಕು ಅಂತ ನಾನು ಈ ವೇದಿಕೆಯಲ್ಲಿ ಅವರನ್ನು ಎಲ್ಲರನ್ನು ಕೇಳಿಕೊಳ್ತಾ ಇದ್ದೇನೆ. ಅವರ ಹುರುಪಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಟ್ಟರೆ ಅವರು ಏನು ಕೂಡ ಮಾಡಿಯಾರು. ನಮ್ಮ ದೇಶದಲ್ಲಿ ಯುವಶಕ್ತಿ ಅತ್ಯಂತ, ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಯುವಶಕ್ತಿ ಹೊಂದಿದ ದೇಶ ಭಾರತ ದೇಶ. ಆದರೆ ನಮ್ಮ ಮಕ್ಕಳಿವತ್ತು ಯುವಶಕ್ತಿಗೆ ಸರಿಯಾದ ಮಾರ್ಗದರ್ಶಿತ್ವ ಇಲ್ಲದೆ, ಉತ್ತಮ ನಾಯಕತ್ವ ಇಲ್ಲದೆ ಎಲ್ಲಿಯೋ ಹೇಗೋ ಅವರ ಶಕ್ತಿ ಪೋಲಾಗ್ತಿದೆ ಕೆಲವು ಕಡೆ. ಹಾಗಾಗಬಾರ್ದು. ಇಲ್ಲಿಯ ಈ ಸಂಘಟನೆ ನೋಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ಕವಿ ಒಂದು ಕಡೆ ಹೇಳ್ತಾನೆ, ನಮ್ಮ ಕರುಳ ಕುಡಿಗಳು, ನಮ್ಮ ನಾಡ ಪ್ರಜೆಗಳು ಪಬ್ಬು ಕ್ಲಬ್ಬು ಮಬ್ಬು ಕತ್ತಲೆ ಹಿಂದೆ ಕಳೆದು ಹೋಗಿದ್ದಾರೆ ನಮ್ಮ ಕರುಳ ಕುಡಿಗಳು, ನಾಡ ಪ್ರಜೆಗಳು ಮಬ್ಬು ಕಬ್ಬು ಕ್ಲಬ್ಬು ಮಬ್ಬು ಕತ್ತಲೆ ಹಿಂದೆ ಬಸವಳಿದು ಹೋಗಿದ್ದಾರೆ. ಕುಣಿತ ಗುರಿ ಇಲ್ಲದ ಅಲತದಿಂದ ಬೇಸತ್ತು ಹೋಗಿದ್ದಾರೆ. ಉತ್ತಮ ನಾಯಕತ್ವ ಮಾರ್ಗದರ್ಶಿತ್ವ ಹುಡುಪಿಯಿಂದ ಅಂತ. ಆದ್ದರಿಂದ ನಮ್ಮ ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ಬೇಕಾಗಿದೆ, ನಾಯಕತ್ವ ಬೇಕಾಗಿದೆ. ಆಗ ನಮ್ಮ ಈ ಯುವಶಕ್ತಿ, ವಿವೇಕಾನಂದರು ಹೇಳಿದಾಗೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಮಾತಿನಂತೆ ನೀವು ಹೋರಾಡಬೇಕು. ನೀವು ಶಕ್ತಿಯನ್ನು ಒಳ್ಳೆಯ ಕೆಲಸಕ್ಕೆ ಬಳಸಿಕೊಳ್ಬೇಕು. ನಿಮ್ಮ ಮನೆಯ ಅಭಿವೃದ್ಧಿಗಾಗಿ, ನಿಮ್ಮ ಊರಿನ ಅಭಿವೃದ್ಧಿಗಾಗಿ, ನಿಮ್ಮ ನಾಡಿನ ಅಭಿವೃದ್ಧಿಗಾಗಿ, ನಿಮ್ಮ ದೇಶದ ಅಭಿವೃದ್ಧಿಗಾಗಿ ನಿಮ್ಮ ಶಕ್ತಿ ಮೀಸಲಾಗಬೇಕು. ಇನ್ನೊಂದು ಕಡೆ ಕವಿ ಹೇಳ್ತಾರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ ಧರ್ಮ ಸಾಸಿರವಿದ್ದರೆ ಏನು ಪ್ರಯೋಜನ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತ. ಆದ್ದರಿಂದ ನಮ್ಮ ಭಾರತ ದೇಶದ ಮಕ್ಕಳು ನಿದ್ರಿಸಬಾರ್ದು. ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಶ್ರಮದಿಂದ ಪ್ರಯತ್ನದಿಂದ ಮುಂದೆ ದೇಶವನ್ನು ಅಥವಾ ತನ್ನ ಮೊದಲು ಕುಟುಂಬ, ಆನಂತರ ಊರು, ಆನಂತರ ದೇಶ, ಅದಕ್ಕಿಂತ ಮೊದಲು ಮಕ್ಕಳು ಕ್ಲಪ್ತ ಸಮಯಕ್ಕೆ ಸರಿಯಾದ ವಿದ್ಯೆಯನ್ನು ಪಡ್ಕೊಳ್ಬೇಕು. ಆ ವಿದ್ಯೆ ಇದ್ದರೆ ಅವ ಸಮಾಜದಲ್ಲಿ ಸಾವಿರಾರು ವರ್ಷದಿಂದ ಹೋರಾಟ ಒಳಗೆ ಹೊರಗೆ ವಿದ್ಯೆಯೊಂದೇ ಅಸ್ತ್ರ ನಿನಗೆ ಸಮಾನತೆಯ ಬದುಕಿಗೆ ಅಂತ. ಈ ಸಮಾಜದಲ್ಲಿ ಸಮಾನತೆಯ ಬದುಕನ್ನು ಪಡ್ಕೊಳ್ಬೇಕಾದ್ರೆ ನೀವು ಕ್ಲಪ್ತ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಬೇಕಾದಷ್ಟು ವಿದ್ಯೆಯನ್ನು ಪಡ್ಕೊಳ್ಬೇಕು. ಆಗ ವಿದ್ಯೆ, ಸಂಘಟನೆ ಮತ್ತು ಹೋರಾಟ, ಅಂಬೇಡ್ಕರ್ ಅವರ ಮಾತು, ಇದರಿಂದ ನಮ್ಮ ದೇಶವನ್ನು, ನಮ್ಮ ಜೀವನವನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲಿಕ್ಕೆ ಸಹಕಾರಿಯಾಗ್ತದೆ. ಈಗ ಈ ಸಂದರ್ಭದಲ್ಲಿ ನನ್ನನ್ನು ಗೌರವಿಸಿ ಸನ್ಮಾನಿಸಿದ ಎಲ್ಲರಿಗೂ, ವೇದಿಕೆಯಲ್ಲಿರುವವರು ಹಾಗೂ ಮತ್ತು ಎಲ್ಲ ಈ ಸಂಘಟನೆಯ ಬಳ್ಳಾರಿ ಫ್ರೆಂಡ್ಸ್ ಸರ್ಕಲ್ನ ಎಲ್ಲ ಯುವಕರಿಗೂ, ಜೊತೆಗೆ ನಮ್ಮ ಊರಿನ ಆಟೋಟದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನಗಿಂದು ಈ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಸರ್ವರಿಗೂ ಕೃತಜ್ಞತೆಯನ್ನು ಹೃದಯ ತುಂಬಿ ಹರಿಸ್ತಾ ನನ್ನ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಉತ್ಸಾಹಭರಿತ ಮಾತನಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಇವರಿಗೆ ಇದೀಗ ನಮ್ಮನ್ನುದ್ದೇಶಿಸಿ ಇಲ್ಲಿನ ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿ ಇದ್ದಾರೆ ಮತ್ತೋರ್ವ ಅತಿಥಿ ಅಶೋಕ್ ಕುಲಾಲ್ ರಾಮಲ್ಕಟ್ಟೆ. ಇವರನ್ನು ಕೂಡ ಬಳ್ಳಾರಿ ಫ್ರೆಂಡ್ಸ್ ತುಂಬಿ ಇದರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೀಗ ನಮ್ಮನ್ನು ಉದ್ದೇಶಿಸಿ ನಮಗೆ ಈ ಕ್ರಿಕೆಟ್ ಕೂಟಕ್ಕೆ ಸಹಕಾರ ನೀಡಿದಂತಹ ಗಣೇಶ್ ಸಾಲ್ಯಾನ್, ಗ್ರಾಮ ಪಂಚಾಯತ್
ನಿಕಟಪೂರ್ವ ಉಪಾಧ್ಯಕ್ಷರು ಇವರು 2 ಹಿತವಚನವನ್ನು ನುಡಿಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಇವತ್ತಿನ ಬಳ್ಳಾರಿ ಫ್ರೆಂಡ್ಸ್ ಇವರು ಆಯೋಜಿಸಿದಂತಹ ಕ್ರಿಕೆಟ್ ಪಂದ್ಯಾಟದಲ್ಲಿ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಮ್ಮ ಇವತ್ತು ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಆದಂತಹ ಶಕುಂತಲಾ ಎಸ್ ಉಳ್ಳಾಲ್ರವರು ಹಾಗೂ ನನ್ನ ಆತ್ಮೀಯರು ಎಲ್ಲ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಶಾರದಾ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ನನ್ನ ಮಿತ್ರರಾದಂಥ ಗಣೇಶ್ ಸುವರ್ಣರವರು ವೇದಿಕೆಯಲ್ಲಿದ್ದಾರೆ. ಹಾಗೂ ಹಿರಿಯರು ಎಲ್ಲರಿಗೂ ಮಾರ್ಗದರ್ಶನ ಆದಂಥ SDMCಯ ಮಾಜಿ ಅಧ್ಯಕ್ಷರಾದಂಥ ವಸಂತ್ರವರು ಹಾಗೂ ಯುವ ಉದ್ಯಮಿ ನನ್ನ ಸ್ನೇಹಿತರಾದಂಥ ಅಶೋಕ್ ಕುಲಾಲ್ರವರು ವೇದಿಕೆಯಲ್ಲಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮದ ರೂವಾರಿಯಾದಂತಹ ನನ್ನ ಆತ್ಮೀಯರಾದಂತಹ SDMCಯ ಅಧ್ಯಕ್ಷರು ಹಾಗೂ ಎಲ್ಲ ಒಂದು ಯುವಕರನ್ನು ಒಗ್ಗೂಡಿಸಿ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ನಮ್ಮ ಶಾಲಾ ಅಭಿವೃದ್ಧಿಗೋಸ್ಕರ ಮಾಡಬೇಕಂತೇಳಿ ಕಳೆದ ಕೆಲವು ವರ್ಷಗಳಿಂದ ಅವರ ಒಂದು ಕನಸು ಇವತ್ತು ನನಸಾಗಿದೆ. ಹಾಗಾಗಿ ಆ ವೇದಿಕೆಯಲ್ಲಿರುವಂತಹ ನಮ್ಮ ಆತ್ಮೀಯರಾದಂಥ ಸಂದೀಪ್ ಕುಲಾಲ್ರವರೇ, ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕ್ರಿಕೆಟ್ನ ಉತ್ಸವದಲ್ಲಿದ್ದೀರಿ. ಈಗ ತಾನೇ ಒಂದು ನಮ್ಮ ಟೀಚರ್ ಅವರಿಗೆ ಒಂದು ಬೇರೆ ಕಾರ್ಯಕ್ರಮಕ್ಕೆ ಹೋಗುವುದರಿಂದ ಅವರು ಬೇಗ ಬಂದಿದ್ದಾರೆ. ಅವರನ್ನು ಬೇಗ ಒಂದು ಬೀಳ್ಕೊಡುವ ಮಾಡುವ ಒಂದು ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವರು ಕಳೆದ 3 ವರ್ಷದಿಂದ ನಮ್ಮ ತುಂಬೆ ಶಾಲೆಯನ್ನು ಬಹಳಷ್ಟು ಉತ್ತುಂಗಕ್ಕೆ ಏರಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಾವು ಕಳೆದ ಕೆಲವು ವರ್ಷಗಳಿಂದ ಬೇರೆ ಬೇರೆ ಮುಖ್ಯೋಪಾಧ್ಯಾಯಿನಿಯರು ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೂ ನಮ್ಮ ಶಕುಂತಲಾ ಮೇಡಮ್ ರವರು ಬಾರ್ಕೂರಿನಿಂದ ಬೆಳಿಗ್ಗೆ 6 ಗಂಟೆಗೆ ಅವರು ಅಲ್ಲಿಂದ ಎದ್ದು ಬರುವಂಥ ಒಂದು ಪರಿಸ್ಥಿತಿ ಅವರಿಗೆ, ಅಂದರೆ ಕೆಲವು ದೂರದಿಂದ ಬರ್ತಾ ಇದ್ದಾರೆ. ರಾತ್ರಿ ಹೋಗುವಾಗ 9 ಗಂಟೆ ಆಗ್ತದೆ ಮನೆ ತಲುಪುವಾಗ. ಅವ್ರದ್ದೊಂದು ವಿಶೇಷವಾದ ಒಂದು ಗುಣ. ಯಾಕಂದರೆ ಯಾವ ಶಾಲೆಗೆ ಹೋದರೆ ಅದು ಮುಂಚೆ ಪರಂಗಿಪೇಟೆ ಮಾಪ್ಲೆ ಶಾಲೆಯಲ್ಲಿ ಆದರೂ ಆ ಶಾಲೆಯನ್ನು ಸ್ವಲ್ಪ ಮಕ್ಕಳಿದ್ದ ಕಾರಣ ಬೇರೆ ಅವರು ರಿಟೈರ್ಡ್ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬರುವಾಗ ಅಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚು ಆಗಿದೆ. ಅದೇ ಕಾರಣ 550 ಸಂಖ್ಯೆಯನ್ನು ಮಾಡಿದ್ದಾರೆ. ಆ ಕೀರ್ತಿ ನಮ್ಮ ಶಕುಂತಲಾ ಎಸ್ ಉಳ್ಳಾಲ್ ಮೇಡಮ್ ರವರಿಗೆ ಬರಬೇಕು. ಅದು ಕೂಡ ನಮ್ಮ ತುಂಬೆ ಶಾಲೆಯಲ್ಲಿ ಕೂಡ ಎಲ್ಲರನ್ನು ಸೇರಿಸಿಕೊಂಡು ಕೆಲವು ಮೀಟಿಂಗ್ಗಳನ್ನು ಮಾಡಿಕೊಂಡು ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಬೇರೆ ಬೇರೆ ಒಂದು ಕಾರ್ಯಕ್ರಮವನ್ನು ಬಿಟ್ಟು ಮಕ್ಕಳನ್ನು ಹೆಚ್ಚಿಸುವಂಥ ಅವರ ಸಂಖ್ಯೆ ಹೆಚ್ಚಿಸುವಂಥ ಕೆಲವು ಕೆಲಸಗಳನ್ನು ಮಾಡಿದ್ದಾರೆ. ಅದಲ್ಲದೆ ಅವರು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಕೂಡ ಎಲ್ಲ ಸಂಘ ಸಂಸ್ಥೆಯರನ್ನು ಸೇರಿಸಿಕೊಂಡು ಬೇರೆ ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಕೂಡ ಸಹಕಾರವನ್ನು ನೀಡಿದ್ದಾರೆ. MRPL ಘಟಕದಿಂದ ಒಂದು ಶೌಚಾಲಯಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಕೂಡ ನಮಗೆ ಬಂದಿದೆ. ಎರಡು ಕೊಠಡಿಗೆ ಇನ್ನೊಂದು ಸರ್ಕಾರದಿಂದ ಶಾಸಕರ ನಿಧಿಯಿಂದ 15 ಲಕ್ಷ ರೂಪಾಯಿಯನ್ನು ತರುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ಅವರ ಒಂದು ಶ್ರಮ ಮತ್ತು ಈ ಊರಿನವರ ಮತ್ತು ಎಲ್ಲ ಸಂಘ ಸಂಸ್ಥೆಯವರ ಒಂದು ಸಹಕಾರದಿಂದ ಅವರು ಈ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಚ್ಚು ಸಂತೋಷ ಆಗ್ತದೆ. ಈ ಸಂದರ್ಭದಲ್ಲಿ ಅವರೊಟ್ಟಿಗೆ ಅವರ ಅಕ್ಕನ ಮಗ ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ಹಾಗೂ ಇವತ್ತಿನ ಒಂದು ಕ್ರೀಡೆ ಒಳ್ಳೆಯ ರೀತಿಯಲ್ಲಿ ನಿನ್ನೆ ರಾತ್ರಿಯಿಂದ ಶುರುವಾಗಿದೆ. ಇನ್ನು ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿ, ಎಲ್ಲ ಕ್ರೀಡಾಭಿಮಾನಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಗಣೇಶ್ ಸಾಲ್ಯಾನ್ ಇವರಿಗೆ, ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಅಧ್ಯಕ್ಷರಾದಂತಹ ಸಂದೀಪ್ ಕುಲಾಲ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪುಳ್ಳಳ್ಳಿ ತಂಡದ ಕಪ್ತಾನ ದಯಮಾಡಿ ಬನ್ನಿ. DFC ಪುಳ್ಳಳ್ಳಿ ತಂಡದ ಕಪ್ತಾನ ತಮಗಾಗಿ ಎದುರಾಳಿ ತಂಡದ ಕಪ್ತಾನ ಕಾಯ್ತಾ ಇದ್ದಾರೆ. DFC ಪುಳ್ಳಳ್ಳಿ ತಂಡದ ಕಪ್ತಾನ ಆದಷ್ಟು ಬೇಗ ಮೈಕ್ ಮಾಡಲು ಬನ್ನಿ. ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಆಗಮಿಸಿದ್ದಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ಈ ಸನ್ಮಾನ ಕಾರ್ಯಕ್ರಮಕ್ಕೆ
ಚುಕ್ಕಿಯನ್ನು ಇಡುತ್ತಿದ್ದೇವೆ. ಜೈ ಹಿಂದ್. ಮುಂದಿನ ಪಂದ್ಯಕೂಟದ ನಾಣ್ಯ ಚಿಮಿಗೆಯನ್ನು ಡಿಎಫ್ಸಿ ಪುಳ್ಳಳ್ಳಿ ತಂಡವು ಗೆದ್ದುಕೊಳ್ತಾ ಇದೆ. 7 ತಂಡಗಳು ಸಜ್ಜಾಗಿವೆ. ತದನಂತರದ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀನಿ. SFC ಪಕ್ಕಲಪಾದೆ ವಿರುದ್ಧವಾಗಿ ಕ್ವಾಲಿಟಿ ಮಾಡಿ ಇದಿನ ಈ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಹೊನಲು ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತಹ ಬಳ್ಳಾರಿ ಫ್ರೆಂಡ್ಸ್ ಸದಸ್ಯರು ದಯಮಾಡಿ ಲೈನ್ ಅಪ್ ಅನ್ನು ಸಹಕರಿಸಿಕೊಳ್ಳಿ. ಇವರು ವೇದಿಕೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೊನಲು ಬೆಳಕಿನ ವ್ಯವಸ್ಥೆ ಮಾಡಿದಂತಹ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ ಇವರಿಗೆ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಮಗೆ ಈ ಕ್ರಿಕೆಟ್ ಕೂಟಕ್ಕೆ ಹೊನಲು ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ದೇವೆ.
ನಾಟ್ ಔಟ್ ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಚುಕ್ಕಿ ಚೆಂಡಿನ ಮುಖೇನ 2 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಹಸ್ತಗಾರ ಹೇಮಂತ್. ಕುಡಿದ 3ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕಾ ತುದಿಯಲ್ಲಂತೂ ಸ್ಟ್ರೈಕರ್ ತುದಿಯಲ್ಲಿ ಸುಮನ್ ಎಂಬ ನಾಮ ಕೇಳಿ ಬರ್ತಾ ಇದೆ. ನೋ ಸ್ಟ್ರೈಕರ್ ತುದಿಯಲ್ಲಂತೂ ವಿನೀತ್. ತೃತೀಯ ದಾಳಿ ಬಲವಾದ ಹೊಡೆತವಾಗಿತ್ತು ನೇರ ವಿಭಾಗಕ್ಕೆ. ಅದ್ಭುತ ಶೈಲಿಯ ಕ್ಯಾಚ್ ಇದು. ಮತ್ತೊಂದು ಉದ್ದರಿ ನಷ್ಟಗೊಳ್ತಾ ಇದೆ. 3 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆ ಇನ್ನು ಕೂಡ ಆರಂಭಗೊಂಡಿಲ್ಲ. 14ರ ಗುರಿಯನ್ನು ಬೆನ್ನಟ್ಟಿಕೊಳ್ಳುತ್ತಾ ಪ್ರಥಮ ಓವರಿನ ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಹಸ್ತಗಾರ ಹೇಮಂತನ್. ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ನೂತನ ದಾಂಡುಗಾರನಾಗಿ ಚರಣ್ ರವರ ಆಗಮನ ಕಾಣಸಿಗ್ತಾ ಇದೆ. ಎಡಗೈ ದಾಂಡುಗಾರ ಹಲವಾರು ಮೈದಾನದಲ್ಲಂತೂ ಬಲಾಢ್ಯ ಹೊಡೆತಗಳಿಗಂತೂ ಹೆಸರುವಾಸಿಯಾದಂತ ಚರಣ್ ಇದೀಗ ಬೊಲ್ಲಾರಿ ಮೈದಾನದಲ್ಲಿ ಯಾವ ರೀತಿ ದಂಡನ್ನು ಬೀಸುತ್ತಾರೆ ಕಾದು ನೋಡಬೇಕಾಗಿದೆ. ಪ್ರಥಮ ಓವರಿನ ಚತುರ್ಥನೇ ಚೆಂಡನ್ನು ಎದುರಿಸಲು ಚರಣ್ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಎಸ್ತಗಾರಿಕೆ ಭಾಗದಲ್ಲಂತೂ ಹೇಮಂತ್ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಒಂಟ ಮಾದರಿಯ ಚೆಂಡಿಗೆ ಬಿತ್ತು ಚರಣ್ ದಂಡಿನ ಮುಖೇನ ಬರ್ತಾ ಇದೆ. 6 ಓಟಗಳು ಖಾತೆಯಲ್ಲಂತೂ 6 ಓಟಗಳು ಕಾಣಸಿಗ್ತಾ ಇದೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಹೇಮಂತನ್. ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ತಾ ಮುನ್ನೋಗೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಚರಣ್ ದಂಡು ಗರ್ಜಿಸ್ತಾ ಇದೆ. ಇಲ್ಲಿ 12 ಓಟಗಳು ಬಂದಾಗಿದೆ. 2 ಓಟಗಳು ಬೇಕಾಗಿದೆ ವಿಜಯದತ್ತ ಸಾಗಲು. ಅಂತಿಮ ಚೆಂಡನೆಸೆಯಬೇಕಾಗಿದೆ. ಮಾತೆ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಸಿಕ್ಸರ್ ಮುಖೇನ ಪಂದ್ಯಕೂಟವನ್ನು ವಿಜಯಶಾಲಿ ಆಗ್ತಾ ಇದೆ SFC ಬೆಂಚನ್ ಪದವು ತಂಡ. ಮುಂದಿನ ಪಂದ್ಯಕೂಟದ ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡಿದ್ದ DFC ಪೊಳ್ಳಲಿ ತಂಡ ತಮ್ಮ ನಿರ್ಣಯವನ್ನು ತಿಳಿಸಿಕೊಡಿ. ಪೊಳ್ಳಲಿ ತಂಡ ಕ್ಷೇತ್ರ ರಕ್ಷಣೆ ಭಾಗವನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಆರಂಭಿಕ ದಾಂಡುಗಾರರನ್ನು ಕಳಿಸಿಕೊಡಿ ಕೋಸ್ಟಲ್ ಬಾಯ್ಸ್ ಪಣಂಬೂರು ತಂಡ. ಅದೇ ರೀತಿ ಮುಂದಿನ ಪಂದ್ಯಕೂಟ SFC ಪಕ್ಕಲವಾದ ವಿರುದ್ಧವಾಗಿ ಕ್ವಾಲಿಟಿ ಮಾಡಿ ತಂಡದ ಕಪ್ತಾನರು ಬನ್ನಿ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಿ. 10 ಹಲವಾರು ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ಆರಂಭಿಕ ದಾಂಡುಗಾರರನ್ನು ಕಳಿಸಿಕೊಡಿ ಕೋಸ್ಟಲ್ ಬಾಯ್ಸ್ ಪಣಂಬೂರು ತಂಡ. ಆದಷ್ಟು ಬೇಗ ಆರಂಭಿಕ ದಾಂಡುಗಾರರನ್ನು ಕಳಿಸಿಕೊಡಿ.
ಎಸ್ ಪಂದ್ಯಕೂಟ ಆರಂಭಗೊಳ್ತಾ ಇದೆ. ಆರಂಭಿಕರಾಗಿ ಸ್ಟ್ರೈಕರ್ ತುದಿಯಲ್ಲಂತೂ ಸುಹಾನ್ ಎಂಬ ನಾಮ ಕೇಳಿ ಬರ್ತಾ ಇದೆ. ನಾನ್ ಸ್ಟ್ರೈಕರ್ ತುದಿಯಲ್ಲಂತೂ ಅಚ್ಚ. ಎಸ್ತಗಾರಿಕೆ ಭಾಗದಲ್ಲಿ ಪ್ರಥಮ ಓವರ್ ಎಸೆಯಲು ಎಸ್ತಗಾರ ಅಕ್ಷಯ್ ರವರು ಚೆಂಡನ್ನು ಗೆದ್ದುಕೊಂಡಿದ್ದಾರೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ವೇಗದ ದಾಳಿಯಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸ್ತಗಾರ ಅಕ್ಷಯ್. ತನ್ನ ಕುಡಿದ ಎರಡನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ಸುಹಾನ್ ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚುರುಕಿನ ಓಡಾಟ ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಖಾತೆ ಕೂಡ ಆರಂಭಗೊಳ್ತಾ ಇದೆ. ಅವಳಿ ಚೆಂಡುಗಳು ಮುಕ್ತಿದೆತ್ತ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಅಕ್ಷಯ್ ತನ್ನ ಕುಡಿದ ಮೂರನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ದಾಂಡುಗಾರಿಕೆ ತುದಿಯಲ್ಲಂತೂ ಅಚ್ಚ. ತೃತೀಯ ದಾಳಿ ಮತ್ತೆ ಬೈಸು ಮುಖೇನ ಒಂಟಿ ಓಟ ಬರ್ತಾ ಇದೆ. ಖಾತೆಯಲ್ಲಂತೂ ಎರಡರತ್ತ ಸಾಗಿ ಬರ್ತಾ ಇದೆ. 3 ಚೆಂಡುಗಳು ಮುಕ್ತಾಯ ಇದತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಕ್ವಾಲಿಟಿ ಮಾಡಿ ತಂಡದ ಕಪ್ತಾನ ದಯಮಾಡಿ ಬನ್ನಿ. ಅಡ್ಡ ಚೆಂಡು ಎಂಬ ತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 3 ಓಟದತ್ತ ಸಾಗಿ ಬರ್ತಾ ಇದೆ. 3 ಚೆಂಡುಗಳು ಮುಕ್ತಾಯದತ್ತ. ಚತುರ್ಥನೇ ದಾಳಿಯನ್ನು ಮತ್ತೆ ಸಂಘಟಿಸಿಕೊಳ್ಳಬೇಕಾಗಿದೆ. ಎಸ್ತಗಾರ ಅಕ್ಷಯ್ ತನ್ನ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ತಾ ಲಾಲಿಬಾಬ್ ಆದರೆ ಚೆಂಡಾಗಿತ್ತು. ನೇರ ಕೈಗೆ ಸೇರಿಕೊಳ್ತಾ ಇದೆ. ಸುಹಾನ್ ರವರ ಉದ್ದರೆ ನಷ್ಟಗೊಳ್ತಾ ಇದೆ. ಇಲ್ಲಿ 4 ಚೆಂಡುಗಳ ಆಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಓವರಿನ 4 ಚೆಂಡುಗಳ ಆಟ ಮುಕ್ತಾಯಗೊಳ್ತಾ ಇದೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಅಕ್ಷಯ್ ತನ್ನ ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ನೂತನ ದಾಂಡಿಗರನಾಗಿ ಮಸೂದ್ ರವರ ಆಗಮನ ಕಾಣಸಿಗ್ತಾ ಇದೆ. ತನ್ನ ಕುಡಿದ ಪಂಚಮನೇ ದಾಳಿ ಇದು. ಒಂಟಿಯತ್ತ ಚಲಿಸ್ತಾ ಇದೆ. ಒಂಟಿ ಊಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 4ರತ್ತ ಸಾಗಿ ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ತೀರ್ಪುಗಾರರೆ. ಪ್ರಥಮ ಓವರಿನ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ ಎಸ್ತಗಾರ ಅಕ್ಷಯ್. ತನ್ನ ಕುಡಿದ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಅಡ್ಡ ಚೆಂಡು ಎಂಬ ತಕ್ಕಂಥ ತೀರ್ಪು. ಖಾತೆಯಲ್ಲಂತೂ 5ರತ್ತ ಸಾಗಿ ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ತೀರ್ಪುಗಾರರೆ. ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ವೇಗದ ದಾಳಿಗೆ ವೇಗದ ಹೊಡೆತವಿತ್ತು. ಆದರೆ ಒಂಟಿಯ ಲಾಭವನ್ನು ಮಾತ್ರ ಪಡೆದುಕೊಳ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ ಖಾತೆಯಲ್ಲಂತೂ 6 ಓಟಗಳು ಕಾಣಸಿಗ್ತಾ ಇದೆ. ಕ್ವಾಲಿಟಿ ಮಾಡಿ ತಂಡದ ಕಪ್ತಾನ ದಯಮಾಡಿ ಬನ್ನಿ. ದ್ವಿತೀಯ ಓವರನ್ನು ಎಸೆಯಲು ಎಸೆಗಾರ ಅಫ್ರೀದ್. ಪ್ರಥಮ ದಾಳಿಯಾಗಿತ್ತು. ಒಂಟಿಯತ್ತ ಚಲಿಸ್ತಾ ಇದೆ. ಖಾತೆಯಲ್ಲಂತೂ 7ರತ್ತ ಸಾಗಿ ಬರ್ತಾ ಇದೆ. ಪ್ರಥಮ ಚೆಂಡು ಮುಕ್ತಿದ್ದ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಅಫ್ರೀದ್ ತನ್ನ ಕುಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ಸ್ಟ್ರೈಕರ್ ತುದಿಯಲ್ಲಿ ಅಚ್ಚ. ಯಾವ ರೀತಿ ದಂಡನ್ನು ಬೀಸುತ್ತಾರೆ ಕಾದು ನೋಡಬೇಕಾಗಿದೆ. ದ್ವಿತೀಯ ಓವರಿನ ದ್ವಿತೀಯ ಚೆಂಡಿಗೆ ಯಾವ ರೀತಿ ದಂಡನ್ನು ಬೀಸುತ್ತಾರೆ ಕಾದು ನೋಡಬೇಕಾಗಿದೆ. ಸ್ಟ್ರೈಕರ್ ತುದಿಯಲ್ಲಂತೂ ಮಸೂದ್. ಚುರುಕಿನ ಓಡಾಟ, ಕೊಂಚ ಮಾಟಿನ ಗಾಳಿಬೀಳಿ. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 8ರತ್ತ ಸಾಗಿ ಬರ್ತಾ ಇದೆ. ಅವಳಿ ಚೆಂಡುಗಳು ಮುಕ್ತಿದ್ದ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಅಫ್ರೀದ್ ತನ್ನ ಕುಡಿದ 3ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಅಚ್ಚ. ಸ್ಟ್ರೈಕರ್ ತುದಿಯಲ್ಲಿ ಮತ್ತೆ
ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 3 ಚೆಂಡುಗಳಾಟ ಮುಕ್ತಾಯ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಫ್ರೀ ತಂದ್ಕೂಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಚತುರ್ಥನೇ ದಾಳಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಕೊಂಚ ಮಾಟಿನ ಗಾಳಿಬೀಳಿ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಸ್ಟೆಂಪ್ ಔಟಿಗೆ ಒಂದು ಅವಕಾಶವಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 4 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 8 ಓಟದಲ್ಲಿ ಸ್ಥಗಿತಗೊಳ್ತಾ ಇದೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಫ್ರೀ ತಂದ್ಕೂಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮತ್ತೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನಕ್ಕೆ 6 ಓಟಗಳು ಲಭಿಸಿಕೊಳ್ತಾ ಇದೆ. 6 ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 14ರತ್ತ ಸಾಗಿ ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಮುಂದಿನ ಪಂದ್ಯ ಕುಡಿದ ನಾಣಚುಂಬಿಕೆಯನ್ನು ಗೆದ್ದುಕೊಳ್ತಾ ಇದೆ SFC ಪಕ್ಕಲಪಾದೆ ತಂಡ. ಕ್ಷೇತ್ರರಕ್ಷಣೆ ಭಾಗವನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. 2 ತಂಡಗಳು ಸಜ್ಜಾಗಿರಿ. ಮತ್ತೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವಿದ್ದು ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 14 ಓಟದಲ್ಲಿ ಸ್ಥಗಿತಗೊಳ್ತಾ ಇದೆ. ಅಂತಿಮ 6 ಚೆಂಡುಗಳಾಟ ಬಾಕಿ ಉಳಿತಾ ಇದೆ. ನೂತನ ದಾಳಿಗಳಾಗಿ ನಿಜಾಂ ಸಜಿಪ್ಪರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಅಂತಿಮ ಓವರ್ ಎಸೆಯುತ್ತಿಗಾರ ಜೀತು ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಪ್ರಥಮ ದಾಳಿಯನ್ನು ಎಸೆಯಬೇಕಾಗಿದೆ. ಮಸೂದ್ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಪ್ರಥಮ ದಾಳಿ ಫುಲ್ ಟಾಸ್ ಮಾತ್ರ ಚೆಂಡಾಗಿತ್ತು. ಸ್ಟಂಪ್ ಔಟಿಗೆ ಬಲಿಯಾಗ್ತಾ ಇದ್ದಾರೆ ಮಸೂದ್ ರವರು. ಪ್ರಥಮ ಚೆಂಡಿಗೆ ಉದ್ದರಣೆ ನಷ್ಟಗೊಳ್ತಾ ಇದೆ. ಮಸೂದ್ ರವರ ಉದ್ದರಲ್ಲಿ ನಷ್ಟಗೊಳ್ತಾ ಇದೆ. ಇವರ ಜಾಗವನ್ನು ಭರ್ತಿ ಮಾಡಲು ಮತ್ತೋರ್ವ ದಾಂಡಿಗಾರ. ಮುಸ್ತಾಫರ್ ಅವರ ಆಗಮನ ಕಾಣಸಿಗ್ತಾ ಇದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಮುಸ್ತಾಫರ್ ಅವರು ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಜೀತೂರ್ ಅವರ ಕೂಡಿದ 2ನೇ ದಾಳಿ ಇದು. ನೆಲವನ್ನು ಕಾಚಿ ಬಂದ ಚೆಂಡಿಗೆ ಬಿತ್ತು ಪ್ರಹಾರ. 6 ಓಟಗಳು ಬರ್ತಾ ಇದೆ. ಖಾತೆಯಲ್ಲಂತೂ 20ರತ್ತ ಸಾಗಿ ಬರ್ತಾ ಇದೆ. ಅವಳಿ ಚೆಂಡುಗಳ ಆಟ ಮುಕ್ತಾಯದತ್ತ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ. ತನ್ ಕೂಡಿದ 3ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತೃತೀಯ ದಾಳಿ ಮತ್ತೆ ನೆಲವನ್ನು ಕಾಚಿದ ಚೆಂಡಿಗೆ ರಾಕೆಟ್ ಹೊಡೆತವಿದು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬರ್ತಾ ಇದೆ. ಖಾತೆಯಲ್ಲೊಂದು 26ರತ್ತ ಸಾಗಿ ಬರ್ತಾ ಇದೆ. 3 ಚೆಂಡುಗಳಾಟ ಮುಕ್ತಾಯದತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಜೀತು ತನ್ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮುಸ್ತಾಫಾ ಅವಲಿ ಸಿಕ್ಸರ್ ವೀರ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಚತುರ್ಥನೇ ದಾಳಿ ಒನ್ ಟಾಪ್ ಮಾದರಿ ಚೆಂಡಾಗಿತ್ತು. ಅಡ್ಡ ಚೆಂಡು ಎಂಬತಕ್ಕಂಥ ತಿರುಪು ಬರ್ತಾ ಇದೆ. ಖಾತೆಯಲ್ಲಿ 27ರತ್ತ ಸಾಗಿ ಬರ್ತಾ ಇದೆ. 3 ಚೆಂಡುಗಳಾಟ ಮುಕ್ತಾಯ ಇದೆ. ಚತುರ್ಥನೇ ದಾಳಿಯಲ್ಲಿ ಮತ್ತೆ ಎಸೆಯಬೇಕಾಗಿದೆ ಎಸೆಗಾರ. ಜೀತು ತನ್ ಕುಡಿದ 4ನೇ ದಾಳಿ ಇದು. ಮತ್ತೆ ಅಡ್ಡ ಚೆಂಡು. ಖಾತೆಯಲ್ಲಂತೂ 28ರತ್ತ ಸಾಗಿ ಬರ್ತಾ ಇದೆ. 3 ಚೆಂಡುಗಳಾಟ ಮುಕ್ತಾಯದತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಿ. ಜೀತು ತನ್ ಕುಡಿದ 4ನೇ ದಾಳಿ ಇದು. ಅಷ್ಟೇ ಉತ್ತಮ ಕ್ಷೇತ್ರರಕ್ಷಣೆ. ಅಲ್ಲಿ ಮುಸ್ತಾಫರ್ ಅವರು ರನ್ ಔಟ್ಗೆ ಬಲಿ ಆಗ್ತಾ ಇದ್ದಾರೆ. ಖಾತೆಯಲ್ಲಂತೂ 28ರಲ್ಲಿ ಸ್ಥಗಿತಗೊಳ್ತಾ ಇದೆ. 4 ಚೆಂಡುಗಳಾಟ ಮುಕ್ತಾಯದತ್ತ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ.
ನಿಜಾಮ್ ಸ್ಟ್ರೈಕರ್ ತುದಿಯಲ್ಲಿ ಬಲಾಢ್ಯ ಹೊಡೆತಗಳನ್ನಂತೂ ಬಾರಿಸಬಲ್ಲಂತ ಆಟಗಾರ ನಿಜಾಮ್ ಸಜಿಪ್ಪ ಯಾವ ರೀತಿ 2 ಚೆಂಡುಗಳ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಕಾದೊಡಬೇಕಾಗಿದೆ. ಪಂಚಮನ ಚೆಂಡನ್ನೆಸೆಯಬೇಕಾಗಿದೆ. ಜೀತು ತನ್ನ ಕುಡಿದ 5ನೇ ದಾಳಿಯನ್ನೆಸೆಯಬೇಕಾಗಿದೆ. ಪಂಚಮನ ದಾಳಿ ಇದು. ಮತ್ತೆ ಅಡ್ಡ ಚೆಂಡು ಖಾತೆಯಲ್ಲಂತ 29ರತ್ತ ಸಾಗಿ ಬರ್ತಾ ಇದೆ. ಎಸೆಯಬೇಕಾಗಿದೆ 5ನೇ ದಾಳಿ. ಮತ್ತೆ ಲಾಲಿಪಾಪ್ ಆದರೆ ಚೆಂಡಾಗಿತ್ತು. ಗಾಳಿಯಲ್ಲಿ ಚೆಂಡು. ಕ್ಯಾಚ್ ಔಟಿಗಾಗಿ ಅವಕಾಶ. ನಿಜಾಮ್ ರವರ ಉದ್ದರೆ ನಷ್ಟಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ತಿರುಪುಗಾರೆ. ಖಾತೆಯಲ್ಲಂತೂ 29 ಕಾಣ ಸಿಗ್ತಾ ಇದೆ. ಎಸೆಯಬೇಕಾಗಿದೆ ಅಂತಿಮ 1 ಚೆಂಡು. ಅಭಿಷೇಕ್ ರವರ ಆಗಮನ ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ದಾಳಿ. ಅಭಿಷೇಕ್ ಅಂತಿಮ ಚೆಂಡಿಗೆ ಯಾವ ರೀತಿ ದಂಡನೆ ಬೀಸುತ್ತಾರೆ ಕಾದಿಡಬೇಕಾಗಿದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಚೆಂಡುವಿದು. ಶರ ವೇಗದ ದಾಳಿಯಾಗಿತ್ತು. ಭೂಮಿ ತಾಯಿಯನ್ನೇ ಮುತ್ತಿಟ್ಟು ಬಂದಂತ ಚೆಂಡು. ಒಂಟಿ ಸಂಪೂರ್ಣ ಅವಳಿಗಾಗಿ ಪ್ರಯತ್ನ. ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಮುಖೇನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 31 ಓಟ ಕಾಣಸಿಗ್ತಾ ಇದೆ. ಎದುರಾಳಿ ತಂಡಕ್ಕೆ 18 ಚೆಂಡುಗಳ ಮುಂದೆ 32 ಸವಾಲು. ಈ ಸವಾಲನ್ನು ಬೆನ್ನಟ್ಟಬಲ್ಲರೆ ಕಾದು ನೋಡಬೇಕಾಗಿದೆ. ಪೊಲ್ಲಿ ತಂಡದ 12 ನಾಟಕರ ಮಂದಿ ಸಹಕರಿಸಿಕೊಳ್ಳಿ. ಎಸ್ತಗಾರಿಕೆ ಭಾಗದಲ್ಲಿ ರೌಫ್ ಎಂಬ ನಾಮ ಕೇಳಿ ಬರ್ತಾ ಇದೆ. 18 ಚೆಂಡುಗಳ ಮುಂದೆ 32 ಓಟಗಳ ಸವಾಲಿದೆ. ರೌಫ್ ಎಸ್ತಗಾರಿಕೆ ಭಾಗದಲ್ಲಿ ತನ್ನ ಕುಡಿದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ದಾಂಡಿಗಾರಿಕೆ ತುದಿಯಲ್ಲಂತೂ ಅಫ್ರೀದಿ, ನಾನ್ ಸ್ಟ್ರೈಕರ್ ತುದಿಯಲ್ಲಂತೂ ವಿಜ್ಜು. ವೇಗದ ದಾಳಿಯಾಗಿತ್ತು. ಚುರುಕಿನ ಓಟ, ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಖಾತೆ ಕೂಡ ಆರಂಭಗೊಳ್ತಾ ಇದೆ. ಪ್ರಥಮ ಚೆಂಡು ಮುಕ್ತದತ್ತ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸ್ತಗಾರ. ರೌಫ್ ತನ್ ಕುಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎಡಗೈ ದಾಂಡಿಗಾರ ವಿಜ್ಜು ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಅಡ್ಡ ಚೆಂಡು ಎಂಬತಕ್ಕಂತ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 2 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತದಿತ್ತ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸ್ತಗಾರ. ರೌಫ್ ತನ್ ಕುಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ವಿಜ್ಜು ಎಡಗೈ ದಾಂಡಿಗಾರ ಯಾವ ರೀತಿ ತಂಡಕ್ಕೆ ಆಸರೆಯಾಗುತ್ತಾರೆ ಕಾದಿಡಬೇಕಾಗಿದೆ. ಬಲವಾದ ಹೊಡೆತ ನೇರ ನಿಜಾಮ್ ರವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. ಎಡಗೈ ದಾಂಡಿಗನ
ಉದ್ದರೆ ನಷ್ಟಗೊಳ್ತಾ ಇದೆ ಇಲ್ಲಿ. ಅವಳಿ ಚೆಂಡುಗಳಾಟ ಮುಕ್ತಾಯದ ಖಾತೆಯಲ್ಲಂತೂ ಅವಳಿ ಓಟಗಳು ಕಾಣಿಸುತ್ತಾ ಇದೆ. ಅಕ್ಷಯ್ ರವರ ಆಗಮನ ಕಾಣಿಸುತ್ತಾ ಇದೆ. 2 ಚೆಂಡುಗಳಾಟ ಮುಕ್ತಾಯಗೊಂಡಿದೆ. ಖಾತೆಯಲ್ಲೊಂದು 2 ಓಟಗಳು ಬಂದಾಗಿದೆ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ ರೌಫ್ ತನ್ ಕುಡಿದ 3ನೇ ಚೆಂಡನ್ನು ಎಸೆಯಬೇಕಾಗಿದೆ. ಅಕ್ಷಯ್ ಯಾವ ರೀತಿ ದಂಡನ್ನು ಬೀಸುತ್ತಾರೆ? ತೃತೀಯ ಚೆಂಡಿಗೆ ಬರಬಹುದೇ ಸಿಕ್ಸರ್ ಕಾದು ನೋಡಬೇಕಾಗಿದೆ. ತೃತೀಯ ದಾಳಿ ಬಲವಾಗಿ ದಂಡು ಸಮೇತವಿತ್ತು. ಗಾಳಿಯಲ್ಲಿ ಚೆಂಡು ಒಂಟಿ ಓಟ ಸಂಪೂರ್ಣ ಅವಳಿಗಾಗಿ ಪ್ರಯತ್ನವಿತ್ತು. ಒಂಟಿ ಓಟದೊಂದಿಗೆ ಖಾತೆಯಲ್ಲಂತೂ 3 ಓಟಗಳು ಕಾಣಿಸುತ್ತಾ ಇದೆ. 3 ಚೆಂಡುಗಳಾಟ ಮುಕ್ತಾಯದ ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ರೌಫ್ ತನ್ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಅಫ್ರಿದಿ ಯಾವ ರೀತಿ ದಂಡನ್ನು ಬೀಸುತ್ತಾರೆ? ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಉರಿ ಚೆಂಡಿನ ಪ್ರಹಾರವಿದು. 4 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 3ರಲ್ಲೇ ಸ್ಥಗಿತಗೊಳ್ತಾ ಇದೆ. ರೌಫ್ ರವರ ಕೂಡಿದ್ದ ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಕಬೀರ್ ರವರ ಆಗಮನ ಕಾಣಿಸುತ್ತಾ ಇದೆ. ಪಂಚಮನೇ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ ರೌಫ್ ತನ್ ಕುಡಿದ 5ನೇ ದಾಳಿ ಇದು. ಮತ್ತೆ ಚುರುಕಿನ ಓಡಾಟ. ಒಂಟಿ ಸಂಪೂರ್ಣ ಅವಳಿಗಾಗಿ ಪ್ರಯತ್ನವಿತ್ತು. ಒಂಟಿ ಊಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 4 ಸಾಗಿ ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರರೆ. ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಅಂತಿಮ ದಾಳಿ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಮುಖೇನ ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 4 ಓಟಗಳು ಕಾಣಿಸುತ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಂತೂ ದ್ವಿತೀಯ ಓವರ್ ಎಸೆಗಾರ ನಿಜಾಮ್ ಕೈಯಲ್ಲಿ ಚೆಂಡು ಕಾಣಿಸುತ್ತಾ ಇದೆ. ಖಾತೆಯಲ್ಲಂತೂ 4 ಓಟಗಳು ಬಂದಾಗಿದೆ. ಅಡ್ಡ ಚೆಂಡು 80ಕ್ಕೆ ತೀರ್ಪು ಬರ್ತಾ ಇದೆ. ಆದಿತ್ಯರವರ ಆಗಮನ ಕಾಣಿಸುತ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಕಾಣಿಸುತ್ತಾ ಇದೆ. ಎಸೆಯಬೇಕಾಗಿದೆ. ನಿಜಾಮ್ ರವರ ಕೂಡಿದ ಪ್ರಥಮ ದಾಳಿಯನ್ನು ಮತ್ತೆ ಸಂಘಟಿಸಿಕೊಳ್ಳಬೇಕಾಗಿದೆ. ಆನ್ ಟಾಪ್ ಆದರೆ ಚೆಂಡಿಗೆ ಬಿತ್ತು ಪ್ರಹಾರ. 6 ಓಟಗಳು ಬರ್ತಾ ಇದೆ. ಖಾತೆಯಲ್ಲಂತೂ 11ರತ್ತ ಸಾಗಿ ಬರ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯದತ್ತ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ ನಿಜಾಮ್ ತನ್ ಕುಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅವಲ್ಲಿ ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 11ರಲ್ಲಿ ಸ್ಥಗಿತಗೊಳ್ತಾ ಇದೆ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ನಿಜಾಮ್ ತನ್ ಕುಡಿದ 3ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಶರವೇಗದ ದಾಳಿ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ನಿನ್ನೆಯಿಂದ ನಮ್ಮೊಂದಿಗೆ ಸಹಕರಿಸಿಕೊಂಡು ಬರ್ತಾ ಇದ್ದಾರೆ. ಚತುರ್ಥನೇ ದಾಳಿ. ಮತ್ತೆ ಚುರುಕಿನ ಹೊಡೆತ ಒಂಟಿ ಊಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 12ರತ್ತ ಸಾಗಿ ಬರ್ತಾ ಇದೆ. 4 ಚೆಂಡುಗಳಾಟ ಮುಕ್ತಾಯದತ್ತ. ಪಂಚಮನೇ ಚೆಂಡನ್ನು ಎಸೆಯಬೇಕಾಗಿದೆ. ನಿಜಾಮ್ ತನ್ ಕುಡಿದ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರರೆ. ದ್ವಿತೀಯವರಿನ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೆ ಬರ್ತಾ ಇದೆ ಸಿಕ್ಸರ್.
ಖಾತೆಯಲ್ಲಂತೂ 18ರತ್ತ ಸಾಗಿ ಬರ್ತಾ ಇದೆ. ಇನ್ನುಳಿದ 6 ಚೆಂಡುಗಳ ಮುಂದೆ 14 ಓಟಗಳು ಬೇಕಾಗಿದೆ. ಪೊಳಲಿ ತಂಡ ಬೆನ್ನಟ್ಟಬಲ್ಲರೆ ಕಾದು ನೋಡಬೇಕಾಗಿದೆ. 6 ಚೆಂಡುವಿದೆ, 14 ಓಟ ಬೇಕಾಗಿದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಿ. ಆರು ಚೆಂಡುವಿದೆ, 14 ಓಟಗಳು ಬೇಕಾಗಿದೆ. ಆದಿತ್ಯರವರು 2 ಸಿಕ್ಸರ್ ಬಾರಿಸಿದ್ದಲ್ಲಿ 500ರ ಘೋಷಣೆ ಆಗ್ತಾ ಇದೆ. ಮತ್ತೆ ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು, ನೇರ ಕೈಗೆ ಸೇರಿಗೊಳ್ತಾ ಇದೆ. ಆದಿತ್ಯರವರ ಉದ್ದರೆ ಕೂಡ ಇಲ್ಲಿ ನಷ್ಟಗೊಳ್ತಾ ಇದೆ. 5 ಚೆಂಡುವಿದೆ, 14 ಓಟಗಳು ಬೇಕಾಗಿದೆ. ಜಿತೂರವರ ಆಗಮನ ಕಾಣಸಿಗ್ತಾ ಇದೆ. ಜಿತೂರವರೇ 2 ಸಿಕ್ಸರ್ ಬಾರಿಸಿದ್ದಲ್ಲಿ 500ರ ಘೋಷಣೆಯಾಗಿದೆ. 5 ಚೆಂಡುವಿದೆ, 14 ಓಟದ ಸವಾಲಿದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸೆತಗಾರ ತನ್ನ ಕುಡಿದ 2ನೇ ದಾಳಿ ಇದು. ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು, ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಗೊಳ್ತಾ ಇದೆ. 4 ಚೆಂಡುವಿದೆ, 14 ಓಟಗಳು ಬೇಕಾಗಿದೆ. ರಕ್ಷಿತ್ ನೂತನ ದಾಂಡಿಗರ ಸ್ಟ್ರೈಕರ್ ತುದಿಯನ್ನು ಅಲಂಕರಿಸಿಕೊಳ್ಳುತ್ತಾ ತಮಗೂ ಕೂಡ ಅವಕಾಶವಿದೆ. 2 ಸಿಕ್ಸರ್ ಬಾರಿಸಿದ್ದಲ್ಲಿ 500ರ ಘೋಷಣೆ ಆಗ್ತಾ ಇದೆ. ಬಲವಾದ ಹೊಡೆತವಾಗಿತ್ತು, ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ಇಂದಿನ ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ ಪಡೆದುಕೊಳ್ತಾ ಇದ್ದಾರೆ ಕೊಡುಗೈ ದಾನಿ ರವಿರಾಜ್ ರಾಮಲ್ಕಟ್ಟೆ ಇವರ ಆಗಮನ ಆಗ್ತಾ ಇದೆ. ಇವರಿಗೆ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರು ವೇದಿಕೆಗೆ ಬರಬೇಕು. ರವಿರಾಜ್ ರಾಮಲ್ಕಟ್ಟೆ ಇವರು ವೇದಿಕೆಯತ್ತ ಬರಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಅಚ್ಚು ಬಾರಿಸಬಲ್ಲರೆ, ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು, ಬಂದ ಆಟಗಾರರೆಲ್ಲ ಬೀಸುವ ಪ್ರಯತ್ನವೇನಿತ್ತು, ಆದರೆ ಕ್ಯಾಚ್ ಔಟಿಗೆ ಬಲಿಯಾಗ್ತಾ ಇದ್ದಾರೆ. 2 ಚೆಂಡುವಿದೆ, 14 ಓಟಗಳು ಬೇಕಾಗಿದೆ. 4 ಚೆಂಡಿನಲ್ಲಿ 4 ಉದ್ದರೆಯನ್ನು ಪಡೆದುಕೊಂಡಿದ್ದಾರೆ. ರವಿರಾಜ್ ರಾಮಲ್ಕಟ್ಟೆ ಇವರು ವೇದಿಕೆ ಬರಬೇಕು. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. 13 ಓಟದ ಸವಾಲಿದೆ. ಎಸ್, ಈ ಮುಖೇನ ಕೋಸ್ಟಲ್ ಬಾಯ್ಸ್ ಪಣಂಬೂರು ತಂಡ ವಿಜಯಶಾಲಿ ಆಗ್ತಾ ಇದೆ. 2 ತಂಡದಲ್ಲಿ ಕೂಡ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಮುಂದಿನ ಪಂದ್ಯ ಕುರಿತ ನನ್ನ ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ರವಿರಾಜ್ ರಾಮಲ್ಕಟ್ಟೆ ಇವರಿಗೆ ರಂಜಿತ್ ಬಳ್ಳಾರಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಶಾಲು ಹಾಕಿ ಅದೇ ರೀತಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ನಮ್ಮ ಎಲ್ಲ ಬಳ್ಳಾರಿಯಲ್ಲಿ ಆಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಬಂದಿರುವಂತಹ ರವಿರಾಜ್ ರಾಮಲ್ಕಟ್ಟೆ ಇವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ.
ಎಸ್ ತಿಪ್ಪುಗಾರ್ರೆ, ಪ್ರಥಮ ಓವರ್ ಎಸೆಗಾರ ಬೌಲರ್ ನೇಮ್ ಪ್ಲೀಸ್ ದಯಮಾಡಿ ಹನ್ನೆರಡು ಆಟಗಾರರ ಮಂದಿ ಸಹಕರಿಸಿಕೊಳ್ಳಿ. ಅಶ್ರಫ್ ಎಸ್ತಗಾರಿಕೆ ಭಾಗದಲ್ಲಿ, ಮುಷ್ರಾಫ್ ಎಸ್ತಗಾರಿಕೆ ಭಾಗದಲ್ಲಿ ತನ್ನ ಕುಡಿದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಒಂಟ ಮಾದರಿ ಚೆಂಡಾಗಿತ್ತು, ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ಗೆ ಅವಕಾಶ. ಪ್ರಥಮ ಚೆಂಡಿಗೆ ಉದ್ದರೆ ನಷ್ಟಗೊಳ್ತಾ ಇದೆ. ಮಾಣಿ ತಂಡದ 12 ಆಟಗಾರ ದಯಮಾಡಿ ನಮ್ಮನ್ನು ಸಹಕರಿಸಿಕೊಳ್ಳಿ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಒಂಟ ಮಾದರಿ ಚೆಂಡಾಗಿದ್ದು, ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ಗೆ ಅವಕಾಶ. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ, ಖಾತೆ ಕೂಡ ಆರಂಭಗೊಳ್ತಾ ಇದೆ. ಅವಲ್ಲಿ ಚೆಂಡುಗಳಾಟ ಮುಕ್ತಾಯದಿತ್ತ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಮುಷ್ರಾಫ್ ತನ್ನ ಕುಡಿದ ಮೂರನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಲೆಂತೂ ದಾಂಡಿಗರ ನಾಮವನ್ನು ಪರಿಚಯಿಸಿಕೊಳ್ಳಿ. ಅವಿನಾಶ್, ಸೊಗಸಾದ ದಾಳಿಯಾಗಿತ್ತು, ಸೊಗಸಾದ ದಾಳಿ ಇದು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 3 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 1 ಓಟ ಕಾಣಿಸುತ್ತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮುಷ್ರಾಫ್ ತನ್ನ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ. ಒನ್ ಟಾಪ್ ಮಾದರಿ ಚೆಂಡಾಗಿತ್ತು, ಚೆಂಡು ಮಾತ್ರ ಒಂಟಿಯತ್ತ ಚಲಿಸ್ತಾ ಇದೆ. ಖಾತೆಯಲ್ಲಂತೂ 2 ಸಾಗಿ ಬರ್ತಾ ಇದೆ. ಲಯಬದ್ಧವಾದ ದಾಳಿ ಅಲ್ಲ, ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 3 ಸಾಗಿ ಬರ್ತಾ ಇದೆ. 4 ಚೆಂಡುಗಳ ಆಟ ಮುಕ್ತಾಯದಿತ್ತ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮುಷ್ರಾಫ್ ತನ್ನ ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ. ಬಲವಾದ ಹೊಡೆತವಿದು, ಲೋಡೆಡ್ ಮಾದರಿ ಹೊಡೆತವಾಗಿತ್ತು. ಆದರೆ ಕ್ಯಾಚ್ ಔಟಿಗೆ ಬಲಿಯಾಗ್ತಾ ಇದ್ದಾರೆ ಅವಿನಾಶ್ ರವರು. ಮತ್ತೊಂದು ಉದ್ದರೆ ನಷ್ಟಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ತೀರ್ಪುಗಾರರೆ. ಖಾತೆಯಲ್ಲಂತೂ 3 ಓಟಗಳು ಕಾಣಿಸುತ್ತಾ ಇದೆ. ಸಫ್ವಾನ್ ರವರ ಆಗಮನ ಕಾಣಿಸುತ್ತಾ ಇದೆ. ಎಸೆಬೇಕಾಗಿದೆ. ದ್ವಿತೀಯ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ.
ಎಡಗೈ ದಂಡಿಗಾರ ಸ್ಟ್ರೈಕರ್ ತುದಿಯಲ್ಲಿ. ಚೆಂಡು ಮಾತ್ರ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಮುಖೇನ ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ. ದ್ವಿತೀಯ ಓವರ್ನಲ್ಲಿ ಧನ್ರಾಜ್ ಕಾಣಿಸ್ತಾ ಇದ್ದಾರೆ. ತನ್ನ ಕೂಟದ ಮೊದಲನೇ ಎಸೆತವನ್ನು ಎದುರಾಳಿ ತಂಡಕ್ಕೆ. ಗಾಳಿಯಲ್ಲಿ ಚೆಂಡು, ಅಂಪೈರ್ ಅವರಿಂದ ವೈಡ್ ಘೋಷಣೆ. ಮತ್ತೊಂದು ಬೈಸ್ ಮೂಲಕ ಒಟ್ಟು 2 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 5. ಕೂಟದ ದ್ವಿತೀಯ ಓವರ್ನ ಮೊದಲನೇ ಎಸೆತ ಮತ್ತೊಮ್ಮೆ ಧನ್ರಾಜ್. ಬಲವಾಗಿತ್ತು ದಂಡು, ಅಲ್ಲಿ ಬೈಸ್ ಮೂಲಕ ಒಂಟಿ ಸಂಪೂರ್ಣಗೊಂಡಿದೆ. ತಂಡದ ಮೊತ್ತ 6. ದ್ವಿತೀಯ ಓವರ್ನ ದ್ವಿತೀಯ ಎಸೆತ. ಧನ್ರಾಜ್ ಅವರ ದ್ವಿತೀಯ ಎಸೆತ, ದ್ವಿತೀಯ ಓವರಿನ ದ್ವಿತೀಯ ಎಸೆತ. ಎದುರಾಳಿ ತಂಡಕ್ಕೆ ಬಲವಾಗಿತ್ತು ಎಸೆತ, ಅಲ್ಲಿ ಅಂಪೈರಿಂದ ಮತ್ತೊಮ್ಮೆ ವೈಡ್ ಎಂದು ಪರಿಗಣಿಸ್ತಾ ಇದ್ದಾರೆ. ಮತ್ತೊಂದು 1+1 ಕೂಟದ ದ್ವಿತೀಯ ಎಸೆತ ಮತ್ತೊಮ್ಮೆ ಧನ್ರಾಜ್ ಅವರಿಂದ ಎದುರಾಳಿ ತಂಡಕ್ಕೆ. ಅದ್ಭುತವಾಗಿತ್ತು ಎಸೆತ, ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಧನ್ರಾಜ್ ಅವರ ತೃತೀಯ ಎಸೆತ. ಚುಕ್ಕಿ ಮತ್ತೊಮ್ಮೆ ಅಗಲ ರನ್ನಿನ ತೀರ್ಪು ಬರ್ತಾ ಇದೆ ಅಂಪೈರ್ ಅವರಿಂದ. ಇದರ ರೂಪದಲ್ಲಿ ರನ್ನಿನ ಸೇರ್ಪಡೆ. ತಂಡದ ಮೊತ್ತ 9. ತೃತೀಯ ಎಸೆತ ಧನ್ರಾಜಿಂದ ಅದ್ಭುತವಾಗಿತ್ತು ಹೊಡೆತ. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಆಗೋ ಮೂಲಕ ವಿಕೆಟ್ಗಳ ಪತನಗೊಂಡಿದೆ. ತೃತೀಯ ಆಘಾತ ಎದುರಾಳಿ ತಂಡಕ್ಕೆ. ನವನೀತ್ ಎಲ್ಲಿದ್ದರೂ ವೇದಿಕೆ ಹತ್ತಿರ ಬರಬೇಕು. ಒಮ್ಮೆ ಮೈಕ್ ಪಾಯಿಂಟ್ ಕಡೆ ಬರಬೇಕು. ಕೌಶಿಕ್ ನಿಮ್ಮನ್ನು ಕಾಣಸಿಗ್ತಾರೆ. ಧನ್ರಾಜ್ ಅವರ 4ನೇ ಎಸೆತ. ಧನ್ರಾಜ್ ಅವರ 4ನೇ ಎಸೆತ ಎದುರಾಳಿ ತಂಡಕ್ಕೆ. ಮತ್ತೊಮ್ಮೆ ಅದ್ಭುತವಾಗಿತ್ತು ಈ ಬಾರಿ. ನೆಲ ಕಚ್ಚಿ ಬಂದಂತ ಚೆಂಡು ಕೀಪರ್ ಅನ್ನು ವಂಚಿಸಿ ಬೈಸ್ ಮೂಲಕ 1 ಅಂಕ ಸಂಪೂರ್ಣಗೊಂಡಿದೆ. ಧನ್ರಾಜ್ ಅವರ 5ನೇ ಎಸೆತ. ಬಲವಾದ ಹೊಡೆತ ಈ ಬಾರಿ ಬಂತು. ಲಾಲಿಪಾಪ್ ಆಗಿ ಬಂದಂತ ಚೆಂಡು ಲಾಲಿಯಾಗಿ ಹೋಯಿತು. 6 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 16. ಕೊನೆಯ ಎಸೆತ ಧನ್ರಾಜ್ ಅವರದು. ಕೂಟದ ದ್ವಿತೀಯ ಓವರ್ನ ಅಂತಿಮ ಎಸೆತ.
ದ್ವಿತೀಯ ಓವರ್ನ ಅಂತಿಮ ಎಸೆತ ಎದುರಾಳಿ ತಂಡಕ್ಕೆ. ಅದ್ಭುತವಾಗಿತ್ತು ಎಸೆತ. ಒಂಟಿ ಪಾಲಾಗ್ತಾ ಇದೆ. ದಯವಿಟ್ಟು ಅಲ್ಲಿ ಪೊಲ್ಲಾರಿ ಫ್ರೆಂಡ್ಸ್ ತಂಡದ ಆಟಗಾರರೇ ಲೈನ್ನಿಂದ ಸ್ವಲ್ಪ ದೂರ ಸರಿದು ನಿಂತುಕೊಳ್ಳಿ, ಕೂತ್ಕೊಳ್ಳಿ. ಮುಂದಿನ ಪಂದ್ಯಾಕೂಟಕ್ಕೆ ಕರೆಯನ್ನು ನೀಡ್ತಾ ಇದ್ದೀವಿ. ಗುಡ್ ಲಕ್ ಪಾಣೆಮಂಗಳೂರು ಹಾಗೂ ವಿಕ್ಟರಿ ವಾರಿಯರ್ಸ್ ತಂಡದ ಆಟಗಾರರು ದಯವಿಟ್ಟು ಎರಡು ತಂಡದ ಕಪ್ತಾನರು ವೇದಿಕೆ ಹತ್ತಿರ ಬರಬೇಕು ಟ್ರಾಸ್ಪಿನ್ಗಾಗಿ. ಬೌಲರ್ಸ್ ನೇಮ್ ಪ್ಲೀಸ್. ಮನು, ಈ ಬಾರಿ ಮನು ಅವರ ತೃತೀಯ ಓವರ್ನ ಮೊದಲನೇ ಎಸೆತ ಅದ್ಭುತವಾಗಿತ್ತು. ಲಾಂಗ್ ಆನ್ ಕಡೆಯಲ್ಲಿ ಕ್ಯಾಚ್ ಆಗುವ ಮೂಲಕ ಮತ್ತೊಂದು ವಿಕೆಟ್ ಪತನಗೊಂಡಿದೆ. ಸಮ್ಮರ್ ದೊಡ್ಡ ಆಘಾತವಾಗಿದೆ ಕ್ವಾಲಿಟಿ ತಂಡಕ್ಕೆ. ಸಮ್ಮರ್ ಅವರ ಜಾಗವನ್ನು ಭರ್ತಿ ಮಾಡಲು ನಬೀಲ್ ಅವರ ಆಗಮನ ಆಗ್ತಾ ಇದೆ. ನಮ್ಮ ಜೊತೆ ಇದ್ದಾರೆ ಶ್ರೀಕೊಂಡನ ಟ್ರಾವೆಲ್ಸ್ ಇದರ್ಥ ಮಾಲಕರಾದಂಥ ಅಶೋಕ್ ಶ್ರೀಕೊಂಡನ, ಇವರಿಗೂ ಆದರದ ಸ್ವಾಗತವನ್ನು ಬಯಸುತ್ತಾ ಕುಟದ ದ್ವಿತೀಯ ಓವರ್ನ ದ್ವಿತೀಯ ಎಸೆತ ಅದ್ಭುತವಾಗಿತ್ತು. ನೆಲ ಕಚ್ಚಿ ಬಂದಂತ ಚೆಂಡು, ಯಾವುದೇ ರನ್ ಇಲ್ಲ, ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ತೃತೀಯ ಎಸೆತ ಮತ್ತೊಮ್ಮೆ ಮನು ಅವರ ತೃತೀಯ ಎಸೆತ ಎದುರಾಳಿ ತಂಡಕ್ಕೆ ಮತ್ತೊಮ್ಮೆ ಬಲವಾಗಿತ್ತು. ಅಲ್ಲಿ ರನ್ ಔಟ್ ಆಗೋ ಸಾಧ್ಯತೆ ಇತ್ತು ಅಂಪೈರ್ ಅವರಿಂದ. ಥರ್ಡ್ ಅಂಪೈರ್ ಎಂದು ಡಿಸಿಷನ್ ಬಂದಿದೆ. ಇಲ್ಲಿ ಗುಡ್ ಲಕ್ ಪಾಣೆಮಂಗಳೂರು ಹಾಗೂ ವಿಕ್ಟೋರಿಯಾ ವಾರಿಯರ್ಸ್ ತಂಡಗಳ ನಾಣ್ಯ ಚಿಮ್ಮಿಗೆಯಲ್ಲಿ ಗುಡ್ ಲಕ್ ಪಾಣೆಮಂಗಳೂರು ತಂಡವು ಜಯಗಳಿಸಿದೆ. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು.
ಎಸ್ ಥರ್ಡ್ ಪೊಸಿಷನ್ ಈಸ್ ಔಟ್. ಮತ್ತೊಂದು ವಿಕೆಟ್ ಪತನಗೊಂಡಿದೆ. ಕ್ವಾಲಿಟಿ ತಂಡದ ಮತ್ತೊಂದು ವಿಕೆಟ್ ಪತನದೊಂದಿಗೆ ತಂಡದ ಮೊತ್ತ 17. ಕುಡಿದ 4ನೇ ಎಸೆತ ಮನು ಅವರಿಂದ 4ನೇ ಎಸೆತ ಎದುರಾಳಿ ತಂಡಕ್ಕೆ. ಮಿಸ್ಟರ್ ಎಕ್ಸ್ ಎಲ್ಲ ತಂಡದ 12ನೇ ಆಟಗಾರ ಇಲ್ಲಿ ಬಂದು ಮೈಕ್ ಪಾಯಿಂಟ್ ಅಲ್ಲಿ ಸಹಕರಿಸಬೇಕು. 4ನೇ ಎಸೆತ ಅದ್ಭುತವಾಗಿತ್ತು. ನೆಲ ಕಚ್ಚಿಕೊಂಡಂತ ಚೆಂಡು ಬ್ಯಾಟಿಂಗ್ ಭಾಗದಲ್ಲಿ ಕೂಡ ಅಷ್ಟೇ ಉತ್ತಮವಾಗಿತ್ತು. ಆದರೆ ಅಲ್ಲಿ ರನ್ ಔಟ್ ಆಗೋ ಮೂಲಕ ಮತ್ತೊಂದು ವಿಕೆಟ್ ಪತನಗೊಂಡಿದೆ. ದೀಪಕ್ ಎಲ್ಲಿದ್ದರೂ ವೇದಿಕೆ ಹತ್ತಿರ ಬರಬೇಕು. ನಿಮ್ಮನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಐದನೇ ಎಸೆತ ಮನು ಅವರದು 5ನೇ ಎಸೆತ ಎದುರಾಳಿ ತಂಡಕ್ಕೆ. ಇನ್ನು ಮೊದಲನೇ ಇನ್ನಿಂಗ್ಸಿನ ಅಂತಿಮ ಓವರ್ನ 5ನೇ ಎಸೆತ ಎದುರಾಳಿ ತಂಡಕ್ಕೆ ಯಾವ ರೀತಿ ಎದುರಿಸುತ್ತಾರೆಂದು ಕಾದು ನೋಡಬೇಕಿದೆ. ಎಡಗೈ ದಾಂಡಿಗ ಹೆಸರು ಇಲ್ಲ. ಒಂಟಿ ಸಂಪೂರ್ಣಗೊಂಡಿದೆ. ಕೊನೆಯ ಎಸೆತ ಈ ಕೂಟದ ಅಂತಿಮ ಎಸೆತ, ಅಂತಿಮ ಓವರಿನ ಅಂತಿಮ ಎಸೆತ. ತಂಡದ ಮೊತ್ತ 19. ಕೊನೆಯ ಎಸೆತ ಎಸ್ ಅದ್ಭುತವಾಗಿತ್ತು ಎಸೆತ. ಆದರೆ ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು ಬರ್ತಾ ಇದೆ. ಮತ್ತೊಂದು ಇತರ ರೂಪದಲ್ಲಿ ತಂಡದ ಮೊತ್ತ 20. ಕೊನೆಯ ಎಸೆತ ಈ ಕೂಟದ ಮೊದಲನೇ ಇನ್ನಿಂಗ್ಸ್ನ ಅಂತಿಮ ಎಸೆತ. ಬಾಲವಾಗಿತ್ತು ಹೊಡೆತ. ಅಲ್ಲಿ 1-2 ರನ್ನಿಗೆ ಓಡಾಟ. ರನ್ ಔಟ್ ಆಗೋ ಸಾಧ್ಯತೆ. ಎಸ್ ರನ್ ಔಟ್. ಈ ಮೂಲಕ ತಂಡಕ್ಕೆ 1 ಮಾತ್ರ ಅಂಕ ಸಿಗುತ್ತೆ. ತಂಡದ ಮೊತ್ತ 21. ಈ ಕೂಟವನ್ನು ಜಯಗಳಿಸಲು ಎದುರಾಳಿ ತಂಡಕ್ಕೆ 18 ಎಸೆತಗಳ ಮುಂದೆ 22 ಗಳಿಸಬೇಕಿದೆ. ದಯವಿಟ್ಟು ಎಲ್ಲರ ಗಮನಕ್ಕೆ, ಇನ್ನು ಹಲವು ಪಂದ್ಯ ಬಾಕಿ ಇಲ್ಲ, ಸ್ವಲ್ಪ ಪಂದ್ಯ ಇರುವುದು. ಆದ್ದರಿಂದ ಎಲ್ಲರೂ 12ನೇ ಆಟಗಾರರನ್ನು ಇಲ್ಲಿ ಮೈಕ್ ಪಾಯಿಂಟ್ ಕಡೆ ಕಳಿಸಬೇಕಾಗಿ ವಿನಂತಿ. ಯಾವುದೇ ಚರ್ಚೆಗೆ ಮತ್ತೆ ನಾವು ಆಸ್ವಾದ ಕೊಡುವುದಿಲ್ಲ. SFC ಪಕಲಬಾದೆ ತಂಡವು ನಿಗದಿತ 18 ಎಸೆತಗಳ ಮುಂದೆ 22 ಗಳಿಸಬೇಕಿದೆ. 22 ಗಳಿಸಬೇಕಿದೆ. ಸರಾಸರಿ 7ರಂತೆ ಪಂದ್ಯಕೂಟದಲ್ಲಿ ಗಳಿಸಬೇಕಾದ ಅಂಕವನ್ನು ದಯವಿಟ್ಟು ತೀರ್ಪುಗಾರರೇ ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡಿ. ನಿನ್ನೆಯ ನಿದ್ದೆ ಕಣ್ಣಿಗೆ ತಾಗ್ತಾ ಇದೆ. ಸ್ವರಗಳು ಅದಲು ಬದಲಾಗುತ್ತಾ ಇದೆ. ಕೈಕಾಲು ನಡುಗ್ತಾ ಇದೆ.
ದಯವಿಟ್ಟು ಮೊದಲನೇ ಆರಂಭಿಕ ಎಸೆತಗಾರನ ಹೆಸರನ್ನು ತಿಳಿಸಿ ದಯವಿಟ್ಟು. ಸನ್ವಾರ್ ಆತ ಬೌಲರ್. ಆರಂಭಿಕ ಎಸೆತಗಾರ ಸನ್ವಾರ್. ಅದೇ ರೀತಿ ಬ್ಯಾಟಿಂಗ್ ವಿಭಾಗದಲ್ಲಿ ಅಜಾರ್, ಸ್ಟ್ರೈಕ್ ವಿಭಾಗದಲ್ಲಿ ಅಜಾರ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಶುಕೇಶ್. ಆರಂಭಿಕ ಎಸೆತಗಾರ ಸನ್ವಾರ್. ನನ್ನ ಕೂಟದ ಮೊದಲನೇ ಎಸೆತವನ್ನು ಎಸೆಯಲು ಅಂಪೈರ್ ಅದ್ಭುತವಾಗಿತ್ತು ಎಸೆತ, ಅದ್ಭುತವಾಗಿತ್ತು. ಆದರೆ ಯಾವುದೇ ಅಪಾಯವಿಲ್ಲ. ಎಸೆತ ಮಾತ್ರ ಚುಕ್ಕಿಯಾಗ್ತಾ ಇದೆ. ಸನ್ವರ್ ಅವರ ದ್ವಿತೀಯ ಎಸೆತ ಅದ್ಭುತವಾಗಿತ್ತು. ಈ ಬಾರಿ ಗಾಳಿಯಲ್ಲಿ ಚೆಂಡು, ಅಲ್ಲಿ ಕೊಂಚ ಗಡಿಬಿಡಿ, ಫೀಲ್ಡಿಂಗ್ ನಲ್ಲಿ ಕೊಂಚ ಗಡಿಬಿಡಿಯಿಂದ ತಂಡಕ್ಕೆ 4 ರನ್ನಿನ ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ತಂಡದ ಮೊತ್ತ 4. ಕೂಟದ ತೃತೀಯ ಎಸೆತ ಸನ್ವರ್ ಟು ಅಜಾರ್. ಅದ್ಭುತವಾಗಿತ್ತು. ಗಾಳಿಯಲ್ಲಿ ಚೆಂಡು ಒಂಟಿ ಬಾಲ್ ಆಗ್ತಾ ಇದೆ. ಮೂರನೇ ಎಸೆತ ಕೂಡ ಸಂಪೂರ್ಣಗೊಂಡಿದೆ. ತಂಡದ ಮೊತ್ತ 5. ಸನ್ವರ್ ಅವರದು 4ನೇ ಎಸೆತ ಎದುರಾಳಿ ಅಜಾರ್ ಅವರಿಗೆ, ಆರಂಭಿಕ ಆಟಗಾರ ಅಜಾರ್ ಅವರಿಗೆ. ಸನ್ವಾರ್ ಟು ಅಜಾರ್. ಅದ್ಭುತವಾದ ಹೊಡೆತ, ಗಾಳಿಯಲ್ಲಿ ಚೆಂಡು, ಕ್ಯಾಚ್ ಆಗೋದಿದೆ. ವಾಟ್ ಎ ಬ್ಯೂಟಿಫುಲ್ ಕ್ಯಾಚ್, 1 ಹ್ಯಾಂಡ್ ಕ್ಯಾಚ್. ವಿಕೆಟ್ ಪತನದೊಂದಿಗೆ ಅಜಾರ್ ಅವರ ವಿಕೆಟ್ ಪತನಗೊಂಡಿದೆ. ಅದ್ಭುತವಾದ ಕ್ಯಾಚ್ ಹಿಡಿಯುವ ಮೂಲಕ ಅಜಾರ್ ಅವರ ವಿಕೆಟ್ ಪತನಗೊಂಡಿದೆ. ಅಜಾರ್ ಅವರ ಅಧ್ಯಯನ ಮುಕ್ತಾಯಗೊಂಡಿದೆ. ಹೊಸ ಅಧ್ಯಯನಕ್ಕಾಗಿ ಇನ್ನೋರ್ವ ಆಟಗಾರ ಬ್ಯಾಟ್ಸ್ಮನ್ ನೇಮ್ ಮಿಸ್ಟರ್ ಎಕ್ಸ್. ಜರ್ಸಿ ನಂಬರ್ 32 ಸನ್ವರ್ ಅವರದು 5ನೇ ಎಸೆತ. ಮತ್ತೊಮ್ಮೆ ಎದುರಾಳಿ ತಂಡಕ್ಕೆ ಅದ್ಭುತವಾದ ಎಸೆತ. ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು ಬರ್ತಾ ಇದೆ. ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 6. ಸನ್ವರ್ ಅವರದು 5ನೇ ಎಸೆತ ಮತ್ತೊಮ್ಮೆ ಅದ್ಭುತವಾಗಿತ್ತು. ಡಾಟ್ ರನ್ ಡೆಲಿವರಿ ಚುಕ್ಕಿಯಾಗಿ ಪರಿಗಣಿಸ್ತಾ ಇವೆ. ಕೊನೆಯ ಎಸೆತ, ಮೊದಲನೇ ಓವರ್ನ ಅಂತಿಮ ಎಸೆತ. ಸನ್ವರ್ ಟು ಮಿಸ್ಟರ್ ಎಕ್ಸ್. ಬಲವಾಗಿತ್ತು ದಂಡು, ಸೀಮಾರೇಖೆ ಹೊರಭಾಗಕ್ಕೆ 6 ರನ್ನಿನ ಸೇರ್ಪಡೆ. ಬಾಲ್ ಮಾತ್ರ ಸಿಕ್ಕಿಲ್ಲ. ಸಿಕ್ಕಿತ್ತು. ಎಸ್, 6 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 12 ಓವರ್ ಮುಕ್ತಾಯಗೊಂಡಿದೆ. ಮೊದಲನೇ ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 12. ಇನ್ನು ಬೇಕಿದೆ 12 ಮುಂದೆ 10. 12 ಎಸೆತಗಳ ಮುಂದೆ 10 ಬೇಕಿದೆ.
Saturday, Monday. ಈ ಬಾರಿ ಎದುರಾಳಿ ತಂಡದ ಮತ್ತೊಬ್ಬ ಆಟಗಾರ ದ್ವಿತೀಯ ಓವರ್ ಮೊದಲನೇ ಸತಕ್ಕೆ ಅದ್ಭುತವಾದ ವಿಕೆಟ್ ಪಡೆಯುವ ಮೂಲಕ ಕ್ಯಾಚ್ ಆಗುವ ಮೂಲಕ ಮತ್ತೊಂದು ವಿಕೆಟ್ ಪತನಗೊಂಡಿದೆ. ತಂಡದ ಮೊತ್ತ ಅಷ್ಟರಲ್ಲಿ 12. ಸುಕೇಶ್ ಅವರ ವಿಕೆಟ್ ಪತನಗೊಂಡಿದೆ. ಸುಕೇಶ್ ಅವರ ಜಾಗವನ್ನು ಭರ್ತಿ ಮಾಡಲು ಇನ್ನೊರು ಆಟಗಾರ ಎಸ್ XXX. ಬೌಲರ್ ನೇಮ್ ಪ್ಲೀಸ್. ನಬೀಲ್ ಸಲೀಮಾ ನಬೀಲ್. ಎಸ್ ನಬೀಲ್ ಅವರ ದ್ವಿತೀಯ ಎಸೆತ ಎದುರಾಳಿ ತಂಡಕ್ಕೆ ಮತ್ತೊಮ್ಮೆ ಅದ್ಭುತವಾಗಿ ಎಸೆತಾನೆ ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ದ್ವಿತೀಯ ಎಸೆತ ಸಂಪೂರ್ಣಗೊಂಡು 10 ಮುಂದೆ ಬೇಕಿದೆ 10. ಯಾರ ಮನೆಯಲ್ಲಿ ಗಮ್ಮತ್ತು ಇನ್ನು ಕೆಲವೇ ಕ್ಷಣದಲ್ಲಿ. ಕೂಟದ ತೃತೀಯ ಎಸೆತವನ್ನು ಮತ್ತೊಮ್ಮೆ ಎದುರಾಳಿ ತಂಡಕ್ಕೆ ಅಂಪೈರ್ ಅವರಿಂದ ಅಲ್ಲಿ ರನ್ ಔಟ್ಗೆ ಮತ್ತೊಂದು ವಿಕೆಟ್ ಪತನಗೊಂಡಿದೆ. ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ ಸಕೀರ್. ನಿದ್ದೆ ಕಣ್ಣಲ್ಲೂ ಮಿಟ್ಕದೆ ಕಣ್ಣನ್ನು ಹಗಳಿಸಿ ನೋಡುವಂತ ಅಂಪೈರ್ ಅಂದ್ರೆ ಅದು ಸಕೀರ್. ಅಂಪೈರ್ ಕೂಟದ 4ನೇ ಎಸೆತ ಈ ಬಾರಿ ಎದುರಾಳಿ ತಂಡಕ್ಕೆ ಬಲವಾಗಿತ್ತು ದಂಡು. ಒಂಟಿ ಸಂಪೂರ್ಣ. ದ್ವಿತೀಯ ಓಟ ಕೂಡ ಸಂಪೂರ್ಣಗೊಂಡಿದೆ. ತಂಡಕ್ಕೆ 2 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 14. ಇನ್ನು ಬೇಕಿದೆ 8. 8 ಚೆಂಡಿನ ಮುಂದೆ 8. 8ರ ಮುಂದೆ 8. ಯಾರಿಗೆಂಟು ಗಂಟು. ಇನ್ನು ಕೆಲವೇ ಕ್ಷಣದಲ್ಲಿ ಕೂಟದ 5ನೇ ಎಸೆತ ಬಲವಾಗಿತ್ತು. ಚೆಂಡು ಅಷ್ಟೇ ಕೂಡ ಬಲವಾದ ಬ್ಯಾಟಿಂಗ್ ವಿಭಾಗದಲ್ಲಿ ಕೂಡ ಯಾವುದೇ ರನ್ ಇಲ್ಲ. ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. 7ರ ಮುಂದೆ 7. ಸಾರಿ 7ರ ಮುಂದೆ 8. 7ರ ಮುಂದೆ 8. ಅದ್ಭುತವಾಗಿತ್ತು ಎಸೆತ. ಅಷ್ಟೇ ಫೀಲ್ಡಿಂಗ್ ನಲ್ಲಿ ಕೂಡ ಕೊಂಚ ಗಡಿಬಿಡಿ. ಅಲ್ಲಿ ರನ್ ಔಟ್. ಎಸ್ ಒಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ಮತ್ತೊಮ್ಮೆ. ಇನ್ನುಳಿದ 6 ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ. ತಂಡ ರೋಚಕ ಸ್ಥಿತಿಯಲ್ಲಿ ಬರ್ತಾ ಇದೆ.
ಈ ಕೂಟದ 3ನೇ ಓವರಿನ ಮೊದಲನೇ ಎಸೆತವನ್ನು ಎಸೆಯಲು ಮಿಸ್ಟರ್ ಸಫಾನ್, ಎಸ್ ಸಫಾನ್ ಅವರ ಆಗಮನ ಆಗ್ತಾ ಇದೆ. ತೃತೀಯ ಓವರಿನ ಮೊದಲನೇ ಎಸೆತ ಎದುರಾಳಿ ತಂಡಕ್ಕೆ ಮಿಸ್ಟರ್ ಎಕ್ಸ್. ಸಫಾನ್ ಅವರದು ಮೊದಲನೇ ಎಸೆತ, ತೃತೀಯ ಓವರ್ನ ಮೊದಲನೇ ಎಸೆತ. ಎಡಗೈ ಎಸೆತಗಾರ ಅದ್ಭುತವಾಗಿತ್ತು, ಚೆಂಡು ಮಾತ್ರ ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. 5ರ ಮುಂದೆ ಬೇಕಿದೆ 7. ಬಲವಾಗಿತ್ತು, ಇಲ್ಲ ಒಂಟಿ ಸಂಪೂರ್ಣ ಆಗಿದೆ. ಎಸ್, ಅಂಪೈರ್ ಅದ್ಭುತವಾದ ಡಿಸಿಷನ್ ಬರ್ತಾ ಇದೆ. ಒಂಟಿ ಸಂಪೂರ್ಣಗೊಂಡಿದೆ. ತಂಡದ ಮೊತ್ತ 16, ಇನ್ನು ಬೇಕಿದೆ 6. 4 ಎಸೆತಗಳ ಮುಂದೆ 6, 4ರ ಮುಂದೆ 6. ಗೆಲ್ಲುವವರು ಯಾರು? ಗೆಲ್ಲುವವರು ಯಾರು? ಇನ್ನು ಕೆಲವೇ ಕ್ಷಣಗಳಲ್ಲಿ ಕಣ್ಣ ಮುಂದೆ ಬರ್ತಾ ಇದೆ ಸಿನಿಮಾ ತರ. ಸಫಾನ್ ಅವರದು ತೃತೀಯ ಎಸೆತ ಎದುರಾಳಿ ತಂಡಕ್ಕೆ ಅದ್ಭುತವಾದ ಹೊಡೆತ. ಗಾಳಿಯಲ್ಲಿ ಚೆಂಡು 6 ರನ್ನಿನ ಸೇರ್ಪಡೆಯೊಂದಿಗೆ ತಂಡ ಜಯಗಳಿಸಿದೆ. ಮುಂದಿನ ಹಂತಕ್ಕೆ ಸೇರ್ಪಡೆಗೊಂಡಿದೆ. ಎರಡೂ ತಂಡಕ್ಕೂ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಪಂದ್ಯಾಕೂಟಕ್ಕೆ ಕರೆಯನ್ನು ನೀಡ್ತಾ ಇದ್ದೇವೆ. ಇದೀಗ ಗುಡ್ ಲಕ್ ಪಾಣೆಮಂಗಳೂರು ಹಾಗೂ ವಿಕ್ಟೋರಿಯಾ ಆರಿಯಸ್ ತಂಡಗಳ ನಡುವೆ ಪಂದ್ಯ. ವಿಕ್ಟರ್, ಗುಡ್ ಲಕ್. ಆದಷ್ಟು ಬೇಗ ನಿಮ್ಮ ನಿರ್ಣಯವನ್ನು ತಿಳಿಸಿ, ಫೀಲ್ಡಿಂಗ್ ಬ್ಯಾಟಿಂಗ್ ಅಂತ. ಈ ಪಂದ್ಯ ಮುಗಿದ ತಕ್ಷಣ ಮುಂದಿನ ಪಂದ್ಯಕ್ಕೆ ಕರೆ ನೀಡ್ತಾ ಇದ್ದೇವೆ. K70 MMR ಹಾಗೂ ಕೂಲ್ ಗೈಸ್ ಮಲ್ಲೂರು. ದಯವಿಟ್ಟು 2 ತಂಡದ ಕಪ್ತಾನ್ರೆ ಬನ್ನಿಯನ್ನ ಮುಂದಿನ ಪಂದ್ಯಕ್ಕೆ ನಾವು ಟಾಸ್ ಅನ್ನು ಮಾಡುವ. ಪ್ರತುಲ್ ಎಲ್ಲಿದ್ದರೂ ವೇದಿಕೆ ಹತ್ತಿರ ಬರಬೇಕು. ಸ್ಕೋರರ್ ಆಗಿ ನಮ್ಮೊಳಗೆ ಸಹಕರಿಸಬೇಕು. ಪ್ರತುಲ್ ಎಲ್ಲಿದ್ದೀರಿ? ಪ್ರತುಲ್ ಯಾರಾದರೂ ಬೌಲರ್ ಫ್ರೆಂಡ್ಸ್ ಆಟಗಾರರು ಬನ್ನಿ, ಎಲ್ಲಿ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸಿ. ಎಸ್, ಮನು. ಗುಡ್ ಲಕ್ ತಂಡವು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ವಾರಿಯರ್ಸ್ ತಂಡವು ತಮ್ಮ ಬ್ಯಾಟಿಂಗ್ ವಿಭಾಗದಲ್ಲಿ ಆದಷ್ಟು ಬೇಗ ಸಜ್ಜಾಗಬೇಕು. ಸಮಯ ಮೀರ್ತಾ ಇದೆ. ದಯವಿಟ್ಟು ಅಣ್ಣ K17 MMR ಹಾಗೂ ಕೂಲ್ ಗೈಸ್ ಮಲ್ಲೂರು ದಯವಿಟ್ಟು 2 ತಂಡದ ಕಪ್ತಾನರೇ ದಯವಿಟ್ಟು ವೇದಿಕೆ ಹತ್ತಿರ ಬನ್ನಿ ಅಣ್ಣ, ಕ್ರಾಸ್ ಪಿನ್ಗಾಗಿ.
ಆಗಿದೆ ಎದುರಾಳಿ ತಂಡಕ್ಕೆ. ಶಾಹಿಲ್ ಅವರದು ಕೊನೆಯ ಸೆತ. ಶಾಕೀರ್ ಅವರನ್ನು ದಾಟಿ ಹಾಕಿದಂತ ಚೆಂಡು ಗಾಳಿಯಲ್ಲಿ ಹೋಯ್ತು. ಮತ್ತೊಂದು ವಿಕೆಟ್ ಪತನ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪತನಗೊಳ್ತಾ ಇದೆ. 12 ಮುಂದೆ ಬೇಕು 8. 12 ಮುಂದೆ ಬೇಕು 8 ವಿಕೆಟ್. 4 ವಿಕೆಟ್ ಪತನಗೊಂಡಿದೆ. ಅದ್ಭುತವಾದ ಎಸೆತ. 5 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ ಶಾಹಿಲ್ ಅವರು. ದ್ವಿತೀಯ ಓವರ್ ಎಸೆಯಲು ಬೌಲರ್ ನೇಮ್ ಪ್ಲೀಸ್. ಭವಿಷ್. ಎಸ್, ಭವಿಷ್ ಅವರ ಆಗಮನ ಆಗ್ತಾ ಇದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಭವಿಷ್ ಅವರ ಆಗಮನ ಆಗ್ತಾ ಇದೆ. ಕೂಡದ ದ್ವಿತೀಯ ಓವರ್ ಎಸೆಯಲು ಗುಡ್ಡ ಕಡೆಗೆ ಅಂಪೈರ್ ಶಾಕೀರ್ ಅವನ ದಾಟಿ ಹಾಕಿದಂತ ಚೆಂಡು. ನೆಲಕ್ಕೆ ಹಚ್ಚಿ ಬಂದಂತ ಚೆಂಡನ್ನು ಅಂಪೈರ್ ಅವರು ಹಗಲ ರನ್ನಿನ ತೀರ್ಪು ಕೊಟ್ಟಿದ್ದಾರೆ. ಈ ಮೂಲಕ ತಂಡದ ಮೊತ್ತ 6. ಇನ್ನು ಬೇಕಿದೆ 7. ಮತ್ತೊಮ್ಮೆ ಭವಿಷ್ ಕ್ಯಾಚ್ ಆಗೋ ಸಾಧ್ಯತೆ ಇತ್ತು. ಒಂಟಿ ಸಂಪೂರ್ಣಗೊಂಡಿದೆ. ದ್ವಿತೀಯ ಓವರ್ನ ಮೊದಲನೇ ಎಸೆತ ಕೂಡ ಸಂಪೂರ್ಣಗೊಂಡಿದೆ. ದ್ವಿತೀಯ ಎಸೆತಗಾಗಿ ಮತ್ತೊಮ್ಮೆ ಗುಡ್ಲ ಕಡೆಯಿಂದ ಭವಿಷ್ ಅವರ ದ್ವಿತೀಯ ಎಸೆತ. ಅದ್ಭುತವಾದ ಬ್ಯಾಟಿಂಗ್. ಒಂಟಿ ಸಂಪೂರ್ಣಗೊಂಡಿದೆ. ಭವಿಷ್ ಅವರದು ಮೂರನೇ ಎಸೆತ. ಮತ್ತೊಮ್ಮೆ ಎದುರಾಳಿ ಗುಡ್ಲ ಕಡೆಗೆ ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಅದ್ಭುತವಾಗಿತ್ತು ಎಸೆತ. ಭವಿಷ್ ಕುಡಿದ ನಾಲ್ಕನೇ ಎಸೆತ. ಭವಿಷ್ ಅವರದು ನಾಲ್ಕನೇ ಎಸೆತ. ಎದುರಾಳಿ ಗುಡ್ಲ ಕಡೆಗೆ ಅದ್ಭುತವಾಗಿತ್ತು ಎಸೆತ. ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು. ಮತ್ತೊಂದು ಇತರ ರೂಪ ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 9. ಇನ್ನು ಬೇಕಿದೆ 4. ಭವಿಷ್ ಅವರದು ನಾಲ್ಕನೇ ಎಸೆತ. ಮತ್ತೊಮ್ಮೆ ನಾಲ್ಕನೇ ಎಸೆತ. ಅದ್ಭುತವಾಗಿತ್ತು. ಬಿಲ್ಡಿಂಗ್ ನಲ್ಲಿ ಕ್ಯಾಚ್ ಆಗುವ ಮೂಲಕ ಮತ್ತೊಂದು ವಿಕೆಟ್ ಪತನಗೊಂಡಿದೆ. 8 ಮುಂದೆ ಬೇಕು 4. 8 ಮುಂದೆ ಬೇಕು 4. ಸಫೀಕ್. ಬ್ಯಾಟ್ಸ್ಮನ್ ನೇಮ್ ಸಫೀಕ್. ಭವಿಷ್ ಅವರದು 5ನೇ ಎಸೆತ. ಭವಿಷ್ ಅವರೇ 5ನೇ ಎಸೆತ. ಎದುರಾಳಿ ಗುಡ್ಲ ಕಡೆಗೆ ಅಂಪೈರ್ ಶಾಕೀರ್ ಅವನು ದಾಟಿ ಅದ್ಭುತವಾಗಿತ್ತು. ನೆಲಗಚ್ಚಿ ಬಂದಂತ ಚೆಂಡು. ಮತ್ತೊಮ್ಮೆ ಅಲ್ಲಿ ಮತ್ತೊಂದು ವಿಕೆಟ್ ಪತನಗೊಂಡಿದೆ. ರನ್ಔಟ್ ಮೂಲಕ ಮತ್ತೊಂದು ವಿಕೆಟ್ ಪತನಗೊಂಡಿದೆ. ತಂಡದ ಮೊತ್ತ ಅಷ್ಟರಲ್ಲಿ ಎಷ್ಟು 9ರಲ್ಲಿ ಸ್ಥಗಿತಗೊಂಡಿದೆ. ಕೊನೆ ಎಸೆತ ಭವಿಷ್ ಅವರೇ. ಈ ಕೂಟದ ದ್ವಿತೀಯ ಓವರ್ನ ಅಂತಿಮ ಎಸೆತ. ಇನ್ನು ಬೇಕಿದೆ 4. 7 ಮುಂದೆಯೇ 4. 7 ಮುಂದೆ ಬೇಕು 4. 4 ಬಂತು. ಮತ್ತೊಂದು ಇಮ್ರಾನ್. ಎಸ್, ಇಮ್ರಾನ್ ಅವರ ಆಗಮನ ಆಗ್ತಾ ಇದೆ ಗುಡ್ಲ ಕಡೆಯಿಂದ.
ಕೊನೆ ಎಸೆತ ಭವಿಷ್ಯವರೇ. ಅಂಪೈರ್ ಶಾಕೀರ್ ಆದಷ್ಟು ಬೇಗ ಪಂದ್ಯವನ್ನು ನಡೆಸಿಕೊಡಿ. ತೀರ್ಪುಗಾರರೇ, ಕೊನೆಯ ಎಸೆತ ಕೂಟದ ದ್ವಿತೀಯ ಓವರ್ನ ಅಂತಿಮ ಎಸೆತ. ಕೈಯಲ್ಲಿ ಚೆಂಡು ಭವಿಷ್ಯವರೇ. ಕೊನೆಯ ಎಸೆತ ಎದುರಾಳಿ ಗುಡ್ಲಕ್ ಕಡೆಗೆ. ಅಲ್ಲಿ ಅದ್ಭುತವಾಗಿತ್ತು. ಮತ್ತೊಂದು ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಅದ್ಭುತ ಎಸೆತ, ಅದ್ಭುತ ಎಸೆತ. ಭವಿಷ್ಯ ಅವರದು ಅದ್ಭುತ ಎಸೆತದೊಂದಿಗೆ ತಂಡದ ಮೊತ್ತ 9. ಇನ್ನು ಬೇಕಿದೆ 4. ಇನ್ನುಳಿದ 6 ಎಸೆತಗಳ ಮುಂದೆ ಬೇಕಿದೆ 4 ತಂಡ ಜಯಗಳಿಸಲು. ಆರು ವಿಕೆಟ್ ಪತನಗೊಂಡಿದೆ ಗುಡ್ ಲಕ್ ಕಡೆಯಿಂದ. ಬೌಲರ್ ನೇಮ್ ಪ್ಲೀಸ್. ನಿಶಾಂತ್. ಕೂಟದ ತೃತೀಯ ಓವರ್ನ ಎಸೆಯಲು ನಿಶಾಂತ್ ಅವರ ಆಗಮನ ಆಗ್ತಾ ಇದೆ. ನಿಶಾಂತ್ ಅವರ ಕೈಯಲ್ಲಿ ಚೆಂಡು. ನಿಶಾಂತ್ ಅವರ ಕೈಯಲ್ಲಿ ಚೆಂಡು. ಅಂಪೈರ್ ಶಾಕೀರ್ ಅವರನ್ನು ದಾಟಿ ಹಾಕುವಂತ ಚೆಂಡು. ಅದ್ಭುತವಾಗಿತ್ತು. ಅಲ್ಲಿ ಲೆಗ್ ಬೈ ಮೂಲಕ ಒಂಡಿ ಸಂಪೂರ್ಣಗೊಂಡಿದೆ. ಇನ್ನು ಬೇಕಿದೆ 5ರ ಮುಂದೆ 3. 5ರ ಮುಂದೆ ಬೇಕಿದೆ 3. 5ರ ಮುಂದೆ ಬೇಕಿದೆ 3. ನಿಶಾಂತ್ ಅವರದು ಬಲವಾಗಿತ್ತು. ಅಲ್ಲಿ ಅದ್ಭುತವಾದ ಕ್ಯಾಚ್ ಹಿಡಿಯುವ ಮೂಲಕ ಪಂದ್ಯ ಇನ್ನೂ ರೋಚಕವಾಗ್ತಾ ಇದೆ. 4ರ ಮುಂದೆ ಬೇಕಿದೆ 3. ಪಂದ್ಯಾಕೂಟ ರೋಚಕಗೊಳ್ಳುವಂತ ಸಾಧ್ಯತೆ ಕಾಣ್ತಾ ಇದೆ. 4ರ ಮುಂದೆ 3. ನಿಶಾಂತ್ ಅವರದು 3ನೇ ಎಸೆತ. ಅಂಪೈರ್ ಶಾಕೀರ್ ಅವರನ್ನು ದಾಟಿ ಹಾಕುವಂತ ಚೆಂಡು ಗುಡ್ ಲಕ್ ಕಡೆಗೆ. ಅದ್ಭುತವಾಗಿತ್ತು. ಎಸ್, ಅದ್ಭುತವಾದ ಎಸೆತ, ಅದ್ಭುತವಾದ ಎಸೆತ. 3 ಎಸೆತ ಸಂಪೂರ್ಣಗೊಂಡಿದೆ. 3ರ ಮುಂದೆ ಬೇಕಿದೆ 2. 3ರ ಮುಂದೆ ಬೇಕಿದೆ 2. ಯಾರಪ್ಪ ಈ ಪಂದ್ಯಾಕೂಟದ ಚಾಂಪಿಯನು? ನಿಶಾಂತ್ ಅವರದು 4ನೇ ಎಸೆತ ಎದುರಾಳಿ ಗುಡ್ಲಕ್ ಕಡೆಗೆ. ಮತ್ತೊಮ್ಮೆ ಅದ್ಭುತವಾದ ಎಸೆತ, ಬಲವಾಗಿತ್ತು. ಒಂಟಿ ಪಾಲಾಗ್ತಾ ಇದೆ. ದಯವಿಟ್ಟು ಅಲ್ಲಿ ಲೈನ್ ನ ದೂರ ಇಂತು ಸಹಕರಿಸಿ. ಸುದರ್ಶನ್ ಅವರೇ ಅಲ್ಲಿ ಸ್ವಲ್ಪ ನೋಡಿ ಲೈನ್ ನ ಕಡೆ. ನಿನ್ನ ಇದ್ದ ಸ್ಪಿರಿಟ್ ಇವತ್ತಿಲ್ಲ, ಖಾಲಿಯಾಗಿದೆವು. ಬೇಕೆ ನಿಮಗೆ ಸ್ಪಿರಿಟ್, ಎನರ್ಜಿ? ಕೂಟದ 5ನೇ ಎಸೆತ ಬೇಕಿದೆ 1. 2ರ ಮುಂದೆ 1. 2ರ ಮುಂದೆ ಬೇಕಿದೆ 1. ನಿಶಾಂತ್ ಅವರು 5ನೇ ಎಸೆತ 2ರ ಮುಂದೆ ಬೇಕು 1. ಅಲ್ಲಿ ರನ್ ಔಟ್ಗೆ ಎಸ್ ಬಲಿಯಾಗ್ತಾ ಇದ್ದೀರಿ. 1ರ ಮುಂದೆ ಬೇಕು 1. 1ರ ಮುಂದೆ ಬೇಕು. ದೀಪಕ್, ಈ ಪಂದ್ಯಾಕೂಟ ಒಂದು ವೇಳೆ ಟೈ ಆದಲ್ಲಿ ಡ್ರಾ ಸ್ಪಿನ್ಗಾಗಿ ವಿಕೆಟ್ ಅದರ 10 ವಿಕೆಟ್ ಆಯ್ತಾ? 7 ವಿಕೆಟ್. ఎన్మ వికెట్ పోతున్నా నన్నప్పుని రెడ్డి ಒಂಜೆಟ್ಟು ಬೋರ್ಡು ಒಂಜಿ
టయ్యాండ దయమంత్ కెళ్ళే టయ్యాండ మ్యాಚ್ ಟಾಸ್ಗೆ ಮಾತ್ರ ಅವಕಾಶ. ನಿಖಿಲನ ಗಮನೆಡುಪಡಿ ಬೊಕ್ಕ ಚೊರೆಕಟ್ಟೊಚ್ಚಿ ದುಂಬೇಗ್ಲೆಗೆ ಆಪುಜಿ. ಲಾಸ್ಟ್ ಬಾಲ್ ಬಲವಾಗಿತ್ತು. ಎಸ್, ಗುಡ್ ಲಕ್ ತಂಡವು ಗುಡ್ ಲಕ್ ಆಗಿದೆ, ಮುಂದಿನ ಹಂತಕ್ಕೆ ಸೇರ್ಪಡೆಗೊಂಡಿದೆ. 7 ತಂಡಕ್ಕೂ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಪಂದ್ಯಕ್ಕೆ ನಾವು ಕರೆ ನೀಡ್ತಾ ಇದ್ದೇವೆ. KA17 MMR ವರ್ಸಸ್ ಕೂಲ್ ಗೈಸ್ ಮಲ್ಲೂರ್ ಈ ತಂಡದ ನಡುವೆ ನಡೆಯಲಿಕ್ಕಿದೆ. ಹನೀಫ್ AR ಎಸ್, ದಯವಿಟ್ಟು ಕಮಿಟಿಗೆ ಬರ್ತೀರಾ? ಇಲ್ಲ. ಎಸ್, ಓಕೆ. ಎಸ್, ಕಮಿಟಿಗಾಗಿ ಒಬ್ಬ ಹೊಸ ಅನುಭವಿ ಕಮಿಟರ್ ಅವರ ವೀಕ್ಷಕ ವಿವರಣೆಗಾರ ಶ್ರೀಯುತ ಹನೀಫ್ ಅವರ ಆಗಮನ ಆಗಿದೆ. ಅವರಿಗೆ ನಮ್ಮ ಬೊಲ್ಲರಿ ಫ್ರೆಂಡ್ಸ್ ಕಡೆಯಿಂದ ಆರ್ಥಿಕವಾದ ಸ್ವಾಗತದೊಂದಿಗೆ ಇನ್ನು ವೀಕ್ಷಕ ವಿವರಣೆಯನ್ನು ಅವರ ಕೈಯಲ್ಲಿ ನಾವು ನೀಡ್ತಾ ಇದ್ದೇವೆ. ಹಲೋ, ಇದುವರೆಗೂ ನಮಗೆ ವೀಕ್ಷಕ ವಿವರಣೆಯನ್ನ ನೀಡಿದಂತಹ ಶ್ರೀಯುತ ಸಂದೀಪ್ ರವರಿಗೆ ಧನ್ಯವಾದಗಳು. ಶಾಲಾ ಅಭಿವೃದ್ಧಿಗೋಸ್ಕರ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಕ್ರೀಡಾಭಿಮಾನಿಗಳಿಗೂ ಹಾಗೂ ಕ್ರೀಡಾಪಟುಗಳಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಕೂಲ್ ಗೈಸ್ ಅದೇ ರೀತಿ KA17 MMR ಈ ತಂಡಗಳ ನಡುವೆ ಈ ಪಂದ್ಯಾಟ ಸಾಗ್ತಾ ಇದೆ. 2 ತಂಡದ 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಿ, ಬೌಲರ್ಸ್ ನೇಮ್ ಅದೇ ರೀತಿ 2 ತಂಡದ 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಿ. ಜಾಸೀಬ್ ಕೂಲ್ ಗೈಸ್ ಕಡೆಯಿಂದ ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಎಸ್ತಗಾರಿಕೆಯಲ್ಲಿ ಜಾಸೀಮ್ ಸ್ಟ್ರೈಕರ್ ವಿಭಾಗದಲ್ಲಿ KA17 ಈ ತಂಡದ ಆಟಗಾರ 2 ತಂಡದ 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಿ 3 ಓವರ್ಗಳ ಪಂದ್ಯಾಟ 18 ಚೆಂಡುಗಳ ಮುಂದೆ ಎಷ್ಟು ರನ್ ಅನ್ನ ಗಳಿಸಿದಂತ ಕಾದು ನೋಡಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ನ ಪ್ರಥಮ ಚೆಂಡು ಆರಂಭದಲ್ಲಿ ತೀರ್ಪುಗಾರನನ್ನ ದಾಟಿಕೊಂಡು ಜಾಸೀಮ್ ಎಸ್ತಗಾರಿಕೆಯಲ್ಲಿ ಕೂಲ್ ಗೈಸ್ ಕಡೆಯಿಂದ ಬಹಳ ಉತ್ತಮ ಹೊಡೆತ. ಅಲ್ಲಿ ಒಂಟಿ ರನ್ನಿನ ಸೇರ್ಪಡೆಯಿಂದ ತಂಡದ ಖಾತೆಯಲ್ಲಿ ಆರಂಭ. ಒಂಟಿಯೊಂದಿಗೆ ಪ್ರಥಮ ಚೆಂಡಿಗೆ ಒಂಟಿ ರನ್ನಿನ ಸಂಪಾದನೆ ತಂಡದ ಖಾತೆಯಲ್ಲಿ ಬಂದು ಪ್ರಥಮ ಒಬ್ಬರನ್ನ ದ್ವಿತೀಯ ಎಸ್ತಗಾರಿಕೆಯಲ್ಲಿ ಜಾಸೀಮ್ ಬಹಳ ಉತ್ತಮ ಎಸ್ತಗಾರಿಕೆ ತೀರ್ಪುಗಾರಿಕೆಯಲ್ಲಿ ಅಗಲ ಚೆಂಡು ಎಂದ ತೀರ್ಪು ಅತಿರಿಕ್ತ ಓಟದ ಸೇರ್ಪಡೆ ತಂಡದ ಖಾತೆಯಲ್ಲಿ 2 ದಾಟಿಗೆ ವಿಭಾಗದಲ್ಲಿ KA17 MMR ತಂಡ ಕ್ಷೇತ್ರಪಾಲನೆಯಲ್ಲಿ ಕೂಲ್ ಗೈಸ್ ತಂಡ ಪ್ರಥಮ ಚಾಲ್ತಿಯಲ್ಲಿದೆ. ದ್ವಿತೀಯ ಬಾರಿಗೆ ಜಾಸೀಮ್ ಬಹಳ ಉತ್ತಮ ಎಸ್ತಗಾರಿಕೆ 30 ಮುಟ್ಟಿನ ಓಡಾಟ. ಅಲ್ಲಿ ಒಂಟಿ ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ 3 ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಕ್ಷೇತ್ರ ಪಾಲನೆಯಲ್ಲಿ ಕೂಲ್ ಗೈಸ್ ದಾಟಿಗ ವಿಭಾಗದಲ್ಲಿ
K17 MMR ಎಸ್ತಗಾರಿಕೆಯಲ್ಲಿ ಜಾಸೀಮ್ ಮೂರನೇ ಬಾರಿಗೆ 2 ಎಸೆತಗಳ ಮುಂದೆ 3 ರನ್ ಬಿಟ್ಟುಕೊಟ್ಟಿದ್ದಕ್ಕೆ ಆ ಮೂರನೇ ಬಾರಿಗೆ ಬಲವಾಗಿ ಹೊಡೆದಿದ್ದಾರೆ. ಕ್ಯಾಚ್ ಆಗೋ ಸಂಭಾವ್ಯ ಬಾರಿ ಕ್ಯಾಚ್ ಔಟ್ ಮುಖಾಯನ ಪ್ರಥಮ ಉದ್ದರಿ ಆಘಾತ ತಗೊಳ್ತಾ ಇದೆ. KA17 MMR ತಂಡದ ಪ್ರಥಮ ಉದ್ದರಿ ಆಘಾತ ತಗೊಳ್ತಾ ಇದೆ ಕ್ಯಾಚ್ ಔಟ್ ಮುಖೇನ. ಇದರಂತೆ ತಂಡ ಖಾತೆಯಲ್ಲಿ 3 ಪ್ರಥಮ ಉದ್ದರಿಯ ಆಘಾತದಲ್ಲಿ. ಇವರ ಜಾಗವನ್ನು ತುಂಬಿಕೊಳ್ಳಲು ರಿಯಾಜ್ ಫಾಜಲ್ ರವರ ಉದ್ದರಿಯನ್ನ ಕಳ್ಕೊಳ್ತಾ ಇದೆ. ಪ್ರಥಮ ಓವರಿನ ಚಾಲ್ತಿಯಲ್ಲಿ 4ನೇ ಎಸೆಗಾರಿಕೆಯಲ್ಲಿ ಚಾಲ್ತಿಯಲ್ಲಿ ಈ ಬಾರಿ ಅಲ್ಲಿ 1 ರನ್ನಿನ ಬಯಸುಮುಖಿಯ 1 ರನ್ನಿನ ಸೇರ್ಪಡೆ. ಇದರಲ್ಲಿ ತಂಡದ ಖಾತೆಯಲ್ಲಿ 5 ಪ್ರಥಮ ಓವರಿನ 4 ತಂಡದ ಖಾತೆಯಲ್ಲಿ 4 ಪ್ರಥಮ ಓವರಿನ ಅಂತಿಮ 2 ಚೆಂಡು ಬಾಕಿ. ಆದಷ್ಟು ಬೇಗ ಪಂದ್ಯಾಟವನ್ನು ಮುನ್ನಡೆಸಿ ತೀರ್ಪುಗಾರರು. ಮೂರು ಓವರ್ಗಳ ಪಂದ್ಯಾಟ. ಈ ಪಂದ್ಯಾಟ ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಪ್ರಥಮ ಇನ್ನಿಂಗ್ಸ್ನ ಪ್ರಥಮ ಓವರಿನ 5ನೇ ಬಾರಿಗೆ ಜಾಸೀಮ್ ಎಸೆಗಾರಿಕೆಯಲ್ಲಿ. ಬಹಳವಾಗಿ ಹೊಡೆಯುವಂತ ಯತ್ನ. ಕ್ಯಾಚ್ ಆಗೋ ಸಂಭಾವ್ಯ ಬಾರಿ ಗಾಳಿಯ ಸಹಾಯದೊಂದಿಗೆ ಸೀಮಾ ರೇಖೆಯ ಹೊರಭಾಗದಲ್ಲಿ ಚೆಂಡು ಸಿಕ್ಸರ್ ಮೂಲಕ ತಂಡದ ಖಾತೆಯಲ್ಲಿ ಡಬಲ್ ಡಿಜಿಟ್ 10. ಪ್ರಥಮ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ಚೆಂಡು ಪ್ರಥಮ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ ತಂಡದ ಕಾಲೆ 10 1 ಉದ್ದರಿಯನ್ನು ಕಳ್ಕೊಂಡಿದೆ. KA17 MMR ಬಹಳ ಉತ್ತಮ ಎಸೆಗಾರಿಕೆ ಅಷ್ಟೇ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ. 30 ಮಿನಿಟಿನ ಓಡಾಟದೊಂದಿಗೆ ತಂಡದ ಖಾತೆಯಲ್ಲಿ 11 ಪ್ರಥಮ ಓವರಿನ ಅಂತ್ಯಕ್ಕೆ ತಂಡದ ಖಾತೆಯಲ್ಲಿ 11 1 ಉದ್ದರಿಯನ್ನ ಕಳ್ಕೊಂಡಿದೆ KA17 MMR ತಂಡ. ಇನ್ನು ಕೂಡ 12 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ನ. ಆಹ್ವಾನಿತ 32 ತಂಡಗಳ ಈ ಒಂದು ಪಂದ್ಯಾಟ ಇದೀಗ ಯಶಸ್ಸಿನತ್ತ ಸಾಗ್ತಾ ಇದೆ. ಈ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಬೌಲರ್ ನೇಮ್ ಪ್ಲೀಸ್ ಅಜ್ಜು. ಪ್ರಥಮ ಇನ್ನಿಂಗ್ಸ್ನ ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಎಸೆಗಾರಿಕೆಯಲ್ಲಿ ಅಜ್ಜು. ದ್ವಿತೀಯ ಓವರಿನ ಪ್ರಥಮ ಎಸೆಗಾರಿಕೆ ಬಹಳವಂತ ಎಸೆತ ಅಷ್ಟೇ ಉತ್ತಮ ದಾಂಡಿಗೆ ಪ್ರದರ್ಶನ. ಅಂಕಣದ ಒಳಭಾಗದಲ್ಲಿ ತಂಡದ ಖಾತೆಯಲ್ಲಿ 12 1 ಉದ್ದರಿಯನ್ನ ಕಂಡುಕೊಂಡಿದೆ MMR ತಂಡ. ಎಸೆಗಾರಿಕೆಯಲ್ಲಿ ಕೂಲ್ ಗಾಯ್ಸ್. 2ನೇ ಓವರ್ನ 2ನೇ ಎಸೆಗಾರಿಕೆಯಲ್ಲಿ ಮಿಸ್ಟರ್ ಅಜ್ಜು ಬಲವಾಗಿ ಹೊಡೆಯುವಂತ ಯತ್ನ. ಗಟ್ಟಿಮುಟ್ಟಿನ ಓಡಾಟ 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ 13. ಮೂರನೇ ಬಾರಿಗೆ 2ನೇ ಓವರ್ ಚಾಲ್ತಿಯಲ್ಲಿ ಮೂರನೇ ಬಾರಿಗೆ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಬಲವಾಗಿ ಹೊಡೆಯುವಂತೆ ಯತ್ನ. ಅಗಲ ಚೆಂಡು ತೀರ್ಪು ಅತಿರಿಕ್ತ ಓಟದ ಸೇರ್ಪಡೆ ತಂಡದ ಖಾತೆಯಲ್ಲಿ 14. ಮೂರನೇ ಬಾರಿಗೆ 2ನೇ ಓವರ್ ಚಾಲ್ತಿಯಲ್ಲಿ ಎಸೆಗಾರಿಕೆಯಲ್ಲಿ ಅಚ್ಚು. ಬಹಳ ಉತ್ತಮ ಎಸೆಗಾರಿಕೆ. ಅಲ್ಲಿ ರನ್ಔಟ್ ಆಗೋ ಸಂಭಾವ್ಯ ಬಾರಿ ರನ್ಔಟ್ ಮುಖೇನ ಮತ್ತೊಂದು ಉದ್ದರಿ ಆಘಾತ ತಗೊಳ್ತಾ ಇದೆ. ಇದರೊಂದಿಗೆ 2ನೇ ಉದ್ದರಿ ಆಘಾತ ತಗೊಳ್ತಾ ಇದೆ. ತಂಡದ ಖಾತೆಯಲ್ಲಿ 14. 2ನೇ ಓವರ್ನ 4ನೇ ಎಸೆಗಾರಿಕೆ ಚಾಲ್ತಿಯಲ್ಲಿ
ಆದಷ್ಟು ಬೇಗ ದಾಂಡಿಗರನ್ನ ಕಣಕ್ಕಿಳಿಸಿ. ನಾಸೀರ್ 2 ಚಾತಿಯಲ್ಲಿ 4ನೇ ಬಾರಿಗೆ ಎಸ್ತಗಾರಿಕೆಯಲ್ಲಿ ಅಚ್ಚು ತಂಡದ ಖಾತೆಯಲ್ಲಿ 14. ತೀರ್ಪುಗಾರನ ಬಿಟ್ಕೊಳ್ತಾ ಬಹಳ ಉತ್ತಮ ಹೊಡೆತ, ಗಾಳಿಯಲ್ಲಿ ಚೆಂಡು ಈ ಬಾರಿ 1 ರನ್ನಿನ ಸೇರ್ಪಡೆ ತಂಡದ ಖಾತೆಯಲ್ಲಿ 15. ಅಲ್ಲಿ ಬಾಲ್ ಬಾಯ್ಸ್ ಚೆಂಡನ್ನ ನೀಡಿ ಸಹಕರಿಸಿ ಬಲವಾಗಿ ಹೊಡೆಯುವಂತ ಯತ್ನ, ಕ್ಲೀನ್ ಬೌಲ್ಡ್ ಮುಖೇನ ಮತ್ತೊಂದು ಉದ್ದರಿಯನ್ನ ಕಳ್ಕೊಳ್ತಾ ಇದೆ. 3 ಉದ್ದರಿಯನ್ನ ಕಂಡುಕೊಂಡಿದೆ ತಂಡದ ಖಾತೆಯಲ್ಲಿ 15. ಲಾಸ್ಟ್ ಬಾಲ್ ಇವರ ಜಾಗವನ್ನು ತುಂಬಲು ಸಿನಾನ್ ತಂಡದ ಖಾತೆಯಲ್ಲಿ 15. ಇನ್ನು ಕೂಡ ಪ್ರಥಮ ಇನ್ನಿಂಗ್ಸ್ 7 ಚೆಂಡು ಬಾಕಿ ಇದೆ. ಬಾಲ್ ಬಾಯ್ಸ್ ಚೆಂಡನ್ನ ನೀಡಿ ಸಹಕರಿಸಿ ದ್ವಿತೀಯ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ ತಂಡದ ಖಾತೆಯಲ್ಲಿ 15. 3 ಉದ್ದರಿಯನ್ನ ಕಂಡುಕೊಂಡಿದೆ. ಎಸ್ತಗಾರಿಕೆಯಲ್ಲಿ ಅಚ್ಚು ಬಹಳ ಉತ್ತಮ ಎಸ್ತಗಾರಿಕೆ ಅಂಕಣದ ಒಳಭಾಗದಲ್ಲಿ ಶ್ರುತ ಅಜ್ಜೂರ್ ಅವರಿಂದ. ಆದಷ್ಟು ಬೇಗ ಪಂದ್ಯಾಟವನ್ನ ಸಾಗಿಸಿ. ತೀರ್ಪುಗಾರರು ಪುರಿ ಬಿಸಿಲು ಇದೆ, ಇನ್ನು ಕೂಡ ಪಂದ್ಯಾಟ ಈ ಮೈದಾನದಲ್ಲಿ ಸಾಗಲಿಕ್ಕಿದೆ. ಮುಟ್ಟಿ ಓಡಾಟ ಇಲ್ಲ, ಕ್ಲೀನ್ ಬಾಲ್ಡ್. ಇದರೊಂದಿಗೆ ಮತ್ತೊಂದು ಉದ್ದರಿ ಆಗ ತಗೊಳ್ತಾ ಇದೆ, 4ನೇ ಉದ್ದರಿ ಆಗ ತಗೊಳ್ತಾ ಇದೆ. ಬಹಳ ಉತ್ತಮ ಎಸ್ತಗಾರಿಕೆ ಅಜ್ಜೂರ್ ಅವರಿಂದ. 6 ಚೆಂಡುಗಳ ಮುಂದೆ 4 ರನ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ. 6 ಎಸೆತಗಳ ಮುಂದೆ ಬಲಿಷ್ಠ 2 ಉದ್ದರಿಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ಇವರ ಜಾಗವನ್ನು ತುಂಬಲು ರಿಜ್ವಾನ್, ಸಿದ್ದಿಕ್. ಪ್ರಥಮ ಓವರಿನ ಅಂತಿಮ ಓವರ್ ಚಾಲ್ತಿಯಲ್ಲಿ ಎಸ್ತಗಾರಿಕೆಯಲ್ಲಿ ಸಿದ್ದಿಕ್ ತನ್ನ ಖಾತೆಯಲ್ಲಿ 15. 12 ಎಸೆತಗಳ ಮುಂದೆ 15 ಸಂಪಾದನೆಗೊಂಡಿದೆ. ಇನ್ನು ಕೂಡ 6 ಚೆಂಡಿನ ಆಟ ಬಾಕಿ ಇದೆ. ಎಸ್ತಗಾರಿಕೆಯಲ್ಲಿ ಮಿಸ್ಟರ್ ಸಿದ್ದಿಕ್ ಈ ಬಾರಿ ಬಲವಾಗಿ ಹೊಡೆಯುವಂತೆ ಯತ್ನಾಲಿ ಕ್ಯಾಚ್ ಆಗುವ ಸಂಭಾವ್ಯ. ಬಾರಿ ಕ್ಯಾಚ್ ಔಟ್ ಮುಖೇನ ಮತ್ತೊಂದು ಉದ್ದರಿ ಆಘಾತ ತಗೊಳ್ತಾ ಇದೆ. ಪ್ರಥಮ ಚೆಂಡಲ್ಲಿ ಉದ್ದರಿಯನ್ನ ತನ್ನ ಕಳಿಸ್ಕೊಳ್ತಾ ಇದ್ದಾರೆ ಶ್ರುತ ಸಿದ್ದಿಕ್ ರವರು. 5 ಉದ್ದರಿಯನ್ನ ಕಳ್ಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 15. 5 ಚೆಂಡಿನ ಆಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ 5 ಚೆಂಡು ಬಾಕಿ ಇದೆ. ಎಷ್ಟು ರನ್ ಅನ್ನ ಕಲೆ ಆಗ್ತಂತ ಕಾದು ನೋಡಬೇಕಿದೆ. ಆದಷ್ಟು ಬೇಗ ಪಂದ್ಯಾಟ ಸಾಗಿಸಿ ದಾಂಡಿಗರು ನಮ್ಮೊಂದಿಗೆ ಸಹಕರಿಸಿ ತಂಡದ ಸದಸ್ಯರು ಮುಸ್ತಫಾ ಇವರ ಜಾಗವನ್ನು ತುಂಬಲು ಪ್ರಥಮ ಎಸ್ತದಲ್ಲಿ ಕ್ಯಾಚ್ ಔಟ್ ಮುಖೇನ ಹುದ್ದೆಯನ್ನ ತನ್ನದಾಗಿಸಿಕೊಳ್ತಾ ಇದ್ದಾರೆ ಶ್ರೀಯುತ ಸಿದ್ದಿಕ್ ರವರು. ಪ್ರಥಮ ಇನ್ನಿಂಗ್ಸ್ನ ಅಂತಿಮ 5 ಚೆಂಡು ಬಾಕಿ ಇದೆ. ಕೊನೆಯ ಇಸ್ತ ಚಾಲ್ತಿಯಲ್ಲಿ 2ನೇ ಬಾರಿಗೆ ಬಲವಾಗಿ ಹೊಡೆಯುವಂತೆ ಯತ್ನ. ಕ್ಷೇತ್ರ ಗೂಟ್ ರಕ್ಷಣೆ ವಂಚನೆ, ರನ್ ಔಟ್ಗೆ ಸಂಭವವಿಲ್ಲ. ಊಟ ರಕ್ಷಣೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದೆ ತಂಡದ ಖಾತೆಯಲ್ಲಿ 16. ಅಂತಿಮ ಓವರ್ ಚಾಲ್ತಿಯಲ್ಲಿ ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರ್ ಚಾಲ್ತಿಯಲ್ಲಿ 4 ಚೆಂಡಿನ ಆಟ ಬಾಕಿ. ಎಸ್ತಗಾರಿಕೆಯಲ್ಲಿ ಸಿದ್ದಿಕ್ ಬಲವಾಗಿ ಹೊಡೆಯುವಂತೆ ತಳ್ಳಿ 1 ರನ್ನಿನ ಸೇರ್ಪಡೆ. ಮತ್ತೆ 1ಗೆ ಓಡಾಟ, ರನ್ ಔಟ್ ಆಗುವ ಸಂಭವ. ಈ ಬಾರಿ ನಕಾರಾತ್ಮಕ 2 ರನ್ ಸಂಪೂರ್ಣಗೊಳ್ತಾ ಇದೆ. 2 ರನ್ನಿನ ಸೇರ್ಪಡೆ ತಂಡದ ಖಾತೆಯಲ್ಲಿ 18. ಬಹಳ ಉತ್ತಮ ಓಡಾಟ ಅಂಕಣದ ಒಳಭಾಗದಲ್ಲಿ. ನಾಲ್ಕನೇ ಎಸ್ತಗಾರಿಕೆ ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರ್ ಚಾಲ್ತಿಯಲ್ಲಿ 4ನೇ ಬಾರಿಗೆ ಎಸ್ತಗಾರಿಕೆಯಲ್ಲಿ ಸಿದ್ದಿಕ್
ತಂಡದ ಖಾತೆಯಲ್ಲಿ 18. ವಾ, ಕ್ಲೀನ್ ಬೌಟ್. ಇದರೊಂದಿಗೆ ಮತ್ತೊಂದು ಉತ್ತರಿ ಆಘಾತ ತಗೊಳ್ತಾ ಇದೆ. ಇವರ ಜಾಗವನ್ನು ತುಂಬಲು ರಿಜ್ವಾನ್ ಔಟ್. ರಿಜ್ವಾನ್ ರವರು ಕ್ಲೀನ್ ಬೌಲ್ ಮೂಲಕ ಪೆವಿಲಿಯನ್ ಹತ್ತ ವಾಪಸ್ ಆಗ್ತಾ ಇದ್ದಾರೆ. ಜಾಗವನ್ನು ತುಂಬುತ್ತಾ ಇದ್ದಾರೆ. ಅಶ್ಬಾಕ್ ಪ್ರಥಮ ಇನ್ನಿಂಗ್ಸ್ನ ಅಂತಿಮ 2 ಚೆಂಡು ಬಾಕಿ. ಐದರ ಬಾರಿಗೆ ಬಲವಾಗಿ ಹೊಡೆಯುವುದರ ಕ್ಯಾಚ್ ಆಗೋ ಸಂಭಾವ್ಯ ಬಾರಿ ಇಲ್ಲ. ಒಂಟಿ ಸಂಪೂರ್ಣ ಮತ್ತೆ ಒಂಟಿಗಾಗಿ ಓಡಾಟ. 2 ರನ್ ಕೂಡ ಸಂಪೂರ್ಣಗೊಳ್ತಾ ಇದೆ. ಬಹಳ ಉತ್ತಮ ಅಂತ ಓಡಾಟ. ಅಲ್ಲಿ ಓವರ್ ಥ್ರೂಗೆ ರನ್ಔಟ್ ಮುಖೇನ ಮತ್ತೊಂದು ಉದ್ದರಿ ಆಘಾತ ಕೊಡ್ತಾ ಇದೆ. ತಂಡದ ಖಾತೆಯಲ್ಲಿ 20. ಅಂತಿಮ ಚೆಂಡು ಚಾಲ್ತಿಯಲ್ಲಿ ಜಾಗೋನಲ್ ತೌಫೀಕ್. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಗೌರವಾನ್ವಿತ ಸಲಹೆಗಾರರಂತ ದೇವಪ್ಪ ಗೌಡ ಬಳ್ಳಾರಿ ಇವರು ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರು ವೇದಿಕೆಗೆ ಬರಬೇಕು. ಶ್ರೀಯುತ ದೇವಪ್ಪ ಗೌಡ ಬಳ್ಳಾರಿ ಇವರು ವೇದಿಕೆಗೆ ಬರಬೇಕೆಂದು ಎಲ್ಲರ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಹಲೋ 18 ಎಸ್ತಗಳ ಮಂದಿ 22 ರನ್ನಿನ ವಿಜಯದ ಗುರಿ. ಇವತ್ತು ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿರುವಂತಹ ಶ್ವೇತ ದೇವಪ್ಪ ಗೌಡ ಬಳ್ಳಾರಿ ಇವರನ್ನ ಆತ್ಮೀಯವಾಗಿ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇನೆ. ದೇವಪ್ಪ ಗೌಡ ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಸ್ವಾಗತಿಸ್ತಾ 18 ಚೆಂಡುಗಳ ಮುಂದೆ 22ರ ಗುರಿ ವಿಜಯಶಾಲಿಯಾಗಲು 18 ಎಸ್ತಾ ಇದೆ. 22ರ ಸವಾಲನ್ನ ನೀಡ್ತಾ ಇದೆ. ಹಲೋ ಆದಷ್ಟು ಬೇಗ ಪಂದ್ಯಾಟವನ್ನ ಸಾಗಿಸಿ 2 ತಿಳಿದ ಆಟಗಾರರ ನಮ್ಮೊಂದಿಗೆ ಸಹಕರಿಸಿ. ಈ ಒಂದು ಕ್ರೀಡಾಕೂಟಕ್ಕೆ ಶುಭವನ್ನ ಆರಿಸಿದಂತಹ ಗಣೇಶ್ ಶಾಲಿಯನ್ ತೂಗು ಕೂಡ ಕ್ರೀಡಾಕೂಟದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ದೇವಪ್ಪ ಗೌಡ ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ನಮ್ಮೊಂದಿಗಿದ್ದಾರೆ 18 ಎಸ್ತಗಳ ಮುಂದೆ 22ರ ಗುರಿ. ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ದೇವಪ್ಪ ಗೌಡ ನಮ್ಮೊಂದಿಗಿದ್ದಾರೆ. ತಮಗೆ ಪ್ರೀತಿಪೂರ್ವಕ ಸ್ವಾಗತ. ಬೌಲರ್ಸ್ ನೇಮ್ ಸ್ಟ್ರೈಕರ್ ವಿಭಾಗದಲ್ಲಿ ಜಾಸೀಮ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ತಿಯಾಜ್. ಎಸ್ತಗಾರಿಕೆಯಲ್ಲಿ ಕೂಲ್ ಗೈಸ್ ಕಡೆಯಿಂದ ಪ್ಲೀಸ್ ನೇಮ್ ಬೌಲರ್ ನೇಮ್ ಪ್ಲೀಸ್. 18 ಎಸೆತಗಳ ಮುಂದೆ 22ರ ಅವಶ್ಯಕತೆ. 18 ಬಾಲ್ ಟು 22 ರನ್ ರಿಕ್ವೈರ್ಡ್. ಎಸ್ತಗಾರಿಕೆಯಲ್ಲಿ ರಿಯಾಜ್ 18 ಎಸೆತಗಳ ಮುಂದೆ 22ರ ಅವಶ್ಯಕತೆ. ಹಲೋ ಹಲೋ ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಎಸ್ತಗಾರಿಕೆಯಲ್ಲಿ ರಿಯಾಜ್, ಸ್ಟ್ರೈಕರ್ ವಿಭಾಗದಲ್ಲಿ ಜಾಸೀಮ್.
ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಈ ಬಾರಿ ಬಲವಾಗಿ ಹೊಡೆಯುವಂತ ಯತ್ನ, ಅಲ್ಲಿ ಚುಕ್ಕಿ ಚೆಂಡು, ಯಾವುದೇ ರನ್ನನ್ನ ಸಂಪಾದನೆ ಇಲ್ಲ. ಡಾಟೆಡ್ ಡೆಲಿವರಿ, ಪ್ರಥಮ ಎಸ್ತಗಾರಿಕೆಯಲ್ಲಿ ಡಾಟೆಡ್ ಡೆಲಿವರಿ ಚುಕ್ಕಿ ಚೆಂಡಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಒಬ್ಬರನ್ನ ಪ್ರಥಮ ಓವರ್ ಚಾಲ್ತಿಯಲ್ಲಿ, ದ್ವಿತೀಯ ಎಸ್ತಗಾರಿಕೆಯಲ್ಲಿ ಜಾಸೀಂ ಸ್ಟ್ರೈಕರ್ ವಿಭಾಗದಲ್ಲಿ, ಆದರೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ತಿಯಾಜ್ ಎಸ್ತಗಾರಿಕೆಯಲ್ಲಿ ರಿಯಾಜ್. ಈ ಬಾರಿ ಎರಡನೇ ಬಾರಿಗೆ ಬಲವಾಗಿ ಹೊಡೆಯುವಂತ ಯತ್ನ, ಕೂಟ್ ರಕ್ಷಣೆಯಲ್ಲಿ ಕೊಂಚ ವಿಫಲತೆ. 1 ರನ್ನಿನ ಸೇರ್ಪಡೆಯಿಂದ ತಂಡದ ಖಾತೆಯಲ್ಲಿ ಆರಂಭ, ತಂಡದ ಖಾತೆಯಲ್ಲಿ 1. ಪ್ರಥಮ ಓವರಿನ 3ನೇ ಬಾರಿ ಎಸ್ತಗಾರಿಕೆಯಲ್ಲಿ ರಿಯಾಜ್, ಎಸ್ತಗಾರಿಕೆಯಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ತಿಯಾಜ್. ಯಾವ ರೀತಿ ತಮ್ಮ ತಂಡವನ್ನ ದಡಕ್ಕೇರಿಸ್ತಾರಂತ ಕಾತ್ ನೋಡ್ಬೇಕಾಗಿದೆ. ಎಸ್ತಗಾರಿಕೆಯಲ್ಲಿ 3ನೇ ಬಾರಿಗೆ ರಿಯಾಜ್, ಪ್ರಥಮ ಚಾಲ್ತಿಯಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ತಿಯಾಜ್. ತಟ್ಟಿ ಮುಟ್ಟಿನ ಓಡಾಟ, ಕ್ಷೇತ್ರ ಪಾಲನೆಯಲ್ಲಿ ಬಹಳ ಉತ್ತಮ ಕ್ಷೇತ್ರ ಪಾಲನೆ ಅಂಕಣದ ಒಳಭಾಗದಲ್ಲಿ ರಿಯಾಜ್ ರವರಿಂದ ಚುಕ್ಕಿ ಚೆಂಡಾಗಿ ಪರಿಣಾಮಕೊಳ್ತಾ ಇದೆ. ಯಾವುದೇ ರನ್ನನ್ನ ಎಸ್ತಗಾರಿಕೆಯಲ್ಲಿ ಬಿಟ್ಕೊಡ್ತಾ ಇಲ್ಲ ಎಸ್ತಗಾರಿಕೆಯಲ್ಲಿ ಮಿಸ್ಟರ್ ರಿಯಾಜ್. 4ನೇ ಬಾರಿಗೆ ಪ್ರಥಮ ಚಾಲ್ತಿಯಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ತಿಯಾಜ್. 4ನೇ ಬಾರಿಗೆ ಪ್ರಥಮ ಚಾಲ್ತಿಯಲ್ಲಿ ಈ ಬಾರಿ ಬಹಳ ಉತ್ತಮ ಹೊಡೆತ ಆಫ್ ಸ್ಟಂಪ್ ಮುಖೇನ ಸಂಪೂರ್ಣ, ಮತ್ತೆ ಒಂಟಿಗಾಗಿ ಓಡಾಟ, 2 ರನ್ ಕೂಡ ಸಂಪೂರ್ಣಗೊಳ್ತಾ ಇದೆ. ಇದರೊಂದಿಗೆ ತಂಡದ ಖಾತೆಯಲ್ಲಿ 3. ಪ್ರಥಮ ಓವರಿನ 5ನೇ ಎಸ್ತಗಾರಿಕೆಯಲ್ಲಿ ಚಾಲ್ತಿಯಲ್ಲಿ, ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಓವರ್ ಚಾಲ್ತಿಯಲ್ಲಿ 4 ಚೆಂಡುಗಳ ಮುಂದೆ 3 ರನ್ನನ್ನು ಬಿಟ್ಕೊಡ್ತಾ ಇದ್ದಾರೆ ಎಸ್ತಗಾರಿಕೆಯಲ್ಲಿ ಮಿಸ್ಟರ್ ರಿಯಾಜ್. ಉತ್ತಮ ಎಸ್ತಗಾರಿಕೆಯಲ್ಲಿ ಮಿಸ್ಟರ್ ರಿಯಾಜ್. ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ತಿಯಾಜ್. 5ನೇ ಬಾರಿಗೆ ಪ್ರಥಮ ಓವರ್ ಚಾಲ್ತಿಯಲ್ಲಿ, ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಓವರ್ ಚಾಲ್ತಿಯಲ್ಲಿ ಈ ಬಾರಿ ಇಮ್ತಿಯಾಜ್ ಬಲವಾಗಿ ಆಫ್ ಸ್ಟಂಪ್ ಮುಖ್ಯ, ಮತ್ತೆ ಬಹಳ ಉತ್ತಮ ಅಂತ ಹೊಡೆತ, ರಕ್ಷಣಾತ್ಮಕ ಹೊಡೆತವನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 4 ಒಂಟಿ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ 4. ಪ್ರಥಮ ಓವರಿನ ಅಂತಿಮ ಚೆಂಡು ಚಾಲ್ತಿ, ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ, ಪ್ರಥಮ ಓವರಿನ ಅಂತಿಮ ಚೆಂಡು 5 ಎಸ್ತಗಳಲ್ಲಿ 4 ರನ್ನನ್ನು ಬಿಟ್ಕೊಳ್ತಾ ಇದ್ದಾರೆ ರಿಯಾಜ್. ಈ ಬಾರಿ ಲಾಸ್ಟ್ ಟೈಮ್ ಬಹಳ ಉತ್ತಮ ಅಲ್ಲಿ 1 ರನ್ನಿನ ಸೇರ್ಪಡೆ ತಂಡದ ಖಾತೆಯಲ್ಲಿ 5. 6 ಎಸೆತಗಳ ಮುಂದೆ 5 ರನ್ನನ್ನು ಬಿಟ್ಟುಕೊಟ್ಟಿದ್ದಾರೆ. ಇನ್ನು 12 ಚೆಂಡಿನ ಮುಂದೆ 17ರ ಅವಶ್ಯಕತೆ. ಬಹಳ ಉತ್ತಮ ಎಸ್ತಗಾರಿಕೆ ಸಂಘಟನೆ ಮಾಡ್ತಾ ಇದೆ ಕ್ಷೇತ್ರ ಪಾಲನೆಯಲ್ಲಿ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಮುಂದಿನ ಹಂತದ ಪಂದ್ಯಾಟ ದಾಲಿ ಗಾಯ್ಸ್ ಕುಪ್ಪೆಪದವು ಮತ್ತು SFC ಬೆಂಜನ ಪದವು ಈ ತಂಡಗಳ ನಡುವೆ ನಡೆಯಲಿದೆ. ಈ ಪಂದ್ಯಾಟದ ನಂತರ BFC ಬಿ ಮತ್ತು ಕೋಸ್ಟಲ್ ಬಾಯ್ಸ್ ಪಣಂಬೂರು 2ನೇ ಪಂದ್ಯ ನಡೆಯಲಿಕ್ಕಿದೆ. ಆದಷ್ಟು ಬೇಗ ಆಟಗಾರರು ಸಜ್ಜಾಗಿರಬೇಕು. ಮೊದಲಿಗೆ ಡಾಲಿ ಗಾಯ್ಸ್ ಕುಪ್ಪೆ ಪದವು ಮತ್ತು SFC ಬೆಂಜನ ಪದವು ಈ ತಂಡದ ಕಪ್ತಾನ್ರು ಆದಷ್ಟು ಬೇಗ ವೇದಿಕೆ ಎತ್ತ ಬರಬೇಕು. ಟಾಸ್ಗಾಗಿ ಆದಷ್ಟು ಬೇಗ ವೇದಿಕೆ ಎತ್ತ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೌಲರ್ ನೇಮ್ ಪ್ಲೀಸ್. 2ನೇ ಓವರ್ ಚಾಲ್ತಿಯಲ್ಲಿ, ದ್ವಿತೀಯ ಇನ್ನಿಂಗ್ಸ್ನ 2ನೇ ಓವರ್ ಚಾಲ್ತಿಯಲ್ಲಿ ಎಸ್ತಗಾರಿಕೆಯಲ್ಲಿ ಮಿಸ್ಟರ್ ಎಕ್ಸ್ ಬಲವಾಗಿ ಹೊಡೆಯುವಂಥ ಯತ್ನ, ಅಲ್ಲಿ ರನ್ಔಟ್ ಆಗೋ ಸಂಭವ ಬಾರಿ ಇಲ್ಲ, ಚುಕ್ಕಿ ಚೆಂಡಾಗಿ ಪರಿಣಮಿಸ್ತಾ ಇದೆ ಎಸ್ತಗಾರಿಕೆಯಲ್ಲಿ. ಬೌಲರ್ ನೇಮ್ ಪ್ಲೀಸ್. ಪ್ರಥಮ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಬಾರಿಗೆ ಎಸ್ತಗಾರಿಕೆಯಲ್ಲಿ ಮಿಸ್ಟರ್ ಎಕ್ಸ್ ಎಸ್ತಗಾರಿಕೆಯಲ್ಲಿ ಬಲವಾಗಿ ಹೊಡೆಯುವಂತೆ ಯತ್ನ, ಮತ್ತೆ ಡಾಟೆಡ್ ಡೆಲಿವರಿ ಚುಕ್ಕಿ ಚೆಂಡಾಗಿ ಪರಿಣಮಿಸ್ತಾ ಇದೆ. ಎಸ್ತಗಾರಿಕೆಯಲ್ಲಿ ಹಿಡಿತವನ್ನ ಸಾಧನೆಗೊಳ್ತಾ ಇದೆ ಎಸ್ತಗಾರಿಕೆಯಲ್ಲಿ ಮುಸ್ತಫಾ. 2 ಚೆಂಡನ್ನ ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 10 ಎಸೆತ 17 ಓಟದ ಅವಶ್ಯಕತೆ. ಮೂರನೇ ಬಾರಿಗೆ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಬಾರಿ ಬಲವಾಗಿ ಹೊಡೆಯುತ್ತ ಮತ್ತೆ ಚುಕ್ಕಿ ಚೆಂಡಾಗಿ ಪರಿಣಮಿಸ್ತಾ ಇದೆ.
ಯಾವುದೇ ರನ್ನನ್ನ ಬಿಟ್ಕೊಳ್ತಾಳೆ ಎಸ್ತಗಾರಿಕೆಯಲ್ಲಿ. ದಾಂಡಿಗನ ವಂಚಿಸುವಂತ ಎಸ್ತಗಾರಿಕೆ ಮಿಸ್ಟರ್ ಮುಸ್ತಫಾ ಎಸ್ತಗಾರಿಕೆಯಲ್ಲಿ. ಜಾಸಿಂ ಸ್ಟ್ರೈಕರ್ ವಿಭಾಗದಲ್ಲಿ 3 ಚೆಂಡುಗಳ ಮುಂದೆ ಯಾವುದೇ ಸಂಪಾದನೆಗೊಳ್ತಾ ಇದ್ದ 4ನೇ ಬಾರಿಗೆ 2ನೇ ಓವರ್ ಚಾಲ್ತಿಯಲ್ಲಿ ಬಾರಿ ಎಸ್ತಗಾರಿಕೆಯಲ್ಲಿ. ಅಲ್ಲಿ ಮತ್ತೆ ಚುಕ್ಕಿ ಚೆಂಡಾಗಿ ಪರಿಣಮಿಸ್ತಾ ಇದೆ. ಡಾಟೆಡ್ ಡೆಲಿವರಿ 4 ಎಸೆತಗಳ ಮುಂದೆ ಯಾವುದೇ ರನ್ನಿನ ಸಂಪಾದನೆ ಇಲ್ಲ. ಚುಕ್ಕಿ ಚೆಂಡಾಗಿ ಮೂಡಿ ಬರ್ತಾ ಇದೆ. ಎಸ್ತಗಾರಿಕೆಯಲ್ಲಿ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಶಿಷ್ಟ ಮುಸ್ತಫಾ. ಬಲವಾಗಿ ಹೊಡೆಯುವಂತ ಯತ್ನ ಅಲ್ಲಿ ಆಫ್ ಸ್ಟ್ರೈಕ್ ಮುಖೇನ ಒಂಟಿಯ ಸಂಪಾದನೆ. ಮತ್ತೆ ಒಂಟಿಯಾಗಿ ಓಡಾಟ, ಅಲ್ಲಿ ಒಂಟಿ ರನ್ನಿನ ಸೇರ್ಪಡೆ. ಇದರೊಂದಿಗೆ ತಂಡದ ಖಾತೆಯಲ್ಲಿ 6. 2ನೇ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ ಲಾಸ್ಟ್ ಬಾಲ್. 5 ಎಸೆತಗಳ ಮುಂದೆ ಒಂಟಿ ರನ್ನನ್ನು ಬಿಟ್ಟುಕೊಟ್ಟಿದ್ದಾರೆ ಎಸ್ತಗಾರಿಕೆಯಲ್ಲಿ ಮಿಸ್ಟರ್ ಮುಸ್ತಫಾ. ಬಹಳ ಉತ್ತಮ ಎಸ್ತಗಾರಿಕೆ ಮುಸ್ತಫರವರಿಂದ. ದಾಂಡಿಗನನ್ನು ವಂಚಿಸುವಂಥ ಎಸ್ತಗಾರಿಕೆ ಶ್ರೀಯುತ ಮುಸ್ತಫರವರಿಂದ. ಇದು ಜಾಸಿಂ ಕಲೆವಾಡಿ ಹೊಡೆಯುವಂತ ಯತ್ನ, ಅದು ಕೂಡ ಚೌಕಿ ಚೆಂಡು. ಪ್ರಥಮ ಉದ್ದರಿ ಆಗಾಲ ತಗೊಳ್ತಾ ಇದೆ. ಸ್ಟೆಂಪ್ ಔಟ್ ಮುಖೇನ ಜಾಸಿಂ ರವರ ಉದ್ದರಿ ಕಳ್ಕೊಳ್ತಾ ಇದೆ. ಬಹಳ ಉತ್ತಮ ಎಸ್ತಗಾರಿಕೆ. ಮುಸ್ತಫಾ 6 ಎಸೆತಗಳ ಮುಂದೆ ಒಂಟಿ ರನ್ನನ್ನು ಬಿಟ್ಟುಕೊಟ್ಟು ಒಂದು ಬಲಿಷ್ಠ ಉದ್ದರಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು 6 ಎಸೆತ ಬಾಕಿ ಇದೆ. 16ರ ಅವಶ್ಯಕತೆ. ಭರ್ಜರಿ 3 ಸಿಕ್ಸರ್ನ ಅವಶ್ಯಕತೆ ಇದೆ. ಬಾಲಿ ಗೈಸ್ ಕುಪ್ಪೆ ಪದವು ಮತ್ತು SFC ಬೆಂಜನ ಪದವು ಈ ತಂಡದ ಕಪ್ತಾನ್ರು ಆದಷ್ಟು ಬೇಗ, ಸಮಯದ ಅಭಾವವಿರುವ ಕಾರಣ ಆದಷ್ಟು ಬೇಗ 2 ತಂಡದ ಕಪ್ತಾನ್ರು ವೇದಿಕೆಯತ್ತ ಟಾಸ್ಗಾಗಿ ಬರಬೇಕು. ಈ ಪಂದ್ಯದ ನಂತರ ಮುಂದಿನ ಪಂದ್ಯ BFCB ಮತ್ತು ಕೋಸ್ಟಲ್ ಬಾಯ್ಸ್ ಪಣಂಬೂರು ಈ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಆದಷ್ಟು ಬೇಗ ಡಾಲಿ ಗೈಸ್ ಕುಪ್ಪೆ ಪದವು ಮತ್ತು SFC ಬೆಂಜನ ಪದವು ಈ ತಂಡದ ನಾಯಕರು ಆದಷ್ಟು ಬೇಗ ವೇದಿಕೆಯತ್ತ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. 6 ಚೆಂಡುಗಳ ಮುಂದೆ 16ರ ಅವಶ್ಯಕತೆ. ದ್ವಿತೀಯ ಇನ್ನಿಂಗ್ಸ್ ಅಂತಿಮ 6 ಚೆಂಡು ಬಾಕಿ ಇದೆ. ಬೌಲರ್ ನೇಮ್ ಪ್ಲೀಸ್. ಅಶ್ರಾಫ್. ದ್ವಿತೀಯ ಇನ್ನಿಂಗ್ಸ್ನ ಅಂತಿಮ 6 ಚೆಂಡು ಬಾಕಿ ಇದೆ. ಎಸ್ತಗಾರಿಕೆಯಲ್ಲಿ ಅಶ್ರಾಫ್. ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ತಿಯಾಜ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅಜ್ಜು. 6 ಚೆಂಡುಗಳ ಮುಂದೆ 16ರ ಅವಶ್ಯಕತೆ. ಬಹಳ ಉತ್ತಮ ಎಸ್ತಗಾರಿಕೆ. ಕ್ಲೀನ್ ಬಾಲ್ಡ್. ಇಮ್ತಿಯಾಜ್ ರವರ ಆಟಕ್ಕೆ ಅಂತ್ಯಗೊಳ್ತಾ ಇದೆ ಕ್ಲೀನ್ ಬಾಲ್ಡ್ ಮೂಲಕ. ಇವರ ಜಾಗವನ್ನು ತುಂಬಲು 5 ಎಸೆತ ಬಾಕಿ ಇದೆ. 16ರ ಅವಶ್ಯಕತೆ ಇದೆ ವಿಜಯಶಾಲಿ ಆಗಲು. ಎಸ್ತಗಾರಿಕೆಯಲ್ಲಿ ಅಶ್ರಾಫ್. ಪ್ರಥಮ ಎಸ್ತಗಾರಿಕೆಯಲ್ಲಿ ಕ್ಲೀನ್ ಬೋರ್ಡ್ ಮೂಲಕ ಇಮ್ತಿಯಾಜ್ ರವರು ಉದ್ದರಿ ತಮ್ಮದಾಗಿಸಿಕೊಂಡಿದ್ದಾರೆ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ರೈಸ್. ಎರಡು ತಂಡ ಕಪ್ತಾನ್ರು ಸ್ಟೆಂಪ್ ಔಟ್ ಮುಖೇನ ರೈಸ್ ರವರ ಉದ್ದರಿ ಕಳ್ಕೊಳ್ತಾ ಇದೆ. ಇನ್ನು 4 ಎಸೆತ 16ರ ಅವಶ್ಯಕತೆ. ಭರ್ಜರಿ 3 ಸಿಕ್ಸರ್ನ ಅವಶ್ಯಕತೆ. ನಾಲ್ಕರ ಮುಂದೆ 16ರ ಅವಶ್ಯಕತೆ. ಬಲವಾಗಿ ಹೊಡೆಯುವಂತೆ ಯತ್ನ ಅಲ್ಲಿ. ಮತ್ತೆ ಸ್ಟೆಂಪ್ ಔಟ್ ಮುಖೇನ ಮತ್ತೊಂದು ಉದ್ದರಿ. 3 ಎಸೆತಗಳ ಮುಂದೆ 3 ಉದ್ದರಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಎಸ್ತಗಾರಿಕೆಯಲ್ಲಿ ಇವರ ಜಾಗವನ್ನು ತುಂಬಲು ಆಸೀಫ್. ಅಂತಿಮ 3 ಚೆಂಡು ಬಾಕಿ ಇದೆ. ಡಾಲಿ ಗೈಸ್ ಕುಪ್ಪೆ ಪದವು ಮತ್ತು SFC ಬೆಂಜನ ಪದವು ಈ ತಂಡದ ನಡುವೆ ನಡೆಯಲಿರುವಂತಹ ಮುಂದಿನ ಪಂದ್ಯದ ಟಾಸ್ ಅನ್ನು ಈಗಾಗಲೇ ಡಾಲಿ ಗೈಸ್ ಕುಪ್ಪೆ ಪದವು ಗೆದ್ದುಕೊಂಡಿದೆ. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆ ನಂತರದ ಮುಂದಿನ ಪಂದ್ಯ BFCB ಮತ್ತು ಕೋಸ್ಟಲ್ ಬಾಯ್ಸ್ ಪಣಂಬೂರು ತಂಡಗಳ ನಡುವೆ ನಡೆಯಲಿಕ್ಕಿದೆ. 2 ತಂಡದ
ಆಟಗಾರರು ತಯಾರಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಂತಿಮ 2 ಚೆಂಡು 4 ಎಸೆತಗಳ ಮುಂದೆ 4 ಉದ್ದರಿಯನ್ನು ತನ್ನಗಿಸಿಕೊಂಡಿದ್ದಾರೆ. ಎಸೆತಗಾರಿಕೆಯಲ್ಲಿ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಶ್ವೇತ ಅಸ್ರಾಫ್. ಇವರ ಆಸಿಫ್ ಅವರ ಜಾಗವನ್ನು ತುಂಬುತ್ತಾ ಇದ್ದಾರೆ ಅಜ್ರಾರ್. 2 ಎಸೆತ ಬಾಕಿ ಇದೆ, 16ರ ಅವಶ್ಯಕತೆ ಇದೆ. ಅಂತಿಮ 1 ಎಸೆತ ಬಾಕಿ ಇದೆ, 15ರ ಅವಶ್ಯಕತೆ ಇದೆ. ಎರಡು ತಂಡಗಳಿಗೂ ಅಭಿನಂದನೆಗಳು. ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾ ಇದೆ ಕೂಲ್ ಗಾಯ್ಸ್ ಮಲ್ಲೂರು ತಂಡ. 2 ತಂಡಗಳಿಗೂ ಅಭಿನಂದನೆಗಳು. ಅದೇ ರೀತಿ ಇನ್ನು ಮುಂದಿನ ವೀಕ್ಷಕ ವಿವರಣೆಯನ್ನ ನೀಡ್ತಾ ಇದ್ದಾರೆ ಶ್ವೇತ ಸಂದೀಪ್ ರವರು. ವೇದಿಕೆಯಲ್ಲಿ ವೀಕ್ಷಕ ವಿವರಣೆಗೆ ಅವಕಾಶ ಕೊಟ್ಟಂತ ಎಲ್ಲ ಸದಸ್ಯರಿಗೂ ಕ್ರೀಡಾಪಟುಗಳಿಗೂ ಧನ್ಯವಾದಗಳು. ಧನ್ಯವಾದಗಳು ಅನೀಫ್ ಇವರಿಗೆ. ಇದೀಗ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಮುಂದಿನ ಹಂತದ ಪಂದ್ಯಾಟ ನಡೀತಾ ಇದೆ. ಪ್ರಪ್ರಥಮ ಪಂದ್ಯ ಡಾಲಿಗೈಸ್ ಕುಪ್ಪೆ ಪದವು ಮತ್ತು SFC ಬೆಂಜನ ಪದವು ಇವರ ನಡುವೆ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀಲಿಕ್ಕಿದೆ. ಅದ ನಂತರ BFCB ಮತ್ತು ಕೋಸ್ಟಲ್ ಬಾಯ್ಸ್ ಪಣಂಬೂರು ಈ ತಂಡಗಳ ನಡುವೆ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀಲಿಕ್ಕಿದೆ. ಅನಂತರ ಸ್ವಾಗತ್ ಕೊಡಕಲ್ ಮತ್ತು ಗುಡ್ ಲಕ್ ಪಾಣೆಮಂಗಳೂರು ಈ ತಂಡಗಳ ನಡುವೆ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀಲಿಕ್ಕಿದೆ. ಅನಂತರ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ SFC ಪಕ್ಕಲ್ಪಾದೆ ಮತ್ತು ಕೂಲ್ ಗಾಯ್ಸ್ ಮಲ್ಲೂರ್ ಈ ತಂಡಗಳ ನಡುವೆ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಪಂದ್ಯದ ಕೊನೆಯವರೆಗೆ ಇದ್ದು ನಮ್ಮ ಜೊತೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ತೀರ್ಪುಗಾರರೇ ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಳ್ಳಿ. ಸಮಯ ಮೀರುತ್ತಾ ಬಂದಿದೆ. ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಇದೆ. ಕಣ್ಣಿಗೆ ನಿದ್ದೆ ಜಾಸ್ತಿ ಆಗ್ತಾ ಇದೆ. Yes. ಡಾಲಿಗೆ
ಡಾಲಿ ಗೈಸ್ ಕುಂಪಣ ಮಜಲು ಕುಪ್ಪೆ ಪದವು ವರ್ಸಸ್ SFC ಬೆಂಜನ್ ಪದವು. ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡಿ. ಬೊಲ್ಲಾರಿ ಫ್ರೆಂಡ್ಸ್ ತಂಡದ ಆಟಗಾರರೇ ಲೈನ್ ಎಂಪೈರ್ ಆಗಿ ಸಹಕರಿಸಿ. ದಯವಿಟ್ಟು ಫೋಟೋ ತೆಗೆದವರು ಮಾತ್ರ ಇರಬೇಕು, ಮಿಕ್ಕವರೆಲ್ಲ ಹೊರಗೆ ಇರಬೇಕು. ದಯವಿಟ್ಟನ್ನ ಬೇಗ ನಡೆಸಿಕೊಡಿ ಪಂದ್ಯಕೂಟವನ್ನು. ಸಮಯ ಕಾಯುವುದಿಲ್ಲ ನಮ್ಮನ್ನು. ವಿನೋದ್ ಅನುಭವಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸಲು ವಿನೋದ್ ಅವರ ಆಗಮನ ಆಗ್ತಾ ಇದೆ. ಬೌಲರ್ ನೇಮ್ ದಯವಿಟ್ಟನ್ನ ನಿಮ್ಮ 12ನೇ ಆಟಗಾರ ಇಲ್ಲಿ ಸಹಕರಿಸಬೇಕು. ಅಮೀರ್ ಬ್ಯಾಟಿಂಗ್ ವಿಭಾಗದಲ್ಲಿ ದಯವಿಟ್ಟು ಬ್ಯಾಟಿಂಗ್ ವಿಭಾಗದ 12ನೇ ಆಟಗಾರ ನಮ್ಮೊಡನೆ ಸಹಕರಿಸಬೇಕು. ಕೊನೆ ಹಂತದಲ್ಲಿದ್ದೇವೆ ನಾವು. ಯಾವುದೇ ಚರ್ಚೆ ಬಂದಲ್ಲಿ ನಮ್ಮಲ್ಲಿ ಅವಕಾಶವಿಲ್ಲ. ಮೊದಲನೇ ಚಿತ್ರವನ್ನು ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು ಬರ್ತಾ ಇದೆ. ತಂಡಕ್ಕೆ ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ಖಾತೆ ತೆರೆ ಮೂಲಕ ಆರಂಭದ ಎಸೆತ ಅಗಲ ರನ್ನಿನ ತೀರ್ಪು ಬರ್ತಾ ಇದೆ. ಮೊದಲನೇ ಎಸೆತ ಮತ್ತೊಮ್ಮೆ SFC ಬೆಂಜಿನ ಪದ ಕಡೆಗೆ. ಇಂಗ್ಲಿಷ್ ದ್ವಿತೀಯ ಎಸೆತ ಮೊದಲನೇ ಎಸೆತ ಮತ್ತೊಮ್ಮೆ ಆರಂಭಿಕ ಎಸೆತಗಾರರಾಗಿ ಅಮೀರ್ ತನ್ನ ಕೂಟದ ಮೊದಲನೇ ಎಸೆತವನ್ನು ವೈಡ್ ಹಾಕುವ ಮೂಲಕ ಈ ಬಾರಿ ಮತ್ತೊಮ್ಮೆ ಮೊದಲನೇ ಎಸೆತ ಎದುರಾಳಿ ತಂಡಕ್ಕೆ. ಆಹಾ ಬಲವಾಗಿತ್ತು. ಒಂದು ಸಂಪೂರ್ಣಗೊಂಡಿದೆ. ತಂಡದ ಖಾತೆ 2. ದ್ವಿತೀಯ ಎಸೆತ ಎದುರಾಳಿ ತಂಡಕ್ಕೆ ಮತ್ತೊಮ್ಮೆ ಅಮೀರ್ ಕುಟದ ದ್ವಿತೀಯ ಎಸೆತ ಮತ್ತೊಮ್ಮೆ ಒಂಟಿ ಸಂಪೂರ್ಣಗೊಂಡಿದೆ. ವಿಕೆಟ್ಗಳ ಮಧ್ಯೆ ಚಿರುಕಿನ ಓಡಾಟ. ಅಂಪೈರ್ ವಿನೋದ್ ಅವರನ್ನು ದಾಟಿ ಹಾಕುವಂತ ಚೆಂಡು. 3ನೇ ಚೆಂಡು ಮತ್ತೊಮ್ಮೆ ಎದುರಾಳಿ ತಂಡಕ್ಕೆ ಮತ್ತೊಮ್ಮೆ ಹೊಡೆತಕ್ಕೆ ಒಂಟಿ ಸಂಪೂರ್ಣಗೊಂಡಿದೆ. ತಂಡದ ಮೊತ್ತ
4 3 ಎಸೆತ ಸಂಪೂರ್ಣಗೊಂಡಿದೆ. 4ನೇ ಎಸೆತಕ್ಕಾಗಿ ಮತ್ತೊಮ್ಮೆ ಅಮೀರ್ ಸುಮಾನ್ ಬ್ಯಾಟಿಂಗ್ ವಿಭಾಗದಲ್ಲಿ ಸುಮಾನ್ ಅದ್ಭುತವಾದ ಹೊಡೆತ, ಗಾಳಿಯಲ್ಲಿ ಚೆಂಡು 1 2 ಓಟಕ್ಕಾಗಿ 2 ಕೂಡ ಸಂಪೂರ್ಣಗೊಂಡಿದೆ. ತಂಡದ ಮೊತ್ತ 6. 4 ಎಸೆತ ಸಂಪೂರ್ಣಗೊಂಡಿದೆ. 5ನೇ ಎಸೆತಕ್ಕಾಗಿ ಮತ್ತೆ ಅಮೀರ್ ಅವರ ಕೈಯಲ್ಲಿ ಚೆಂಡು, ಅಂಪೈರ್ ವಿನೋದ್ ಅವರನ್ನು ಹಾಕುವಂಥದ್ದು. ಚೆಂಡು ವಿನೋದ್ ಅವರನ್ನು ದಾಟಿ ಹಾಕುವಂತ ಚೆಂಡು, 5ನೇ ಚೆಂಡು ಬಲವಾಗಿತ್ತು. ಮತ್ತೊಂದು ಅಲ್ಲಿ ರನ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಎದುರಾಳಿ ತಂಡದ SFC ಬೆಂಜಲ್ಪದ ಕಡೆಯಿಂದ. ವಿನೀತ್ ಅವರ ವಿಕೆಟ್ ಪತನಗೊಂಡಿದೆ. ಆರಂಭಿಕ ಆಟಗಾರ ವಿನೀತ್. ಕುಟದ ಕೊನೆಯ ಎಸೆತವನ್ನು ಎಸೆಯಲು ಮತ್ತೊಮ್ಮೆ ಅಮೀರ್ ಅವರ ಕೈಯಲ್ಲಿ ಚೆಂಡು. ವಿನೀತ್ ಅವರ ಜಾಗವನ್ನು ಭರ್ತಿ ಮಾಡಲು ಲಿಕೇಶ್ ಅವರ ಆಗಮನ ಆಗ್ತಾ ಇದೆ. ಅಮೀರ್ ಅವರ ಅಂತಿಮ ಎಸೆತ ಎದುರಾಳಿ ತಂಡಕ್ಕೆ. ಬಲವಾದ ಹೊಡೆತಕ್ಕೆ ಅಲ್ಲಿ ಲೆಗ್ ಬೈ ಮೂಲಕ 1 ರನ್ ಪಡೆಯುವ ಮೂಲಕ ತಂಡದ ಮೊತ್ತ 7. ಓವರ್ ಮುಕ್ತಾಯ. 1 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 7. ಉರಿ ಬಿಸಿಲನ್ನು ಲೆಕ್ಕಿಸದೆ ವಿನೋದ್ ಅವರು ಮತ್ತು ನವನೀತ್ ಅವರು ಅಂಪೈರ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಲವು ವರ್ಷದ ಅನುಭವ ಅಂಪೈರ್ ಮಾಡುವಲ್ಲಿ. ಬ್ಯಾಟ್ಸ್ಮನ್ ಬೌಲರ್ ಸುಮಾನ್. ಈ ಬಾರಿ ಸುಮನ್ ಅವರ ಮೊದಲನೇ ಎಸೆತ, ದ್ವಿತೀಯ ಓವರ್ನ ಮೊದಲನೇ ಎಸೆತ ಎದುರಾಳಿ ತಂಡಕ್ಕೆ. ಸುಮಾನ್ ಟು ಲಿಕೇಶ್. ಒಂಟಿಪಾಲಾಗ್ತಾ ಇದೆ. ಸುಮಾನ್ ಅವರ ಮೊದಲನೇ ಎಸೆತ ಒಂಟಿಪಾಲಾಗ್ತಾ ಇದೆ. ದ್ವಿತೀಯ ಎಸೆತಕ್ಕಾಗಿ ಮತ್ತೊಮ್ಮೆ ಸುಮನ್ ಅವರ ಕೈಯಲ್ಲಿ ಚೆಂಡು, ಲಿಕೇಶ್ ಅವರ ಕೈಯಲ್ಲಿ ದಂಡು. ಬ್ಯಾಟಿಂಗ್ ಲಿಕೇಶ್. ಅದ್ಭುತವಾಗಿತ್ತು ಎಸೆತ, ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ದ್ವಿತೀಯ ಎಸೆತ ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ತೃತೀಯ ಬಾರಿಗೆ ಈ ಬಾರಿ ಲಿಕೇಶ್ ಅವರಿಗೆ ಮತ್ತೊಮ್ಮೆ ಓಡೋದಕ್ಕೆ ಯಾವುದೇ ರನ್ ಇಲ್ಲ ಮತ್ತು ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಅಂಡ್ ಡೆಲಿವರಿ. 4ನೇ ಎಸೆತ ಸುಮನ್ ಅವರದು 4ನೇ ಎಸೆತ. ಈ ಕೂಟದ ದ್ವಿತೀಯ ಓವರ್ನ 4ನೇ ಎಸೆತ ಬಾಲವಾಗಿತ್ತು. ಹೊಡೆತ ಅಲ್ಲಿ 1 ವಿಕೆಟ್ಗಳ ಮಧ್ಯೆ 2 ಓಟ ಕೂಡ ಸಂಪೂರ್ಣಗೊಂಡಿದೆ. 3 ಓಟಕ್ಕೆ ಅಲ್ಲಿ ವಿಕೆಟ್ ಅನ್ನು ಒಪ್ಪಿಸುವ ಮೂಲಕ ರನ್ ಔಟ್ ಆಗುವ ಮೂಲಕ ಲಿಕೇಶ್ ಅವರ ವಿಕೆಟ್ ಪತನಗೊಂಡಿದೆ. ತಂಡದ ಮೊತ್ತ 10. 4 ಎಸೆತ ಸಂಪೂರ್ಣಗೊಂಡಿದೆ. 5ನೇ ಎಸೆತಕ್ಕಾಗಿ ಸುಮನ್ ಅವರ ಕೈಯಲ್ಲಿ ಚೆಂಡು, ನಿಶಾನ್ ಅವರ ಆಗಮನ ಆಗ್ತಾ ಇದೆ. 2 ವಿಕೆಟ್ ಪತನಗೊಂಡಿದೆ.
ಸುಮನ್ ಅವರ ಕೈಯಲ್ಲಿ ಚೆಂಡು. ಈ ಬಾರಿ 5ನೇ ಎಸೆತ ಬಲವಾಗಿತ್ತು ದಂಡು. ಅಲ್ಲಿ ಒಂಟಿ ಓಟ ಸಂಪೂರ್ಣಗೊಂಡಿದೆ ವಿಕೆಟ್ಗಳ ಮಧ್ಯೆ. ದಯವಿಟ್ಟು ಅಂಪೈರ್ ವಿಕೆಟ್ಗಳನ್ನು ಸರಿ ಮಾಡಿಸಿ. ಕೊನೆಯ ಎಸೆತ ಬಾಕಿ. ಕೂಟದ ಮೊದಲನೇ ಇನ್ನಿಂಗ್ಸ್ನ ಅಂತಿಮ ಎಸೆತ. ಸುಮನ್ ಅವರ ಕೈಯಲ್ಲಿ ಚೆಂಡು. ಅಂಪೈರ್ ವಿನೋದ್ ಅವರನ್ನು ದಾಟಿ ಹಾಕುವಂತ ಚೆಂಡು ಎದುರಾಳಿ ತಂಡಕ್ಕೆ ಬಲವಾಗಿತ್ತು. ಎಸ್, ಒಂಟಿ ಸಂಪೂರ್ಣಗೊಂಡಿದೆ. ಈ ಮುಖಾಂತರ 2 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 12. ಇನ್ನು 6 ಎಸೆತ ಬಾಕಿ ಇದೆ. ಮೊದಲನೇ ಇನ್ನಿಂಗ್ಸ್ನ ಅಂತಿಮ ಎಸೆತಕ್ಕೆ ಮತ್ತೊಮ್ಮೆ ಬರ್ತಿದ್ದಾರೆ ಟಾಲಿ ಗೈಸ್. ಡ್ಯಾಲಿ ಗೈಸ್. ಎಸ್, ಡ್ಯಾಲಿ ಗೈಸ್ ಕುಪ್ಪೆ ಪದಾವ್. ಬೌಲರ್ ನೇಮ್ ಪ್ಲೀಸ್. ಶರೀಫ್ ಅವರ ಆಗಮನ ಆಗ್ತಾ ಇದೆ. ಚೇತನ್, ಅದೇ ಎನಿಸಿದೆ ಜನಸೇನಾಗಿರಬೇಕು. ಶರೀಫ್ ಅಲ್ಲ, ಚೇತನ್ ಅವರ ಕೈಯಲ್ಲಿ ಚೆಂಡು. ಈ ಬಾರಿ ತೃತೀಯ ಓವರ್ನ ಮೊದಲನೇ ಎಸೆತ ಅದ್ಭುತವಾಗಿತ್ತು. ನೆಲ ಕಚ್ಚಿ ಬಂದಂತ ಚೆಂಡು. ಒಂಟಿ ಸಂಪೂರ್ಣಗೊಂಡಿದೆ ವಿಕೆಟ್ಗಳ ಮಧ್ಯೆ. ದ್ವಿತೀಯ ಎಸೆತ. ಅಂಪೈರ್ ಅವರಿಂದ ಅಗಲ ರನ್ನಿನ ತೀರ್ಪು ಬರ್ತಾ ಇದೆ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ ವಿನೋದ್ ಅವರ ಕೈಯಿಂದ ಬರ್ತದೆ ಅಗಲ ರನ್ನಿನ ತೀರ್ಪು. ತಂಡದ ಮೊತ್ತ 14. ಚೇತನ್ ಅವರ ಎರಡನೇ ಎಸೆತ. ಅಲ್ಲಿ ಕ್ಯಾಚ್ ಎಂದು ನಿರ್ಣಯ ಆಗಿಲ್ಲ. ಅಂಪೈರ್ ಅವರ ಡಿಸಿಷನ್ ಯಾವ ರೀತಿ ಬರುತ್ತದೆ ಅಂತ ಕಾದು ನೋಡಬೇಕಿದೆ. ಈ ಪಂದ್ಯಾಕೂಟ ಅಂಪೈರ್ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಯಾವುದೇ ಚರ್ಚೆಗೆ ಆಸ್ವಾದವಿಲ್ಲ. ಅಂಪೈರ್ ಅವರಿಂದ ಥರ್ಡ್ ಅಂಪೈರ್ ಎಂದು ಘೋಷಿಸಿ ಬರ್ತಾ ಇದೆ. ಡಿಸಿಷನ್ ಈಸ್ ವೇಟಿಂಗ್ ನಲ್ಲಿದೆ. ಮುಂದಿನ ಪಂದ್ಯಾಕೂಟಕ್ಕೆ ನಾವು ಒಂದು ಕರೆಯನ್ನು ನೀಡ್ತಾ ಇದ್ದೇವೆ. ಹಣ BFCB ಹಾಗೂ ಕೋಸ್ಟಲ್ ಬಾಯ್ ಪಣಂಬೂರ್. ಎಸ್, ಟಾಸ್ಪಿಂಗ್ ಆಗಿ ವೇದಿಕೆ ಹತ್ತಿರ ಬರಬೇಕು ಅನ್ನ. ಇದು ನಿಮಗೆ ಮೊದಲನೇ ಕರೆಯಾಗಿರುತ್ತದೆ, ಕರೆಯಾಗುತ್ತಿರುತ್ತೆ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ BFCB ಮತ್ತು ಕೋಸ್ಟಲ್ ಬಾಯ್ಸ್ ಪಣಂಬೂರು ಈ ತಂಡಗಳ ನಡುವೆ ನಡೆಯಲಿದೆ. ಈ ತಂಡದ ಕಪ್ತಾನ್ರು ಆದಷ್ಟು ಬೇಗ ವೇದಿಕೆ ಕಡೆ ಬರಬೇಕು. BFCB ಮತ್ತು ಕೋಸ್ಟಲ್ ಬಾಯ್ಸ್ ಪಣಂಬೂರು ಈ ತಂಡದ ಕಪ್ತಾನ್ರು. ದಯವಿಟ್ಟು BFCB ತಂಡದ ಕಪ್ತಾನ ವೇದಿಕೆ ಹತ್ತಿರ ಬರಬೇಕು. ಟಾಸ್ಪಿಂಗ್ ಆಗಿ ಇಲ್ಲಿ ಕಾಯ್ತಾ ಇದ್ದಾರೆ ಎದುರಾಳಿ ತಂಡ.
ಕೋಸ್ಟಲ್ ಬಾಯ್ಸ್ ಪಣಂಬೂರು. ಈ ತಂಡದ ನಾಯಕರು ಕಾಯ್ತಾ ಇದ್ದಾರೆ. ಬನ್ನಿ ಅಣ್ಣ, ಒಂದು ಟ್ರಾಫಿಕ್ಗಾಗಿ ನಾವು ಬರ್ತಾ ಇದ್ದೇವೆ. ಮೋಕ್ಷಿತ್ ಅವರು ಪರಪ್ಪನನಾಗಿ ಭದ್ರಾಡುವ ವರ್ಷಪ್ಪಗೆ ಪರಪ್ಪನನಾಗಿ ಭದ್ರಾಡುವ ವರ್ಷಪ್ಪಗೆ ಹಾಡ ಈ ನಾಗಾಗಿ ಬೀಡಿದಪ್ಪುಗೆ. ಎಸ್, ನೋಟ್ ಔಟ್ ಎಂದು ತೀರ್ಪು ಬರ್ತಾ ಇದೆ. ತೀರ್ಪು ನೋಟ್ ಔಟ್ ಎಂದು ಬರ್ತಾ ಇದೆ. ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡಿ ಸರ್. ಚೆಂಡನ್ನು ಚುಕ್ಕಿಯಾಗಿ ಪರಿಗಣಿಸ್ತಾ ಇದ್ದೇವೆ. ಚೇತನ್ ಅವರದು 3ನೇ ಎಸೆತ ಎದುರಾಳಿ ತಂಡಕ್ಕೆ. ಬಲವಾದ ಹೊಡೆತಕ್ಕೆ ಇಲ್ಲ, ಅಲ್ಲಿ ಬ್ಯಾಟ್ ಅನ್ನು ವಂಚಿಸಿ ಕೀಪರ್ ಅನ್ನು ವಂಚಿಸಿ ಕೈಯಲ್ಲಿ ಫೀಲ್ಡರ್ ಕೈಯಲ್ಲಿ ಚೆಂಡು ಒಂಟಿ ಸಂಪೂರ್ಣಗೊಂಡಿದೆ. ಚೇತನ್ ಅವರ 4ನೇ ಎಸೆತ. ಅಂಪೈರ್ ವಿನೋದ್ ಅವರನ್ನು ದಾಟಿ ಹಾಕುವಂತ ಚೆಂಡು ಎದುರಾಳಿ ತಂಡಕ್ಕೆ. ಆಹಾ, ಉರಿದು ಬಿಸಿಲಲ್ಲೂ ಲೆಕ್ಕಿಸದೆ ಅದ್ಭುತವಾದ ಬೌಲಿಂಗ್ ದಾಳಿ ಬರ್ತಾ ಇದೆ ಚೇತನ್ ಅವರ ರೂಪದಲ್ಲಿ. ಮತ್ತೊಂದು ವಿಕೆಟ್ ಪತನಗೊಂಡಿದೆ. ಮನು, ಈ ಬಾರಿ ಮನು ಅವರ ಆಗಮನ ಆಗ್ತಾ ಇದೆ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟ BFCB ಮತ್ತು ಕೋಸ್ಟಲ್ ಬಾಯ್ಸ್ ಪಣಂಬೂರು. ಈ ಪಂದ್ಯದ ಟಾಸ್ ಅನ್ನು ಕೋಸ್ಟಲ್ ಬಾಯ್ಸ್ ಪಣಂಬೂರು ಟಾಸ್ ಅನ್ನು ಗೆದ್ದುಕೊಂಡಿದೆ. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕಾಗಿ ವಿನಂತಿ. ಎಸ್, ಚೇತನ್ ಅವರದು 5ನೇ ಎಸೆತ. ಬಲವಾದ ಹೊಡೆತಕ್ಕೆ ಅಲ್ಲಿ ಒಂಟಿ ಪಾಲಾಗುತ್ತಿದೆ. ಒಂಟಿ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 16. ಕೊನೆಯ ಎಸೆತ ಬಾಕಿ. ದಯವಿಟ್ಟು ಅಲ್ಲಿ ಲೈನ್ ಅನ್ನು ಬಿಟ್ಟು ಸಹಕರಿಸಿ. ಲೈನಿನ ಒಳಭಾಗದಲ್ಲಿದೆ ನಿಮ್ಮ ಕಾಲು. ಸಿಕ್ಸರ್ ಬಾರಿಸುವ ಮೂಲಕ ಮತ್ತೊಂದು 6 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 22. ಈ ಪಂದ್ಯಕೂಟವನ್ನು ಜಯಗಳಿಸಲು ಎದುರಾಳಿ ತಂಡವು ನಿಗದಿತ 18 ಎಸೆತಗಳ ಮುಂದೆ 23 ಗಳಿಸಬೇಕಿದೆ. ಕೇಳಿರನ್ನ, ಈ ಪಂದ್ಯಕೂಟಕ್ಕೆ ನಮ್ಮ ಅಚ್ಚುಮೆಚ್ಚಿನ ನಾಯಕ ಜಾನಿ ಆಗಮನ ಆಗ್ತಾ ಇದೆ. ಅವರು ರಾತ್ರಿ ಹೊತ್ತು ಹೋದವರು ಈವಾಗ ಬರ್ತಾ ಇದ್ದಾರೆ. ಸರಿಯಾದ ನಿದ್ದೆ, ಸರಿಯಾದ ಆಹಾರ ಸಿಕ್ಕರೆ ಮನೆಯೇ ಸುಂದರ. ಮನೆಯೇ ದಯವಿಟ್ಟನ್ನ ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡಿ. ಬಿಸಿಲಿದ ತಾಪ ನೆತ್ತಿಗೆ ಏರಿ ಪುನರ್ಪುಳಿ ಸದ್ಬತ್ಬೇಕಾಗುತ್ತೆ. Yes. SFC ಬೆಂಜನಪ್ಪದ ತಂಡವು ನಿಗದಿತ 18 ಎಸೆತಗಳಲ್ಲಿ 22 ರನ್ನನ್ನು ಗಳಿಸಿದೆ. ಇದನ್ನು ಬೆನ್ನಟ್ಟಿ ಡ್ಯಾಲಿ ಗೈಸ್
ಕುಪ್ಪೆ ಪದವು ತಂಡವು ನಿಗದಿತ 18 ಎಸೆತಗಳ ಮುಂದೆ 23 ಗಳಿಸಬೇಕಿದೆ. ಕೇಳಿರನ್ನ ಬೌಲರ್ ನೀತು ಎಸೆತಗಾರರ ರೂಪದಲ್ಲಿ ಬರ್ತಾ ಇದ್ದಾರೆ. ನೀತು ಬ್ಯಾಟಿಂಗ್ ವಿಭಾಗದಲ್ಲಿ, ಸ್ಟ್ರೈಕ್ ವಿಭಾಗದಲ್ಲಿ ಆಸಿಫ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದಚ್ಚು. ಎಸ್, ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡಿ. ತೀರ್ಪುಗಾರರೇ, ನಿಮ್ಮ ಕೈಯಲ್ಲಿರುವುದು ಆಟವನ್ನು ಮುನ್ನಡೆಸುವುದು. ಆರಂಭಿಕ ಎಸೆತಗಾರ ನೀತು, ಸ್ಟ್ರೈಕ್ ವಿಭಾಗದಲ್ಲಿ ಆಸಿಫ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದಚ್ಚು. ಈ ಬಾರಿ ನೀತು ಅವರ ಕೈಯಲ್ಲಿ ಚೆಂಡು. ಅಂಪೈರ್ ವಿನೋದ್ ಅವರನ್ನು ಹಾಕಿ ವಿನೋದ್ ಅವರನ್ನು ದಾಟಿ ಹಾಕುವಂತ ಚೆಂಡು. ಎದುರಾಳಿ ತಂಡದ ಆಟಗಾರ ಅದ್ಭುತವಾದ ಬ್ಯಾಟಿಂಗ್ ನಲ್ಲಿ ಒಂಟಿ ಸಂಪೂರ್ಣಗೊಳಿಸುವ ಮೂಲಕ ಖಾತೆಯನ್ನು ತೆರೆದಿದ್ದಾರೆ 1 ರನ್ನಿನ ಮೂಲಕ. ದ್ವಿತೀಯ ಎಸೆತಕ್ಕಾಗಿ ನೀತು ಕೈಯಲ್ಲಿ ಚೆಂಡು. ಮತ್ತೊಮ್ಮೆ ತುಂಬೆ ಬಳ್ಳಾರಿ ಮೈದಾನದಲ್ಲಿ 10,000 ಪ್ರೇಕ್ಷಕರನ್ನು ಒಳಗೊಂಡಂತ ಈ ಪಂದ್ಯಾಕೂಟದಲ್ಲಿ ಅಂಪೈರ್ ವಿನೋದ್ ಅವರನ್ನು ದಾಟಿ ಹಾಕುವಂತ ಚೆಂಡು ನೀತು ಅವರದು. ದ್ವಿತೀಯ ಎಸೆತ ಬಲವಾಗಿತ್ತು, ದಂಡು ಅದ್ಭುತವಾಗಿತ್ತು. ಒಂಟಿ ಸಂಪೂರ್ಣ ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ನಲ್ಲಿ ನೀತು ಅವರು ಕೂಡ. ನೀತು ಅವರದು ತೃತೀಯ ಎಸೆತ ಎದುರಾಳಿ ತಂಡಕ್ಕೆ. ಬಲವಾದ ಹೊಡೆತ ಸೀಮಾರೇಖೆ ಅವರ ಭಾಗಕ್ಕೆ. 6 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 8. ಅಂಪೈರ್ ವಿನೋದ್ ಅವರ ಕೈಯಲ್ಲಿ ಬಂತು, ಮೇಲೆ ಎತ್ತುವಂತ ರೂಪದಲ್ಲಿ ಕಾಣ್ತಾ ಇದೆ. 6 ರನ್ ಅಂತ ತಂಡಕ್ಕೆ. 6 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 8. ಈಗ ನೀತು ಅವರದು 4ನೇ ಎಸೆತ. ಮತ್ತೊಮ್ಮೆ ಎದುರಾಳಿ ತಂಡಕ್ಕೆ ಕೈಯಲ್ಲಿ ಚೆಂಡು. ನೀತು ಅವರ ಕೈಯಲ್ಲಿ ಚೆಂಡು, ಎದುರಾಳಿ ತಂಡಕ್ಕೆ ಮತ್ತೊಮ್ಮೆ ಅಗಲ ರನ್ನಿನ ತೀರ್ಪು ಬರ್ತಾ ಇದೆ. ಅಂಪೈರ್ ವಿನೋದ್ ಅವರಿಂದ ಕೈ ಎತ್ತುವ ಮೂಲಕ ಅಂಪೈರ್ ಅವರಿಂದ ವೈಡ್ ಘೋಷಣೆ ಬರ್ತಾ ಇದೆ. ಮತ್ತೊಮ್ಮೆ ನೀತು ಅವರ ಕೈಯಲ್ಲಿ 4ನೇ ಎಸೆತ. ಮತ್ತೊಮ್ಮೆ ಬಲವಾಗಿತ್ತು, ಕ್ಯಾಚ್ ಆಗುವ ಸಾಧ್ಯತೆ. ಎಸ್, ವಿಕೆಟ್ ಪತನಗೊಂಡಿದೆ. ಡ್ಯಾಲಿ ಗೈಸ್ ತಂಡದ ಆರಂಭಿಕ ಆಟಗಾರ ಆಸಿಫ್ ಅವರ ವಿಕೆಟ್ ಪತನಗೊಂಡಿದೆ. ಆಸಿಫ್ ಅವರ ಜಾಗವನ್ನು ಭರ್ತಿ ಮಾಡಲು ಕೈಜು ಅವರ ಆಗಮನಗ್ತಾ ಇದೆ. ಎಸ್, ಕೈಜು 14 ಎಸೆತಗಳ ಮುಂದೆ 14 ರನ್ನಿನ ಅವಶ್ಯಕತೆ. 5ನೇ ಎಸೆತ ನೀತು ಅವರದು. 5ನೇ ಎಸೆತ ಕೈಯಲ್ಲಿ ನೀತು ಅವರ ಕೈಯಲ್ಲಿ ಚೆಂಡು. ಬಳ್ಳಾರಿ ಮೈದಾನದಲ್ಲಿ ನೀತು ಅವರ ಕೈಯಲ್ಲಿ ಚೆಂಡು. ಎಸ್, ಒಂಟಿ ಬಾಲ್ ಆಗ್ತಾ ಇದೆ. ಚೆಂಡು ಸೇರ್ಪಡೆ ಆಗ್ತಿದೆ. 1 ರನ್ನು. ತಂಡದ ಮೊತ್ತ 10. ಉಳಿದ ಕೊನೆಯ ಎಸೆತ ಕೂಟದ ದ್ವಿತೀಯ ಇನ್ನಿಂಗ್ಸ್ನ ಅಂತಿಮ ಎಸೆತ. ಮೊದಲನೇ ಓವರಿನ ಅಂತಿಮ ಎಸೆತ. ನೀತು ಅವರ ಕೈಯಲ್ಲಿ ಚೆಂಡು. ಮತ್ತೊಮ್ಮೆ ಬಲವಾದ ಹೊಡೆತ ಇಲ್ಲ. ಒಂಟಿ ದ್ವಿತೀಯ ಓಡಾಟ ಕೂಡ ಸಂಪೂರ್ಣಗೊಂಡಿದೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಚಿಕ್ಕ ಚಿಕ್ಕ ಕಾಳಾದರೂ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಅಂಪೈರ್ ಎಸ್, ಅಂಪೈರ್ ಡಿಸಿಷನ್
ಅಂಪೈರ್ ಡಿಸಿಷನ್ ಇಸ್ 2 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 12. ಈ ಬಾರಿ ಇನ್ನು ಉಳಿದ 12 ಎಸೆತಗಳ ಮುಂದೆ ಬೇಕಿದೆ 11. ಎದುರಾಳಿ ತಂಡಕ್ಕೆ ಸುಲಭದ ಹಾದಿಯಲ್ಲಿದೆ, ಆದರೂ ಯಾವ ಕ್ಷಣದಲ್ಲೂ ಬದಲಾಗಬಹುದು. ಇದು ಕ್ರಿಕೆಟ್ ಅನ್ನ ಯಾವ ಕ್ಷಣದಲ್ಲೂ ಬೇಕಾದರೂ ಬದಲಾಗಬಹುದು. ಎಸ್, ಅದ್ಭುತವಾದ ಎಸೆತ, ಒಂಟಿ ಸಂಪೂರ್ಣಗೊಂಡಿದೆ. ದಯವಿಟ್ಟು ಕಮೆಂಟ್ರಿಯ ಆಸುಪಾಸಲ್ಲಿರುವಂತ ಕ್ರೀಡಾಪಟುಗಳು ಹೊರಗಡೆ ನಿಂತು ಸಹಕರಿಸಿ. ನಿಮ್ಮ ಕಿರಿಕಿರಿ ನಮಗೆ ಆಗುವುದಿಲ್ಲ, ಏರಿಗಾವು ಕಿರಿಕಿರಿ. ವಿನೇತ್ ಅವರ ದ್ವಿತೀಯ ಎಸೆತ ಅದ್ಭುತವಾಗಿತ್ತು, ಅಲ್ಲಿ ರನ್ಔಟ್ಗಾಗಿ ಇಲ್ಲ. ವಾಟ್ ಎ ಲಕ್ ಮ್ಯಾನ್. ಉಳಿತು ಜೀವ, ಬಡ ಜೀವ. ಅದ್ಭುತವಾಗಿತ್ತು ಎಸೆತ ಕೂಡ. 7 ಎಸೆತ ಸಂಪೂರ್ಣಗೊಂಡಿದೆ. ಮೂರನೇ ಎಸೆತಕ್ಕಾಗಿ ಮತ್ತೊಮ್ಮೆ ವಿನೀತ್ ಅವರ ಕೈಯಲ್ಲಿ ಚೆಂಡು. ಬೆಂಜನ್ ಪದ ಕಡೆಯಿಂದ ಮತ್ತೊಮ್ಮೆ ವಿನೀತ್ ಅವರ ಕೈಯಲ್ಲಿ ಚೆಂಡು. ಗಾಳಿಯಲ್ಲಿತ್ತು ಚೆಂಡು, ಅಲ್ಲಿ ಒಂಟಿ ಪಾಲಾಗ್ತಾ ಇದೆ. ಮತ್ತೊಂದು ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 14. ನಮ್ಮ ಜೊತೆ ಇದ್ದೇವೆ ಸ್ಕೋರರ್ ಆಗಿ ಮನು. ದೂರದ ಊರಿಂದ ಬಂದ್ರು, ನಮ್ಮ ಜೊತೆ ಯಾವಾಗಲೂ ಆಟ ಆಡುತ್ತಾ ಬರ್ತಾ ಇದ್ದಾರೆ. ಅವರಿಗೆ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದೇವೆ. ಈ ಮುಖಾಂತರ ವಿನೀತ್ ಅವರದು 4ನೇ ಎಸೆತ. ಎದುರಾಳಿ ತಂಡಕ್ಕೆ ಬಲವಾಗಿತ್ತು ದಂಡು, ಅಲ್ಲಿ ಗಾಳಿಯಲ್ಲಿ ಚೆಂಡು, ಒಂಟಿ ಪಾಲಾಗ್ತಾ ಇದೆ. 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 15. 8 ಎಸೆತಗಳ ಮುಂದೆ 8 ಬೇಕಿದೆ. 8ರ ಮುಂದೆ 8. ಯಾರಿಗಿಂಟು ನಂಟು ಬಂತು ನೋಡಿ, ಗಾಳಿಯಲ್ಲಿ ಚೆಂಡು. ಎಸ್, ಕ್ಯಾಚ್ ಆಗುವ ಮೂಲಕ ಮತ್ತೊಂದು ವಿಕೆಟ್ ಪತನದೊಂದಿಗೆ ತಂಡದ ಮೊತ್ತ 15. ಇನ್ನು ಬೇಕಿದೆ 7ರ ಮುಂದೆ 8. 7ರ ಮುಂದೆ 8. ವಿನೀತ್ ಅವರದು ಅದ್ಭುತವಾದ ಎಸೆತ ಬರ್ತಾ ಇದೆ. ರೋಚಕ ಸ್ಥಿತಿಯಲ್ಲಿ ಬರ್ತಾ ಇದೆ ಪಂದ್ಯಾಕೂಟ. ಯಾವ ಕ್ಷಣದಲ್ಲೂ ಕೂಡ ಬದಲಾಗಬಹುದು. ಇದು ಕ್ರಿಕೆಟ್ ಅನ್ನ ಯಾವುದು ಅಸಾಧ್ಯವಿಲ್ಲ. 7ರ ಮುಂದೆ 8. ಆಹಾ, ಲೆಗ್ ಬೈ. ಬೇಡದ ರನ್ನಿಗೆ ತೆರಳಿ ತನ್ನ ವಿಕೆಟ್ ಅನ್ನು ಒಪ್ಪಿಸಿಕೊಂಡಿದ್ದಾರೆ. ಓವರ್ ಮುಕ್ತಾಯ. 2 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 15. ಇನ್ನು ಬೇಕಿದೆ 6ರ ಮುಂದೆ 8. 6ರ ಮುಂದೆ 8. ಯಾರಿಗೆ ಸಿಗುತ್ತೆ ಇಲ್ಲಿನ ಗಂಟು? ಇನ್ನು ಕೆಲವೇ ಕ್ಷಣಗಳಲ್ಲಿ ಬೌಲರ್ ನೇಮ್ ಮಿಥುನ್ ಅವರ ಆಗಮನ ಇದೆ. ಮಿಥುನ್ ಅವರ ಮೊದಲನೇ ಎಸೆತ, ಅಂತಿಮ ಓವರಿನ ಮೊದಲನೇ ಎಸೆತ. ಎದುರಾಳಿ ತಂಡಕ್ಕೆ 6ರ ಮುಂದೆ 8.
ಬಂತು ಅದ್ಭುತವಾದ ಎಸೆತ ನೆಲ ಕಚ್ಚಿ ಬಂದಂತ ಚೆಂಡು ಚುಕ್ಕಿಯಾಗಿ ಪರಿಗಣಿಸ್ತಾ ಇದೆ. ಕೀಪಿಂಗ್ ವಿಭಾಗದಲ್ಲೂ ಕೂಡ ಅದ್ಭುತವಾಗಿ ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ. ದ್ವಿತೀಯ ಎಸೆತ ಮೋಕ್ಷಿತ್ ಬದಿಗೆ ಹೋಗಿಯನ್ನ ಮಿಥುನ್ನವರದು ಎರಡನೇ ಎಸೆತ ವಿನೋದ್ ಅವರನ್ನು ದಾಟಿ ಹಾಕುವಂತ ಚೆಂಡು. ಬಲವಾದ ಹೊಡೆತ, ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ ಇಲ್ಲ. ಕ್ಯಾಚ್ ಚೆಲ್ಲುವ ಮೂಲಕ ಅಲ್ಲಿ ರನ್ಔಟ್ಗೆ ಆಗಿ ಸಾಧ್ಯ. ಎಸ್, ರನ್ಔಟ್. ಅಂಪೇರ್ ವಿನೋದ್ ಅವರ ಕೈಯಿಂದ ಬಂತು ಔಟ್ ಅಂತ. ಆ ಮುಖಾಂತರ ಮತ್ತೊಂದು ವಿಕೆಟ್ ಪತನಗೊಂಡಿದೆ. ಇನ್ನು ಬೇಕು ನಾಲ್ಕರ ಮುಂದೆ 7. ಇದು ಕ್ರಿಕೆಟ್ ಅನ್ನ ಯಾವ ಕ್ಷಣದಲ್ಲೂ ಬದಲಾಗಬಹುದು. ದಯವಿಟ್ಟು ಎಲ್ಲರ ಗಮನಕ್ಕೆ. ಟೈಯಾದಲ್ಲಿ ನಾಣ್ಯ ಚುಮ್ಮಿಗೆ ಮೂಲಕ ವಿಜಯ ಎಂದು ಘೋಷಿಸಲಾಗುವುದು. 7 ಎಸೆತ ಸಂಪೂರ್ಣಗೊಂಡಿದೆ. 3ನೇ ಎಸೆತ ಮಿಥುನ್ ಅವರದು. ಈ ಕೂಟದ ದ್ವಿತೀಯ ಇನ್ನಿಂಗ್ಸ್ನ ತೃತೀಯ ಎಸೆತ ಎದುರಾಳಿ ತಂಡಕ್ಕೆ ಮತ್ತೊಮ್ಮೆ ಅದ್ಭುತವಾಗಿತ್ತು. ಈ ಬಾರಿಯ ಮತ್ತೊಮ್ಮೆ ರನ್ ಔಟ್ ಆಗುವ ಸಾಧ್ಯತೆ ಇಲ್ಲ. ಅದ್ಭುತವಾದ ಫೀಲ್ಡಿಂಗ್ ನಲ್ಲಿ ಕೊಂಚ ಗಡಿಬಿಡಿ ಅದ್ಭುತವಾಗಿತ್ತು. ಆದರೂ ಮಿಥುನ್ ಅವರ ಕೈಯಲ್ಲಿ ಚೆಂಡು ಮತ್ತೊಮ್ಮೆ 4ನೇ ಎಸೆತವನ್ನು ಎಸೆಯಲು 3ರ ಮುಂದೆ ಬೇಕು 6. 3ರ ಮುಂದೆ ಬೇಕು 6. ಈ ಪಂದ್ಯ ಕೂಟವನ್ನು ಜಯಿಸುವವರು ಯಾರು? ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕಣ್ಣ ಮುಂದೆ ಮುಂದಿನ ಹಂತಕ್ಕೆ ಸೇರ್ಪಡೆಗೊಳ್ಳಲು ಮಿಥುನ್ ಅವರದು 4ನೇ ಎಸೆತ ಬಲವಾಗಿತ್ತು. 1 ವಿಕೆಟ್ಗಳ ಮಧ್ಯೆ 2ನೇ ಓಟಕ್ಕೆ ರನ್ ಔಟ್ ಆಗ್ತಾ ಇದ್ದಾರೆ. ಮತ್ತೊಂದು ಬಲಿ ಆಗ್ತಾ ಇದೆ. ಭಾರಿ ರೋಮಾಂಚಕಾರಿಯಾದಂತ ಪಂದ್ಯ ಕೂಟ ಸಾಗಿ ಬರ್ತಾ ಇದೆ. ಬಳ್ಳಾರಿ ಮೈದಾನದಲ್ಲಿ 10,000 ಪ್ರೇಕ್ಷಕರನ್ನು ಒಳಗೊಂಡಂತ ಪಂದ್ಯ ಕೂಟ ಕಾಣದಿದ್ದರೂ ಕಾಡ್ತಾ ಇದೆ. ಪ್ರೇಕ್ಷಕರ ಚಪ್ಪಾಳೆ. ಮಿಥುನ್ ಅವರದು 2 ಎಸೆತಗಳ ಮುಂದೆ ಬೇಕು 5. ಪಂದ್ಯವು ಟೈಯಾದಲ್ಲಿ ನಾಣ್ಯ ಚುಮ್ಮಿಗೆ ಮೂಲಕ ವಿಜಯ ಎಂದು ಘೋಷಿಸಲಾಗುವುದು. ಮಿಥುನ್ ಅವರೇ 5ನೇ ಎಸೆತ ನಿಮ್ಮದು. ಈ ಕೂಟದ ದ್ವಿತೀಯ ಇನ್ನಿಂಗ್ಸ್ 5ನೇ ಎಸೆತ ಬಲವಾಗಿತ್ತು. 1 2 2 ಓಟಕ್ಕೆ ಇಲ್ಲ. ಒಂಟಿ ಸಂಪೂರ್ಣಗೊಂಡಿದೆ. 1ರ ಮುಂದೆ 4. 1ರ ಮುಂದೆ ಬೇಕು 4. ಯಾರನ್ನ ಗೆಲ್ಲುವವರು? ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ. ಅಣ್ಣ ದಯವಿಟ್ಟು ಗಮನ ಕೇಳಿ. ಪಂದ್ಯವು ಟೈಯಾದಲ್ಲಿ ನಾಣ್ಯ ಚಿಮ್ಮಿಗೆಯಾಗಿ ವಿಜಯ ಎಂದು ಘೋಷಿಸಲಾಗುವುದು. ಔದೂಲಿಯಾ ಕೊನೆಯ ಎಸೆತ. ಮಿಥುನ್ ಅವರೇ ನಿಮ್ಮದು ಅಂತಿಮ ಎಸೆತ. ಈ ಕೂಟದ ಅಂತಿಮ ಎಸೆತ ಬಲವಾಗಿತ್ತು. ಎಸ್, ಜಯಗಳಿಸಿದೆ. 2 ತಂಡಕ್ಕೂ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಪಂದ್ಯ ಕೂಟ ಬಳ್ಳಾರಿ ಫ್ರೆಂಡ್ಸ್ ಬಿ ಹಾಗೂ ಕೋಸ್ಟಲ್ ಬಾಯ್ಸ್ ಪಣಂಬೂರು. ಈ ತಂಡದ ಆಟಗಾರರು ಆದಷ್ಟು ಬೇಗ ಸಜ್ಜಾಗಬೇಕನ್ನ. ಧನ್ಯವಾದಗಳು. ಡಾಲಿ ಗೈಸ್ ಕುಪ್ಪೆಪದವು ಮತ್ತು SFC ಬೆಂಜನ ಪಂದವು ತಂಡ 2 ತಂಡಗಳು ಕೂಡ ಅಭಿನಂದನೆಗಳು. ಈಗ ಮುಂದಿನ ಪಂದ್ಯ BFC ಬಿ ಮತ್ತು ಕೋಸ್ಟಲ್ ಬಾಯ್ಸ್
ಪಣಂಬೂರು ಈ ತಂಡದ ನಡುವೆ ಪಂದ್ಯಾಟ ನಡೀಲಿಕ್ಕಿದೆ. ಈ ಪಂದ್ಯಾಟದ ನಂತರ 3ನೇ ಕ್ವಾರ್ಟರ್ ಫೈನಲ್ ಸ್ವಾಗತ್ ಕೊಡಕಲ್ ಮತ್ತು ಗುಡ್ ಲಕ್ ಪಾಣೆಮಂಗಳೂರು ತಂಡಗಳ ನಡುವೆ ನಡೀಲಿಕ್ಕಿದೆ. ಈ ಪಂದ್ಯಾಟದ ಅಂಪೈರ್ ಆಗಿ ಸಂತೋಷ್ ಬಂಟ್ವಾಳ್ ಇವರು ಕಾರ್ಯನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇವರು ವೇದಿಕೆಯತ್ತ ಬರಬೇಕು. ಈ ಪಂದ್ಯದ ಕಾರ್ಯನಿರ್ವಾಹಕರಾಗಿ ಸಂತೋಷ್ ಬಂಟ್ವಾಳ್ ಇವರು ಅಂಪೈರ್ ಆಗಿ ಕಾರ್ಯನಿರ್ವಹಣೆ ಮಾಡಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ವೇದಿಕೆಯ ಕಡೆ ಬರಬೇಕು. ಬಿಎಫ್ಸಿ ಬಿ ಮತ್ತು ಕೋಸ್ಟಲ್ ಗಾಯ್ಸ್ ಪಣಂಬೂರು ಈ ತಂಡದ ನಡುವೆ ಇದೀಗ ಈ ಪಂದ್ಯಾಟ ನಡೀಲಿಕ್ಕಿದೆ. ಅದೇ ರೀತಿ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸ್ವಾಗತ್ ಕೊಡಕಲ್ ಮತ್ತು ಗುಡ್ ಲಕ್ ಪಾಣೆಮಂಗಳೂರು ಈ ತಂಡದ ಕಪ್ತಾನ್ರು ಆದಷ್ಟು ಬೇಗ ವೇದಿಕೆ ಹತ್ತ ಬರಬೇಕು. ಟಾಸ್ಕ್ಗಾಗಿ ನಿಮಗೆ ಕಾಯ್ತಾ ಇದ್ದಾರೆ ಇಲ್ಲಿ ಸಂಯೋಜಕರು. ಆ ನಂತರದ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ SFC ಪಕ್ಕಲ್ಪಾದೆ ಮತ್ತು ಕೂಲ್ ಗೈಸ್ ಮಲ್ಲೂರು ಈ ತಂಡಗಳ ನಡುವೆ ನಡೀಲಿಕ್ಕಿದೆ. ಕ್ರೀಡಾಭಿಮಾನಿಗಳೆಲ್ಲ ಕೊನೆಯ ಹಂತದವರೆಗೆ ನಿಂತು ನಮ್ಮ ಜೊತೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈಗಾಗಲೇ ಕೋಸ್ಟಲ್ ಗೈಸ್ ಪಣಂಬೂರು ತಂಡ ಟಾಸ್ ಅನ್ನು ಗೆದ್ದುಕೊಂಡು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಈ ಪಂದ್ಯದ ಅಂಪೈರ್ ಆಗಿ ಸಂತೋಷ್ ಬಂಟ್ವಾಳ್ ಮತ್ತು ಸೈಡ್ ಅಂಪೈರ್ ಆಗಿ ರೌಫ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾವೆ. ಸೈಡ್ ಅಂಪೈರ್ ಆಗಿ ಹಬೀಬ್ ಈ ಪಂದ್ಯದ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾದ್ ನೋಡಬೇಕಾಗಿದೆ. ಬಿಎಫ್ಸಿ ಬಿ ಮತ್ತು ಕೋಸ್ಟಲ್ ಗೈಸ್ ಪಣಂಬೂರಿ ತಂಡಗಳ ನಡುವೆ ನಡೆಯುತ್ತಿರುವಂತಹ ಈ ಪಂದ್ಯಾಟ ಹೇಗೆ ಸಾಗ್ತದೆ ಎಂದು ಕಾದ್ ನೋಡಬೇಕಾಗಿದೆ. ತನ್ನ ಹೋಮ್ ಗ್ರೌಂಡ್ ನ ಭರಪೂರ ಲಾಭವನ್ನು ಪಡೆಯುತ್ತು ಕಾದ್ ನೋಡಬೇಕಾಗಿದೆ ಬಳ್ಳಾರಿ ಫ್ರೆಂಡ್ಸ್ ತುಂಬೆ. ಅದೇ ರೀತಿ ಇದುವರೆಗೆ ಅಮೋಘ ಪ್ರದರ್ಶನ ನೀಡಿಕೊಂಡು ಬಂದಿರುವಂತಹ ಕೋಸ್ಟಲ್ ಗೈಸ್ ಪಣಂಬೂರು ತಂಡ ಕೂಡ ಈ ಪಂದ್ಯಾಟದಲ್ಲಿ ಯಾವ ರೀತಿಯನ್ನು ತನ್ನ ಪ್ರದರ್ಶನವನ್ನು ನೀಡುತ್ತದೆ ಎಂದು ಕಾದ್ ನೋಡಬೇಕಾಗಿದೆ. ಬಳ್ಳಾರಿ ಫ್ರೆಂಡ್ಸ್ ತಂಡದ ಆರಂಭಿಕ ಆಟಗಾರರಾಗಿ ಸ್ಟ್ರೈಕರ್ ಅಲ್ಲಿ ಹೊಡೆಬಡೆಯ ದಾಂಡಿಗ ತೇಜಸ್ ಕೊಟ್ಟಿಂಜ, ಅದೇ ರೀತಿ ನಾನ್ ಸ್ಟ್ರೈಕರ್ ಅಲ್ಲಿ ದೀಪಕ್ ಪ್ರಥಮ ಎಸೆತ್ತಲ್ಲಿ ಯಾವುದೇ ಅಪಾಯ ಇಲ್ಲ. ಪ್ರಥಮ ಎಸೆತದಲ್ಲಿ ಯಾವುದೇ ರನ್ ಅನ್ನು ಬಿಟ್ಕೊಟ್ಟಿಲ್ಲ ಕೋಸ್ಟಲ್ ಗೈಸ್ ತಂಡ. ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಹೆಸರುವಾಸಿಯಾದಂತಹ ತೇಜಸ್ ಕೊಟ್ಟಿಂಜ ಸ್ಟ್ರೈಕರ್ ಅಲ್ಲಿ ತನ್ನ ಪ್ರಥಮ ಓವರ್ನ ದ್ವಿತೀಯ ಎಸೆತ. ಉತ್ತಮವಾದಂತಹ ಬೌಲಿಂಗ್ ದಾಳಿ, ಲೆಗ್ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆ. ತೃತೀಯ ಎಸೆತ, ಪ್ರಥಮ ಓವರ್ನ ತೃತೀಯ ಎಸೆತ. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಕ್ಯಾಚ್ ಮೂಲಕ ತನ್ನ ಪ್ರಥಮ ವಿಕೆಟ್ ಪತನಗೊಂಡಿದೆ ಬಿಎಫ್ಸಿ ತಂಡ. ಕಪ್ತಾನನ ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಬಿಎಫ್ಸಿ ತಂಡ. ಈ ಮೂಲಕ
3 ಎಸೆತಗಳಲ್ಲಿ ಕೇವಲ 1 ರನ್ ಅನ್ನು ಮಾತ್ರ ಬಿಟ್ಟುಕೊಟ್ಟಿದೆ ಕೋಸ್ಟಲ್ ಗೈಸ್ ಪಣಂಬೂರು ತಂಡ. ಮತ್ತೋರ್ವ ಆಟಗಾರ ಶಾಕೀರ್. BFC ತಂಡದ ಉದಯೋನ್ಮುಖ ಆಟಗಾರ ಶಾಕೀರ್ ಅವರು ಕಪ್ತಾನ ದೀಪಕ್ ಅವರ ಸ್ಥಾನವನ್ನು ತುಂಬಲು ಶಾಕೀರ್ 4ನೇ ಎಸೆತ. ಉತ್ತಮವಾದಂತಹ ದಾಳಿಯಲ್ಲಿ 1 ರನ್ನಿನ ಸೇರ್ಪಡೆಯಲ್ಲಿ ನೋ ಬಾಲ್. ಅಂಪೈರ್ ಇಂದ ನೋ ಬಾಲ್ ಘೋಷಣೆ. 1+1 ತಂಡದ ಮೊತ್ತ 3. ಮೂರನೇ ಎಸೆತ, 4ನೇ ಎಸೆತ ಅಲ್ಲಿ ಬೈಸ್ ಮೂಲಕ ಲೆಗ್ ಬೈಸ್ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 4. 5ನೇ ಎಸೆತ ಮತ್ತೊಂದು ರನ್ನಿನ ಸೇರ್ಪಡೆ. ಬ್ಯಾಟ್ ಮೂಲಕ 1 ರನ್ ಅನ್ನು ಕಲೆ ಹಾಕಿದೆ BFC ತಂಡ. ಈ ಮೂಲಕ ಕೊನೆಯ ಎಸೆತ, ಪ್ರಪ್ರಥಮ ಓವರ್ನ ಕೊನೆಯ ಎಸೆತ. ರಫ್ ಅವರಿಂದ ಉತ್ತಮವಾದ ಬೌಲಿಂಗ್ ದಾಳಿ ಕಾಣ್ತಾ ಇದೆ. ಅಲ್ಲಿ ಅಂಪೈರ್ ಇಂದ ಯಾವುದೇ ಘೋಷಣೆ ಇಲ್ಲ. ಈ ಮೂಲಕ ಪ್ರಥಮ ಓವರ್ ಮುಕ್ತಾಯಕ್ಕೆ BFC ತಂಡ 5 ರನ್ ಅನ್ನು ಗಳಿಸಿಕೊಂಡಿದೆ. ಸರಾಸರಿ 5ರಂತೆ ಪ್ರಥಮ ಓವರ್ನಲ್ಲಿ ರನ್ ಗಳಿಸಿದ ಕಾದು ನೋಡಬೇಕಾಗಿದೆ. ಇನ್ನುಳಿದಂತೆ 12 ಎಸೆತಗಳ ಮುಂದೆ ಯಾವ ರೀತಿಯಲ್ಲಿ ರನ್ ಅನ್ನು ಕಲೆ ಹಾಕ್ತದೆ ಎಂದು. ಬೌಲರ್ ನೇಮ್ ನಿಜಾಮ್. ಮತ್ತೋರ್ವ ಬೌಲರ್ ನಿಜಾಮ್. ದ್ವಿತೀಯ ಓವರ್ನ ಪ್ರಥಮ ಎಸೆತ ಶಾಕೀರ್ ಅವರಿಗೆ ರಕ್ಷಣಾತ್ಮಕವಾದಂತಹ ಆಟ. ಅಲ್ಲಿ 1 ರನ್ನಿನ ಸೇರ್ಪಡೆಗೆ ತಂಡದ ಮೊತ್ತ 6. ದ್ವಿತೀಯ ಎಸೆತ ನಿಜಾಮ್ ಟು ಶಾಕೀರ್. ಅಲ್ಲಿ ಭರ್ಜರಿ ಬೀಸಲೋಗಿ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ 7. 2 ಎಸೆತಗಳಲ್ಲಿ 2 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ ನಿಜಾಮ್ ಅವರು. 3ನೇ ಎಸೆತ ಉತ್ತಮವಾದಂತಹ ದಾಳಿ. ಕಳಪೆ ಫೀಲ್ಡಿಂಗ್ ಕೀಪಿಂಗ್ ಮೂಲಕ 1 ರನ್ ಅನ್ನು ಬಿಟ್ಟುಕೊಟ್ಟಿದೆ. ಕೋಸ್ಟಲ್ ಗೈಸ್ ತಂಡ ಉತ್ತಮವಾದ ದಾಳಿ ಪ್ರದರ್ಶನ. ಮತ್ತೊಮ್ಮೆ ಕೋಸ್ಟಲ್ ಗೈಸ್ ಪಣಂಬೂರು ತಂಡದ ಕಡೆಯಿಂದ 5ನೇ ಎಸೆತ. ಒಂದು ರನ್ನಿನ ಸೇರ್ಪಡೆಯೊಂದಿಗೆ BFC ತಂಡದ ಮೊತ್ತ 9. ಕೊನೆ ಎಸೆತ, ದ್ವಿತೀಯ ಓವರ್ನ ಕೊನೆ ಎಸೆತ. ಅತ್ಯಂತ ಕರಾರುವಕ್ಕಾದಂತಹ ದಾಳಿ ನಡೀತಾ ಇದೆ. ರನ್ಔಟ್ ಮೂಲಕ ಮತ್ತೊಂದು ದ್ವಿತೀಯ ಆಘಾತ. ದ್ವಿತೀಯ ಓವರ್ ಮುಕ್ತಾಯಕ್ಕೆ BFC ತಂಡ 9 ರನ್ ಅನ್ನು ಗಳಿಸಿ 2 ಪ್ರಮುಖ ಉದ್ದರಿಯನ್ನು ಕಳ್ಕೊಂಡಿದೆ. ಇನ್ನುಳಿದಂತೆ 6 ಎಸೆತಗಳ ಮುಂದೆ ಯಾವ ರೀತಿಯಲ್ಲಿ ರನ್ ಅನ್ನು ಕಲೆ ಹಾಕ್ತದೆ ಎಂಬುದಾಗಿ ಕಾದು ನೋಡಬೇಕಾಗಿದೆ. BFC ತಂಡದ ಮತ್ತೋರ್ವ ಯುವ ಆಟಗಾರ ಪೂಜೇಶ್, ಹಲವಾರು ದಾಖಲೆಗಳನ್ನು ಮಾಡಿದಂತಹ ಯುವ ಆಟಗಾರ ಪೂಜೇಶ್. ಬೌಲರ್ ನೇಮ್ ಸುಹಾನ್. ತೃತೀಯ ಓವರ್ನ ಪ್ರಥಮ ಎಸೆತ. ಅಲ್ಲಿ 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 10. ಕೇವಲ 5 ಎಸೆತ ಮಾತ್ರ ಬಾಕಿ. ಕಾದು ನೋಡಬೇಕಾಗಿದೆ ಯಾವ ರೀತಿಯಲ್ಲಿ ರನ್ ಕಲೆ ಹಾಕುತ್ತದೆ ಎಂಬುದಾಗಿ. ಅಲ್ಲಿ ಬಿತ್ತು. ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ
ಕೋಸ್ಟಲ್ ಗೈಸ್ ಪಣಂಬೂರು ಕಡೆಯಿಂದ 2 ರನ್ನಿನ ಒನ್ ಶಾಟ್, 1 ರನ್ ಶಾಟ್. ಅಂಪೈರ್ ತೀರ್ಮಾನವೇ ಅಂತಿಮ. ಎಲ್ಲರೂ ಕೂಡ ಅಂಪೈರ್ ತೀರ್ಮಾನಕ್ಕೆ ತಲೆಬಾಗಬೇಕಾದ್ದು. 3ನೇ ಎಸೆತ ಸುಹಾನ್ ಟು ತೇಜು ಬೈಸ್ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ ಮೂಲಕ 12. ಕಾದ್ ನೋಡಬೇಕಾಗಿದೆ. ಕೇವಲ 3 ಎಸೆತ ಮಾತ್ರ ಬಾಕಿ. ಸ್ಟ್ರೈಕರ್ ಅಲ್ಲಿ ಹೊಡೆಬಡೆಯ ದಾಂಡಿಗ ಯುವ ಆಟಗಾರ ಪೂಜೇಶ್. 4ನೇ ಎಸೆತ ಯಾವುದೇ ಅಪಾಯ ಇಲ್ಲ. ಕೊನೆಯ 2 ಎಸೆತ ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. 1, 2 ರನ್ನಿನ ಸೇರ್ಪಡೆ ಮೂಲಕ ತಂಡದ ಮೊತ್ತ 14. ಕೊನೆ ಎಸೆತ, ಇನ್ನಿಂಗ್ಸ್ ನ ಕೊನೆ ಎಸೆತ. ಕಾದು ನೋಡಬೇಕಾಗಿದೆ ಯಾವ ರೀತಿಯಲ್ಲಿ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾರೆ ಪೂಜೇಶ್. ಸ್ಟಂಪ್ ಔಟ್ ಮೂಲಕ ಮತ್ತೊಂದು ವಿಕೆಟ್ ಪತನ. ಈ ಮೂಲಕ 3 ಓವರ್ ಮುಕ್ತಾಯಕ್ಕೆ ಬಿಎಫ್ಸಿ ತಂಡ 14 ರನ್ ಅನ್ನು ಗಳಿಸಿಕೊಂಡಿದೆ. ಇನ್ನುಳಿದ 18 ಎಸೆತಗಳ ಮುಂದೆ 15 ರನ್ಗಳ ಸುಲಭ ಗುರಿಯನ್ನು ಪಡ್ಕೊಂಡಿದೆ ಕೋಸ್ಟಲ್ ಗೈಸ್ ಪಣಂಬೂರು. ಹಲೋ 18 ಎಸೆತಗಳಲ್ಲಿ 15 ರನ್ನಿನ ಸವಾಲು ಕೋಸ್ಟಲ್ ಗೈಸ್ ಪಣಂಬೂರು ತಂಡಕ್ಕೆ. ಕಾದ್ ನೋಡಬೇಕಾಗಿದೆ ಯುವ ಆಟಗಾರರ ಪಡೆ ಬಿಎಫ್ಸಿ ತಂಡ. ಕೋಸ್ಟಲ್ ಗೈಸ್ ತಂಡದ ಕಡೆಯಿಂದ ಸುಹಾನ್ ಮತ್ತು ಹನೀಫ್ ಸ್ಟ್ರೈಕರ್ ಅಲ್ಲಿ, ಹನೀಫ್ ನಾನ್ ಸ್ಟ್ರೈಕರ್ ಅಲ್ಲಿ ಸುಹಾನ್. 18 ಎಸೆತ 15 ರನ್ಗಳ ಗುರಿ ಕೋಸ್ಟಲ್ ಗೈಸ್ ಪಣಂಬೂರು ತಂಡಕ್ಕೆ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. 1 ರನ್ನೊಂದಿಗೆ ಖಾತೆಯನ್ನು ತೆರೆಕೊಂಡಿದೆ ಕೋಸ್ಟಲ್ ಗೈಸ್ ಪಣಂಬೂರು ತಂಡ. ಯುವ ಆಟಗಾರ ಬೌಲರ್ ಮೋಕ್ಷಿತ್ ತನ್ನ ಪ್ರಥಮ ಓವರ್ನ ದ್ವಿತೀಯ ಎಸೆತ ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಕ್ಯಾಚ್ ಮೂಲಕ ಪ್ರಥಮ ಆಘಾತಗೊಂಡಿದೆ ಕೋಸ್ಟಲ್ ಗೈಸ್ ಪಣಂಬೂರು ತಂಡ. 1 ರನ್ಗೆ 1 ಪ್ರಥಮ ವಿಕೆಟ್ ಅನ್ನು, ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡಿದೆ ಕೋಸ್ಟಲ್ ಗೈಸ್ ತಂಡ. ಮಸೂದ್ ಮತ್ತೋರ್ವ ಹೊಡೆಬಡಿಯ ದಾಂಡಿಗ ಕೋಸ್ಟಲ್ ಗೈಸ್ ಪಣಂಬೂರು ತಂಡದ ಕಡೆಯಿಂದ. ಮೂರನೇ ಎಸೆತ ಮೋಕ್ಷಿತ್ ಟು ಮಸೂದ್
ಅಲ್ಲಿ ರನ್ಔಟ್ ಆಗುವ ಸಂಭವ ಇತ್ತು. ಯಾವುದೇ ಅಪಾಯ ಇಲ್ಲ. ಉತ್ತಮವಾದಂತ ಬೌಲಿಂಗ್ ದಾಳಿ, ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ BFC ತಂಡ. ನಾಲ್ಕನೇ ಸೆಟ್. ಒಂದು ರನ್ನಿನ ಸೇರ್ಪಡೆ ಮೂಲಕ ತಂಡದ ಮೊತ್ತ 2. ಮೋಕ್ಷಿತ್ ಅವರ ಪ್ರಥಮ ಓವರ್ನ 5ನೇ ಸೆಟ್. ಉತ್ತಮವಾದಂತ ಬೌಲಿಂಗ್ ದಾಳಿ ಕಾಣ್ತಾ ಇದೆ BFC ಕಡೆಯಿಂದ. ಕಾದ್ ನೋಡಬೇಕಾಗಿದೆ. 5ನೇ ಸೆಟ್. ಮೋಕ್ಷಿತ್ 2, ಸುಹಾನ್ 5ನೇ ಸೆಟ್. ಉತ್ತಮವಾದಂತ ಬೌಲಿಂಗ್ ದಾಳಿ BFC ಯುವ ಆಟಗಾರ ಮೋಕ್ಷಿತ್ ಅವರಿಂದ ಕರಾರುವಕ್ಕಾದಂತ ಬೌಲಿಂಗ್ ದಾಳಿ ಕಾಣಿಸುತ್ತಿದೆ. ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. 5ನೇ ಸೆಟ್ಟದಲ್ಲಿ ಕೊನೆ ಸೆಟ್. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ ಇತ್ತು. ಯಾವುದೇ ಅಪಾಯ ಇಲ್ಲ. 1 ರನ್ನಿನೊಂದಿಗೆ ಪ್ರಥಮ ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 3. 6 ಎಸೆತಗಳಲ್ಲಿ ಕೇವಲ 3 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ ಯುವ ಬೌಲರ್ ಮೋಕ್ಷಿತ್ ಅವರು. ಮುಂದಿನ ಪಂದ್ಯ ಸ್ವಾಗತ್ ಕೊಡಕಲ್ ಮತ್ತು ಗುಡ್ ಲಕ್ ಪಾಣೆಮಂಗಳೂರು. ಈ ತಂಡದ ಕಪ್ತಾನ್ರು ಆದಷ್ಟು ಬೇಗ ವೇದಿಕೆತ್ತ ಬರಬೇಕು. 2 ತಂಡದ ಕಪ್ತಾನ್ರು ಸ್ವಾಗತ್ ಕೊಡಕಲ್ ಮತ್ತು ಗುಡ್ ಲಕ್ ಪಾಣೆಮಂಗಳೂರು ತಂಡದ ಕಪ್ತಾನ್ರು ಟಾಸ್ಗಾಗಿ ವೇದಿಕೆತ್ತ ಬರಬೇಕು. ಹನ್ನೆರಡು ಎಸೆತಗಳ ಮುಂದೆ 12 ರನ್ನಿನ ಅವಶ್ಯಕತೆ. 12 ರನ್ ರಿಕ್ವೈರ್ಡ್. 12 ಬಾಲ್. ಅಲ್ಲಿ ಬಿದ್ದು ಸಿಕ್ಸರ್. ಪ್ರಥಮ ಎಸೆತದಲ್ಲಿ ಸುಹಾನ್ ಅವರ ಬ್ಯಾಟ್ನಿಂದ ಬಿತ್ತು ಸಿಕ್ಸರ್. ಈ ಮೂಲಕ ತಂಡದ ಮೊತ್ತ 9. ಇನ್ನುಳಿದ 11 ಎಸೆತಗಳ ಮುಂದೆ 6 ರನ್ನಿನ ಅವಶ್ಯಕತೆ. ದ್ವಿತೀಯ ಎಸೆತ. ಉತ್ತಮವಾದಂತ ಬ್ಯಾಟಿಂಗ್ ಪ್ರದರ್ಶನ ಕೋಸ್ಟಲ್ ಗೈಸ್ ತಂಡದ ಸುಹಾನ್. ತೃತೀಯ ಎಸೆತ ಪೂಜೇಶ್. ರಕ್ಷಣಾತ್ಮಕವಾದಂತ ಆಟ. 1 ರನ್ನಿನ ಸೇರ್ಪಡೆ. ನಾಲ್ಕನೇ ಎಸೆತ. ಉತ್ತಮವಾದಂತ ದಾಳಿ. ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ಕೊನೆಯ 2 ಎಸೆತಗಳು ಮಾತ್ರ ಬಾಕಿ. ಪೂಜೇಶ್ ಅಲ್ಲಿ ಸೀಮಾ ರೇಖೆಯ ಗಡಿಯನ್ನು ದಾಟಿದೆ ಚೆಂಡು. ಈ ಮೂಲಕ ಕೋಸ್ಟಲ್ ಗೈಸ್ ಪಣಂಬೂರು ತಂಡ ವಿಜಯಶಾಲಿಯಾಗಿದೆ. ಅಭಿನಂದನೆಗಳು. BFC ಮತ್ತು ಕೋಸ್ಟಲ್ ತಂಡ ಇಬ್ಬರಿಗೂ ಕೂಡ ಅಭಿನಂದನೆಗಳು. ಸ್ವಾಗತ್ ಕೊಡಕಲ್ ಈ ತಂಡದ ಕಪ್ತಾನ ನಿಮ್ಗಾಗಿ ಗುಡ್ ಲಕ್ ಪಾಂಡಮಂಗಳೂರು ತಂಡದ ಕಪ್ತಾನ ಕಾಯ್ತಾ ಇದ್ದಾರೆ. ಈಗಾಗಲೇ ಗುಡ್ ಲಕ್ ಪಾಂಡಮಂಗಳೂರು
ಟಾಸ್ ಅನ್ನು ಗೆದ್ದುಕೊಂಡಿದೆ. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಪಂದ್ಯಾಟದ ಮುಂದಿನ ಪಂದ್ಯ SFC ಪಕ್ಕಲ್ಪಾದೆ ಮತ್ತು ಕೂಲ್ ಗಾಯ್ಸ್ ಮೆಲ್ಕರ್, ಈ ಎರಡು ತಂಡದ ಕಪ್ತಾನರು ಕೂಡ ವೇದಿಕೆ ಬರಬೇಕು ಟಾಸ್ಗಾಗಿ. SFC ಪಕ್ಕಲ್ಪಾದೆ ಮತ್ತು ಕೂಲ್ ಗಾಯ್ಸ್ ಮೆಲ್ಕರ್ ಮಲ್ಲೂರ್ SFC ಪಕ್ಕಲ್ಪಾದೆ ಮತ್ತು ಕೂಲ್ ಗಾಯ್ಸ್ ಮಲ್ಲೂರು. ಈಗಾಗಲೇ ಗುಡ್ ಲಕ್ ಪಾಂಡಮಂಗಳೂರು ತಂಡ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಈ ಪಂದ್ಯದ ಅಂಪೈರ್ ಆಗಿ ವಿನೋದ್ ಬಳ್ಳಾರಿ ಮತ್ತು ನವನೀತ್ ಬಳ್ಳಾರಿ ಈ ಪಂದ್ಯದ ಅಂಪೈರ್ ಆಗಿ ವಿನೋದ್ ಬಳ್ಳಾರಿ ಮತ್ತು ನವನೀತ್ ಬಳ್ಳಾರಿ ಅನುಭವಿ ಅಂಪೈರ್ ಆದಷ್ಟು ಬೇಗ ನಿಮಗೋಸ್ಕರ ಕಾಯ್ತಿದ್ದಾರೆ. ಈ ಪಂದ್ಯದ ಅಂಪೈರ್ ಆಗಿ ಖ್ಯಾತ ಅಂಪೈರ್ ವಿನೋದ್ ಬಳ್ಳಾರಿ ಮತ್ತು ನವನೀತ್ ಬಳ್ಳಾರಿ ಅನುಭವಿ ಆಟಗಾರರು ಈ ಪಂದ್ಯದ ಅಂಪೈರ್ ಆಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಅಲ್ಲಿ. ಈ ಪಂದ್ಯದ ಸೈಡ್ ಅಂಪೈರ್ ಆಗಿ ತೇಜಸ್ ಕೊಟ್ಟಿಂಜ ಇವರು ಸಹಕರಿಸಬೇಕು. ಈಗಾಗಲೇ ಬ್ಯಾಟ್ಸ್ಮನ್ ಅವರು ಪೆವಿಲಿಯನ್ ನಲ್ಲಿದ್ದಾರೆ. ಆದಷ್ಟು ಬೇಗ ತೇಜಸ್ ಕೊಟ್ಟಿಂಜ ಇವರು ಸೈಡ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಬೇಕು. ಅದೇ ರೀತಿ ಪ್ರಮುಖ ಅಂಪೈರ್ ಆಗಿ ವಿನೋದ್ ಬಳ್ಳಾರಿ. ಈ ಪಂದ್ಯದ ಸೈಡ್ ಅಂಪೈರ್ ಆಗಿ ಕೌಶಿಲ್ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅಂಪೈರ್ ಆಗಿ ವಿನೋದ್ ಬಳ್ಳಾರಿ ಕಾರ್ಯನಿರ್ವಹಿಸ್ತಿದ್ದಾರೆ. ಇವರಿಗೆ ಇಬ್ಬರಿಗೂ ಕೂಡ ಅಭಿನಂದನೆಗಳು. ಪ್ರಶಾಂತ್ ಸ್ಟ್ರೈಕರ್ ಅಲ್ಲಿ ಪ್ರಶಾಂತ್, ಅದೇ ರೀತಿ ನಾನ್ ಸ್ಟ್ರೈಕರ್ ಅಲ್ಲಿ ಆಶು. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀತಿದೆ. ಈ ಪಂದ್ಯದಲ್ಲಿ ಗೆದ್ದದ್ದ ತಂಡ ನೇರವಾಗಿ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಲಿಕ್ಕಿದೆ. ಬೌಲರ್ ನೇಮ್ ಜೀತು, ಯುವ ಬೌಲರ್ ಜೀತು. ಪ್ರಥಮ ಓವರ್ನ ಪ್ರಥಮ ಎಸೆತ ಜೀತು ಟು ಸಚಿನ್ ಪ್ರಶಾಂತ್ ರಕ್ಷಣಾತ್ಮಕವಾದಂತಹ ಆಟದ ಪ್ರದರ್ಶನ. 1 ರನ್ನಿನ ಮೂಲಕ ತಂಡದ ಖಾತೆ ತೆರೆದಿದೆ ಸ್ವಾಗತ್ ಕೊಡಕಲ್ ತಂಡ. ದ್ವಿತೀಯ ಎಸೆತ ಬೈಸ್ ಮೂಲಕ ಮತ್ತೊಂದು ರನ್ನಿನ ಇತರ ರೂಪದಲ್ಲಿ ಸೇರ್ಪಡೆ. ತಂಡದ ಮೊತ್ತ 2.
ತೃತೀಯ ಎಸೆತ. ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನ, ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಮೂರು ಎಸೆತಗಳಲ್ಲಿ 3 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ. ಯುವ ಬೌಲರ್ ಜಿತು 4ನೇ ಎಸೆತ. ಅಲ್ಲೇ ಅಂಪೈರ್ ವಿನೋದ್ ಅವರನ್ನು ದಾಟಿಕೊಂಡು ಜಿತು ಅವರ 4ನೇ ಎಸೆತ. ಆಶು ಅವರಿಗೆ ಉತ್ತಮವಾದಂಥ ದಾಳಿ, ಯಾವುದೇ ರನ್ ಇಲ್ಲ. ಐದನೇ ಎಸೆತ. ಮತ್ತೊಂದು ರನ್ನಿನ ಸೇರ್ಪಡೆ. ಪ್ರಥಮ ಓವರ್ನ ಕೊನೆ ಎಸೆತ ಆಶು ಅವರಿಗೆ. ಜಿತು ಟು ಆಶ್. ಕ್ಲೀನ್ ಬೌಲ್ ಮೂಲಕ ಪ್ರಥಮ ಆಘಾತ. ಸ್ವಾಗತ್ ಕ್ರಿಕೆಟರ್ಸ್ ಕೊಡಕಲ್ ಇವರಿಗೆ. ಈ ಮೂಲಕ 4 ರನ್ನಿಗೆ ಪ್ರಥಮ ವಿಕೆಟ್ ಪತನಗೊಂಡಿದೆ ಸ್ವಾಗತ್ ಕೊಡಕಲ್ ತಂಡ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 4. 6 ಎಸೆತಗಳಲ್ಲಿ ಕೇವಲ 4 ರನ್ ಅನ್ನು ಬಿಟ್ಟು ಪ್ರಮುಖ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಜಿತು ಅವರು. ನುಡಿದಂತೆ ದ್ವಿತೀಯ ಓವರ್ನ ಸೂರಜ್, ಅನುಭವಿ ಬೌಲರ್ ಸೂರಜ್ ಅಶು ಅವರನ್ನು ಸೇರಿಕೊಳ್ಳಲು ಡಬಲ್. ದ್ವಿತೀಯ ಓವರ್ನ ಪ್ರಥಮ ಎಸೆತ ಸೂರಜ್ ಟು ಪ್ರಶಾಂತ್. ಅಲ್ಲಿ ಪ್ರಥಮ ಎಸೆತ ಅಗಲ ಎಸೆತ ಘೋಷಣೆ. ಈ ಮೂಲಕ ಈ ತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 5. ಮತ್ತೊಂದು ಅಗಲ ಎಸೆತ, 2 ಇತರ ರೂಪದಲ್ಲಿ ತಂಡದ ಮೊತ್ತ 6. ಯಾವುದೇ ಎಸೆತ ಕಾಣದೆ 2 ರನ್ ಅನ್ನು ಈ ತರ ರೂಪದಲ್ಲಿ ಬಿಟ್ಟುಕೊಟ್ಟಿದ್ದಾರೆ ಸೂರಜ್ ಅವರು. ಕಾದ್ ನೋಡಬೇಕಾಗಿದೆ. ದ್ವಿತೀಯ ಓವರ್ನ ಪ್ರಥಮ ಎಸೆತ ಟು ಪ್ರಶಾಂತ್. ರಕ್ಷಣಾತ್ಮಕವಾದಂತಹ ಆಟದ ಪ್ರದರ್ಶನ ಕಾಣ್ತಾ ಇದೆ ಕೊಡಕಲ್ ತಂಡದ ಕಡೆಯಿಂದ. 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 7. ಎರಡನೇ ಎಸೆತ ಉತ್ತಮವಾದಂಥ ದಾಳಿ, ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ಅಷ್ಟೇ ಉತ್ತಮವಾದಂಥ ಕೀಪಿಂಗ್ ಪ್ರದರ್ಶನ ಕೂಡ ಕೊಡಕಲ್ ತಂಡದ ಕಡೆಯಿಂದ. 3ನೇ ಎಸೆತ ಮತ್ತೊಂದು ಅಗಲ ಎಸೆತ, ಇತರ ರೂಪದಲ್ಲಿ ರನ್ ಅನ್ನು ಬಿಟ್ಟುಕೊಡ್ತಾ ಇದೆ ಗುಡ್ ಲಕ್ ತಂಡ. 3ನೇ ಎಸೆತ ಮತ್ತೊಂದು ಉತ್ತಮವಾದಂಥ ಬೌಲಿಂಗ್, ಬ್ಯಾಟ್ಸ್ಮನ್ ಅನ್ನು ಕಕ್ಕ ಬಿಕ್ಕಿಯಾಗಿಸಿದಂತಹ ಎಸೆತ. 4ನೇ ಎಸೆತ ಸೂರಜ್ ಟು ಧವಲ್. ಮತ್ತೊಮ್ಮೆ ಅಗಲ ಎಸೆತ, 9 ರನ್ ಅನ್ನು ಗಳಿಸಿಕೊಂಡಿದೆ. ನಾಲ್ಕನೇ ಎಸೆತ ಮತ್ತೊಮ್ಮೆ ಅಗಲ ಎಸೆತ. ತಂಡದ ಮೊತ್ತ 10. ಈ ಓವರ್ನಲ್ಲಿ 5 ಅಗಲ ಎಸೆತವನ್ನು ನೀಡಿದ್ದಾರೆ ಸೂರಜ್ ಅವರು. 4ನೇ ಎಸೆತ ಅಲ್ಲಿ ಕ್ಲೀನ್ ಬೌಲ್ ಮೂಲಕ 2ನೇ ವಿಕೆಟ್ ಪತನಗೊಂಡಿದೆ
ಸ್ವಾಗತ್ ಕ್ರಿಕೆಟರ್ಸ್ ಕೊಡಕಲ್ ತಂಡ ದ್ವಿತೀಯ ಆಘಾತ ಕೊಡಕಲ್ ತಂಡಕ್ಕೆ ಈ ಮೂಲಕ 10 ರನ್ಗೆ 2 ವಿಕೆಟ್ ಅನ್ನು ಕಳ್ಕೊಂಡಿದೆ. ಸ್ವಾಗತ್ ಕ್ರಿಕೆಟರ್ಸ್ ಕೊಡಕಲ್ ತಂಡ 5ನೇ ಸುತ್ತ. ಸೂರಜ್ ಟು ಪ್ರಕಾಶ್. ಉತ್ತಮವಾದಂತ ಬೌಲಿಂಗ್ ದಾಳಿ. ಆಗಲ್ಲ ಎಸೆತ ಬಿಟ್ಟು ಕೊಟ್ಟರು ಕೂಡ 3 ಎಸೆತಗಳನ್ನು ಬೀಟ್ ಮಾಡಿದ್ದಾರೆ ಸೂರಜ್ ಅವರು. ಈ ಮೂಲಕ ದ್ವಿತೀಯವನ್ನ ಕೊನೆ ಎಸೆತ. ಮತ್ತೊಮ್ಮೆ ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ಈ ಮೂಲಕ ದ್ವಿತೀಯ ಓವರ್ ಮುಕ್ತಾಯಕ್ಕೆ ಸ್ವಾಗತ್ ಕೊಡಕಲ್ ತಂಡ 10 ರನ್ ಅನ್ನು ಗಳಿಸಿಕೊಂಡಿದೆ. ಸರಾಸರಿ 5 ರನ್ನಿನಂತೆ ರನ್ ಗಳಿಕೆ ಮಾಡಿದೆ ಸ್ವಾಗತ್ ಕ್ರಿಕೆಟರ್ಸ್ ಕೊಡಕಲ್ ತಂಡ. ಇನ್ನುಳಿದಂತೆ 6 ಎಸೆತ ಮಾತ್ರ ಬಾಕಿ ಇದೆ ಸ್ವಾಗತ್ ಕ್ರಿಕೆಟರ್ಸ್ ಕೊಡಕಲ್ ತಂಡಕ್ಕೆ. ಆಚಿ ಗುಡ್ ಲಕ್ ಪಾಣೆಮಂಗಳೂರು ತಂಡದ ಮತ್ತೋರ್ವ ಯುವ ಬೌಲರ್ ಆಚಿ. ತೃತೀಯ ಓವರ್ನ ಇನ್ನಿಂಗ್ಸ್ನ ಕೊನೆ ಓವರ್ನ ಪ್ರಥಮ ಎಸೆತ. ಉತ್ತಮವಾದಂತ ದಾಳಿಯಲ್ಲಿ ಕ್ಲೀನ್ ಬೌಲ್ ಮೂಲಕ ಮತ್ತೊಂದು ಆಘಾತ. ಕೇವಲ 10 ರನ್ನಲ್ಲಿ ತಂಡದ ಮೊತ್ತ ನಿಂತಿದೆ. ಇನ್ನು ಕೇವಲ 5 ಎಸೆತ ಮಾತ್ರ ಬಾಕಿ. ಪ್ರಶಾಂತ್ ಅವರ ಸ್ಥಾನವನ್ನು ತುಂಬಲು ರಮಿತ್ 5 ಎಸೆತಗಳು ಮಾತ್ರ ಬಾಕಿ ಇದೆ. ಸ್ಕೋರ್ ಬೋರ್ಡ್ ನಲ್ಲಿ ಕೇವಲ 10 ರನ್ ಗಳಿಸಲ್ಪಟ್ಟಿದೆ ಸ್ವಾಗತ್ ಕೊಡಕಲ್ ತಂಡ. ಕಾದ್ ನೋಡ್ಬೇಕಾಗಿದೆ. ಯಾವುದೇ ಸಿಕ್ಸರ್ ಅಥವಾ ಬೌಂಡರಿ ಸ್ವಾಗತ್ ಕೊಡಕಲ್ ತಂಡವನ್ನು ಕಾಪಾಡುತ್ತೆ ಎಂಬುದಾಗಿ 2ನೇ ಎಸೆತ. 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 11. ಇನ್ನಂತೆ 4 ಎಸೆತ ಮಾತ್ರ ಬಾಕಿ. ಅಲ್ಲಿ ಸ್ಟಂಪ್ ಔಟ್ ಮೂಲಕ ಮತ್ತೊಂದು ಆಘಾತ. ಅಲ್ಲಿ ಅಗ್ಗಲ್ಲ ಎಸೆತ. ಅಂಪೈರ್ ತೀರ್ಮಾನವೇ ಅಂತಿಮ. ಅಗಲ ಎಸೆತದ ಘೋಷಣೆಯಾಗಿದೆ ಅಂಪೈರ್ ಕಡೆಯಿಂದ. ಎಲ್ಲ ಆಟಗಾರರಲ್ಲಿ ಮನವಿ, ಅಂಪೈರ್ ತೀರ್ಮಾನವೇ ಅಂತಿಮ. ಕಳೆದ ಸಂಜೆಯಿಂದ ಇಷ್ಟು ಹೊತ್ತಿನವರೆಗೆ ನಡೀತಿರುವಂತಹ ಪಂದ್ಯಾಟದಲ್ಲಿ ಎಲ್ಲ ತಂಡದ ಆಟಗಾರರು ನಮ್ಮೊಂದಿಗೆ ಸಹಕರಿಸಿದಿರಿ. ಇದೇ ಸಹಕಾರ ಮುಂದಿನ ಫೈನಲ್ ಹಂತದವರೆಗೆ ಹೀಗೆ ಇರಲೆಂದು ಆಶಿಸುತ್ತಾ ಅಂಪೈರ್ ತೀರ್ಮಾನವೇ ಅಂತಿಮ. ಅಗಲ ಎಸೆತದೊಂದಿಗೆ ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 12. ಮೂರನೇ ಎಸೆತ. 4 ಎಸೆತ ಮಾತ್ರ ಬಾಕಿ. ಆಚಿ ಉತ್ತಮವಾದಂತಹ ಫೀಲ್ಡಿಂಗ್ ಪ್ರದರ್ಶನ. ಆಚಿ ಅವರಿಂದ 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 13. ಕೊನೆಯ 3 ಎಸೆತ ಮಾತ್ರ ಬಾಕಿ. ತಂಡದ ಮೊತ್ತ 13ರಲ್ಲಿ. ಒಂದು ರನ್ನಿನ ಸೇರ್ಪಡೆ.
14. ಇನ್ನಿಂಗ್ಸ್ನ ಕೊನೆಯ 2 ಎಸೆತ ಮಾತ್ರ ಬಾಕಿ. ಉತ್ತಮ ಫೀಲ್ಡಿಂಗ್ ಪ್ರದರ್ಶನ ಕಾಣ್ತಾ ಇದೆ. ಗುಡ್ ಲಕ್ ಪಾಂಡೆ ಮಂಗಳೂರು ತಂಡದ ಕಡೆಯಿಂದ. ಈ ಮೂಲಕ 1 ರನ್ನಿನ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 15. ಇನ್ನಿಂಗ್ಸ್ನ ಕೊನೆಯ ಎಸೆತ. ಕೊನೆಯ ಎಸೆತ ರಮಿತ್ ಅವರಿಗೆ. ಅಲ್ಲಿ 1 ರನ್ ಔಟ್ ಆಗುವ ಅವಕಾಶ. ಈ ಮೂಲಕ ರನ್ ಔಟ್ ಮೂಲಕ ಮತ್ತೊಂದು ವಿಕೆಟ್ ಪತನ. ಸ್ವಾಗತ್ ಕ್ರಿಕೆಟರ್ಸ್ ಕೊಡಕಲ್ ತಂಡ ಕೇವಲ 16 ರನ್ಗೆ ಸೀಮಿತಗೊಂಡಿದೆ. ಇನ್ನಿಂಗ್ಸ್ 18 ಎಸೆತಗಳ ಮುಂದೆ 17 ರನ್ನಿನ ಅವಶ್ಯಕತೆ. ಗುಡ್ ಲಕ್ ಪಾಂಡೆ ಮಂಗಳೂರು ತಂಡ. ಎಸ್ಎಫ್ಸಿ ಪಕ್ಕಲ್ಪಾದೆ ಮತ್ತು ಕೂಲ್ ಗೈಸ್ ಮಲ್ಲೂರು ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆ ಹತ್ತ ಬರಬೇಕು. ಎಸ್ಎಫ್ಸಿ ಪಕ್ಕಲ್ಪಾದೆ ಮತ್ತು ಕೂಲ್ ಗೈಸ್ ಮೆಲ್ಕರ್ ಮಲ್ಲೂರು. ಬರೀತೀನಿ ಚೂರು ರಾಂಗ್ ಆತನತ್ತೆ. ಎಸ್ಎಫ್ಸಿ ಪಕ್ಕಲ್ಪಾದೆ ಮತ್ತು ಕೂಲ್ ಗೈಸ್ ಮಲ್ಲೂರಿ ತಂಡದ ಕಪ್ತಾನರು ಆದಷ್ಟು ಬೇಗ ನಿಮಗೋಸ್ಕರ ವೇದಿಕೆಯ ಮುಂಭಾಗ ಕಾಯ್ತಾ ಇದ್ದಾರೆ. ಸ್ವಾಗತ್ ಕೊಡಕಲ್ ಮತ್ತು ಗುಡ್ ಲಕ್ ಪಾಂಡೆ ಮಂಗಳೂರು ಈ ತಂಡದ ಈ ಪಂದ್ಯಾಟದ ವಿಜೇತರು ಸೆಮಿಫೈನಲ್ ಅಲ್ಲಿ ಎಸ್ಎಫ್ಸಿ ಬೆಂಜನಪ್ಪದ ತಂಡವನ್ನು ಎದುರಿಸಲಿಕ್ಕಿದ್ದಾರೆ. ಅದೇ ರೀತಿ ಸಂತೋಷ್ ಪ್ರಥಮ ಎಸೆತದಲ್ಲಿ ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ಚರಣ್ ಅನುಭವಿ ಯುವ ಬೌಲರ್ ಚರಣ್. ಸ್ವಾಗತ್ ಕೊಡಕಲ್ ಕಡೆಯಿಂದ ಚರಣ್ ದ್ವಿತೀಯ ಎಸೆತ. ಅಲ್ಲಿ ಸಿಕ್ಸರ್ ಮೂಲಕ ಖಾತೆ ತೆರೆದುಕೊಂಡಿದೆ. ಗುಡ್ ಲಕ್ ಪಾಂಡೆ ಮಂಗಳೂರು ತಂಡ ತಾನೆದುರಿಸಿದ್ದ 2ನೇ ಎಸೆತದಲ್ಲಿ ಭರ್ಜರಿ ಸಿಕ್ಸರ್ ಮೂಲಕ 6 ರನ್ ಅನ್ನು ಗಳಿಸಿದೆ ಗುಡ್ ಲಕ್ ತಂಡ. ತೃತೀಯ ಎಸೆತ ಯಾವುದೇ ರನ್ ಇಲ್ಲ. 3 ಎಸೆತಗಳಲ್ಲಿ ಕೇವಲ 6 ರನ್ ಅನ್ನು ಬಿಟ್ಟುಕೊಟ್ಟಿದೆ ಚರಣ್. 4ನೇ ಎಸೆತ ಅಗಲ ಎಸೆತ. ಇತರ ರೂಪದಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆ. ನಾಲ್ಕನೇ ಎಸೆತ ಮತ್ತೊಂದು ಅಗಲ ಎಸೆತ. ತಂಡದ ಮೊತ್ತ 8. ಮುಂದಿನ ಪಂದ್ಯ ಎಸ್ಎಫ್ಸಿ ಪಕ್ಕಲ್ಪಾದೆ ಮತ್ತು ಕೂಲ್ ಗೈಸ್ ಮಲ್ಲೂರು ಈ ತಂಡದ ನಡುವೆ ನಡೆದ ಟಾಸ್ ಅಲ್ಲಿ ಈಗಾಗಲೇ ಮಲ್ಲೂರು ತಂಡ ಟಾಸ್ ಅನ್ನು ಗೆದ್ದಿದೆ. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾವುದೇ ಅಗಲ ಎಸೆತ, ಮತ್ತೊಂದು ಅಗಲ ಎಸೆತ. 9 ರನ್. 3 ಎಸೆತದಲ್ಲಿ 9 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ ಚರಣ್. 4ನೇ ಎಸೆತ ಉತ್ತಮವಾದಂತ ದಾಳಿ. ಯಾವುದೇ ರನ್ ಇಲ್ಲ. 5ನೇ ಎಸೆತ
ಅಷ್ಟೇ ಉತ್ತಮವಾದಂಥ ಕೀಪಿಂಗ್ ಪ್ರದರ್ಶನ ಕಾಣ್ತಾ ಇದೆ. ಸ್ವಾಗತ್ ಕ್ರಿಕೆಟರ್ಸ್ ಕೊಡಕಲ್ ತಂಡದ ಕಡೆಯಿಂದ. ಅಲ್ಲಿ ಮತ್ತೊಮ್ಮೆ ಕ್ಯಾಚ್ ಔಟ್ ಆಗುವ ಸಂಭವ ಇತ್ತು. 1 ರನ್ನಿನ ಸೇರ್ಪಡೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 10. ಹಲೋ, 1 ರನ್ನಿನ ಸೇರ್ಪಡೆ. ರಕ್ಷಣಾತ್ಮಕವಾದಂಥ ಆಟದ ಸಂತೋಷ್ ಅವರ ಬ್ಯಾಟ್ನಿಂದ ಮತ್ತೊಂದು ರನ್ನಿನ ಸೇರ್ಪಡೆ ಮೂಲಕ ತಂಡದ ಮೊತ್ತ 11. ಉತ್ತಮವಾದಂಥ ಬಾಲಿಂಗ್ ಪ್ರದರ್ಶನ ಕಾಣ್ತಾ ಇದೆ. ಯಾವುದೇ ರನ್ ಅನ್ನು ಬಿಟ್ಕೊಟ್ಟಿಲ್ಲ. 2ನೇ ಎಸೆತದಲ್ಲಿ ಇದೀಗ 3ನೇ ಎಸೆತ. ಧವಲ್ ಆಗಲ್ಲ ಎಸೆತ್ತ. ನೋ ಬಾಲ್. ಅಂಪೈರ್ ತೀರ್ಮಾನ ನೋ ಬಾಲ್ +1. 1+1. ತಂಡದ ಮೊತ್ತ 13. ಕೇವಲ 4 ರನ್ನಿನ ಅವಶ್ಯಕತೆ. ಒಂದು ರನ್ನಿನ ಸೇರ್ಪಡೆ ಈ ಮೂಲಕ 5ನೇ ಎಸೆತ. ಒಂದು, ಎರಡು ರನ್ನಿನ ಅವಶ್ಯಕತೆ. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಈ ಮೂಲಕ ಮತ್ತೊಂದು ಆಘಾತ. ಕೊನೆ ಎಸೆತ. 7 ಎಸೆತಗಳ ಮುಂದೆ ಕೇವಲ 2 ರನ್ನಿನ ಅವಶ್ಯಕತೆ. ಗುಡ್ ಲಕ್ ಪಾಂಡೆಮಂಗಳೂರು ತಂಡಕ್ಕೆ. ಇಮ್ರಾನ್ ಮತ್ತೋರ್ವ ಅನುಭವಿ ಆಟಗಾರ. ಗುಡ್ ಲಕ್ ಪಾಂಡೆಮಂಗಳೂರು ಕಡೆಯಿಂದ. ಮುಂದಿನ ಪಂದ್ಯ ಟಾಸ್ ಗೆದ್ದಂತ ಕೂಲ್ ಗೈಸ್ ಮಲ್ಲೂರು ತಂಡದ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕು. ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದ್ದಲ್ಲಿ ಬಿತ್ತು. ಸಿಂಗಲ್. 1 ರನ್ನಿನ ಸೇರ್ಪಡೆ ನೀಡುವುದಂತೆ 6 ಎಸೆತಗಳ ಮುಂದೆ ಕೇವಲ 1 ರನ್ನಿನ ಅವಶ್ಯಕತೆ. ಗುಡ್ ಲಕ್ ಪಾಂಡೆಮಂಗಳೂರು ತಂಡಕ್ಕೆ. ಏಕಪಕ್ಷೀಯವಾಗಿ ಪಂದ್ಯ ನಡೆಯುತ್ತಿದೆ. ಸ್ವಾಗತ್ ಕೊಡಕಲ್ ಮತ್ತು ಗುಡ್ ಲಕ್ ಪಾಂಡೆಮಂಗಳೂರು ತಂಡದ ನಡುವೆ ಇದೆ. ಮತ್ತೊಂದು ಕ್ಯಾಚ್ ಔಟ್ ಆಗುವ ಸಂಭವ. 5 ಎಸೆತಗಳಲ್ಲಿ ಕೇವಲ 1 ರನ್ನಿನ ಅವಶ್ಯಕತೆ. ಸುಲಭದ ಗುರಿ ಗುಡ್ ಲಕ್ ಪಾಂಡೆಮಂಗಳೂರು ತಂಡಕ್ಕೆ. 5 ಎಸೆತ 1 ರನ್. ಅಲ್ಲಿ ಸಿಕ್ಸರ್ ಮೂಲಕ ಗುಡ್ ಲಕ್ ಪಾಂಡೆಮಂಗಳೂರು ತಂಡ ವಿಜಯಶಾಲಿಯಾಗಿದೆ. ಈ ಮೂಲಕ ಸೆಮಿಫೈನಲ್ ಹಂತವನ್ನು ತಲುಪಿದೆ ಗುಡ್ ಲಕ್ ಪಾಂಡೆಮಂಗಳೂರು ತಂಡ. ಅದೇ ರೀತಿ ಅಭಿನಂದನೆಗಳು ಸ್ವಾಗತ್ ಕೊಡಕಲ್ ತಂಡಕ್ಕೂ ಕೂಡ ಅಭಿನಂದನೆಗಳು. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರಲ್ಲಿ ಭಾಗವಹಿಸಿದ್ದಕ್ಕೆ ಅನಂತ ಅಭಿನಂದನೆಗಳು. SFC ಬೆಂಜನಪದವು ಸೆಮಿಫೈನಲ್ ನಲ್ಲಿ ಗುಡ್ ಲಕ್ ಪಾಂಡೆಮಂಗಳೂರು ತಂಡವನ್ನು ಎದುರಿಸಲಿಕ್ಕಿದೆ. ಈ ಪಂದ್ಯದ ಕಾರ್ಯನಿರ್ವಹಣೆಯನ್ನು ಅಂಪೈರ್ ಆಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ
ದೀಪಕ್ ಬಳ್ಳಾರಿ ಮತ್ತು ಕೌಶಿಲ್. ದೀಪಕ್ ಬಳ್ಳಾರಿ ಎಲ್ಲಿದ್ರು ವೇದಿಕೆ ಹತ್ತ ಬರಬೇಕು. ಶಾಕೀರ್, ಶಾಕೀರ್, ಅಲ್ಲಿ ಸುದರ್ಶನ್. ಸುದರ್ಶನ್, ಈ ಪಂದ್ಯದ ಯಾರಾದ್ರೂ ಅಂಪೈರ್ ಅನ್ನು ನೇಮಿಸಬೇಕಾದಷ್ಟು ಬೇಗ. ಈಗಾಗಲೇ ಆಟಗಾರರು ವೇದಿಕೆ ಕ್ರೀಡಾಂಗಣದಲ್ಲಿದ್ದಾರೆ. ಈಗಾಗಲೇ ಸೈಡ್ ಅಂಪೈರ್ ಆಗಿ ಕೌಶಿಲ್ ಅವರು ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಮೈನ್ ಅಂಪೈರ್ ಆಗಿ ಯಾರಾದ್ರೂ ಶಾಕೀರ್. ಎಸ್ಎಫ್ಸಿ ಪಕ್ಕಲ್ಪಾದೆ ಮತ್ತು ಕೂಲ್ ಗೈಸ್ ಮಲ್ಲೂರಿ ತಂಡದ 12ನೇ ಆಟಗಾರ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಎಸ್ಎಫ್ಸಿ ಪಕ್ಕಲ್ಪಾದೆ ಮತ್ತು ಕೂಲ್ ಗೈಸ್ ಮಲ್ಲೂರಿ ತಂಡದ 12ನೇ ಆಟಗಾರ. ಈ ಪಂದ್ಯದ ತೀರ್ಪುಗಾರರಾಗಿ ಅನುಭವಿ ಆಟಗಾರ ಶಾಕೀರ್ ಮತ್ತು ಕೌಶಿಲ್ ಅವರು ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ರಿಯಾಜ್, ಬೌಲರ್ ನೇಮ್ ರಿಯಾಜ್. ಎರಡು ತಂಡದ 12ನೇ ಆಟಗಾರರು. ಈ ಪಂದ್ಯದ ವಿಜೇತರು ಸೆಮಿಫೈನಲ್ ಹಂತದಲ್ಲಿ ಕೋಸ್ಟಲ್ ಗೈಸ್ ಪಣಬೂರು ತಂಡವನ್ನು ಎದುರಿಸಲಿಕ್ಕಿದ್ದಾರೆ. ಎಸ್ಎಫ್ಸಿ ಪಕ್ಕಲ್ಪಾದೆ ಮತ್ತು ಕೂಲ್ ಗೈಸ್ ಮಲ್ಲೂರಿ ತಂಡದ ವಿನ್ನರ್ ಸೆಮಿಫೈನಲ್ ನಲ್ಲಿ ನೇರವಾಗಿ ಕೋಸ್ಟಲ್ ಗೈಸ್ ಪಣಂಬೂರು ತಂಡವನ್ನು ಎದುರಿಸಲಿಕ್ಕಿದ್ದಾರೆ. ಬ್ಯಾಟ್ಸ್ಮನ್ ನೇಮ್ ಅಜರ್ ಮತ್ತು ಸುಕೇಶ್. ಸ್ಟ್ರೈಕರ್ ಅಲ್ಲಿ ಅಜರ್, ನಾನ್ ಸ್ಟ್ರೈಕರ್ ಅಲ್ಲಿ ಸುಕೇಶ್. ಅದೇ ರೀತಿ ಕೂಲ್ ಗೈಸ್ ಮಲ್ಲೂರು ತಂಡದ ಕಡೆಯಿಂದ ಬೌಲರ್ ರಿಯಾಜ್. ಶಾಂತಿಗಾಗಿ ಕ್ರೀಡೆ, ಸ್ನೇಹಕ್ಕಾಗಿ ಕ್ರೀಡೆ, ನಾವೆಲ್ಲ ಸೇರಿಂದು ಸೇರಿರುವಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೊನೆಯ ಹಂತವನ್ನು ತಲುಪಲಿಕ್ಕಿದ್ದೇವೆ. ಇದೀಗ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಪ್ರಥಮ ಓವರ್ನ ಪ್ರಥಮ ಎಸೆತ ರಿಯಾಜ್ ಟು ಅಜರ್. ಉತ್ತಮವಾದಂತ ದಾಳಿ, ಯಾವುದೇ ಅಗಲ ಎಸೆತ ಮೂಲಕ 1 ರನ್ ಅನ್ನು ಇತರ ರೂಪದಲ್ಲಿ ಬಿಟ್ಟುಕೊಟ್ಟಿದೆ ಮಲ್ಲೂರು ತಂಡ. ಪ್ರಥಮ ಓವರ್ನ ಪ್ರಥಮ ಎಸೆತ. ಪ್ರಥಮ ಎಸೆತ ರಿಯಾಜ್ ಟು ಅಜರ್.
ರನ್ಔಟ್ ಆಗುವ ಸಂಭವ. ರನ್ಔಟ್ ಮೂಲಕ ಪ್ರಥಮ ಆಘಾತ. ಎಸ್ಎಫ್ಸಿ ಪಕ್ಕಲ್ಪಾದೆಯ ಪ್ರಪ್ರಥಮ ವಿಕೆಟ್ ಪತನ ಸುಕೇಶ್ ಅವರ ರೂಪದಲ್ಲಿ ರನ್ಔಟ್ ಮೂಲಕ 1 ರನ್ಗೆ 1 ವಿಕೆಟ್ ಅನ್ನು ಕಳ್ಕೊಂಡಿದೆ. ಸುಕೇಶ್ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಅನುಭವಿ ಆಟಗಾರ ಪ್ರಸಾದ್. ಎಸ್ಎಫ್ಸಿ ಪಕ್ಕಲ್ಪಾದೆ ಕಡೆಯಿಂದ ಪ್ರಸಾದ್ ಅವರು. ಎರಡನೇ ಎಸೆತ. ಎರಡನೇ ಎಸೆತ ಅಲ್ಲಿ ಸಿಕ್ಸರ್. ಸಿಕ್ಸರ್ ಮೂಲಕ ಸೀಮಾ ರೇಖೆಯ ಗಡಿಯನ್ನು ದಾಟಿದೆ ಚೆಂಡು. ಈ ಮೂಲಕ 6 ರನ್ನಿನ ಸೇರ್ಪಡೆ. ಪ್ರಸಾದ್ ಅವರು ತಾವೆದುರಿಸಿದಂತ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದ್ದಾರೆ. 2 ಎಸೆತಗಳಲ್ಲಿ 7 ರನ್ ಅನ್ನು ಗಳಿಸಿಕೊಂಡಿದೆ ಎಸ್ಎಫ್ಸಿ ಪಕ್ಕಲ್ಪಾದೆ ತಂಡ. ಮೂರನೇ ಎಸೆತ ರಿಯಾಜ್ ಟು ಪ್ರಸಾದ್. ಮತ್ತೊಂದು ಬಿತ್ತು ಸಿಕ್ಸರ್. ಸೀಮಾ ರೇಖೆಯ ಗಡಿಯನ್ನು ದಾಟಿದೆ ಮತ್ತೊಂದು ಚೆಂಡು. ಈ ಮೂಲಕ 6 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 13. ಆಕ್ರಮಣಕಾರಿಯ ಆಟದ ಪ್ರದರ್ಶನ ಕಾಣ್ತಾ ಇದೆ ಪ್ರಸಾದ್ ಅವರ ಕಡೆಯಿಂದ. ತಾನೆದುರಿಸಿದಂತ 2 ಚೆಂಡನ್ನು ಕೂಡ ಸಿಕ್ಸರ್ ಗಟ್ಟಿದ್ದಾರೆ ಪ್ರಸಾದ್. ಎಸ್ಎಫ್ಸಿ ತಂಡ. ನಾಲ್ಕನೇ ಎಸೆತ ಉತ್ತಮವಾದಂತಹ ಲಯ ಕಂಡುಕೊಂಡಿದ್ದಾರೆ ರಿಯಾಜ್ ಅವರು. ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ಕೊನೆಯ 2 ಎಸೆತ ಬಾಕಿ. ತಂಡದ ಮೊತ್ತ 13. 4 ಎಸೆತಗಳಲ್ಲಿ 13 ರನ್ ಅನ್ನು ಬಿಟ್ಟುಕೊಟ್ಟಿದೆ ಮಲ್ಲೂರು ತಂಡ. 5ನೇ ಎಸೆತ ರಿಯಾಜ್ ಟು ಪ್ರಸಾದ್. ಉತ್ತಮವಾದಂತ ದಾಳಿ. ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ಪ್ರಥಮ ಓವರ್ನ ಕೊನೆಯ ಎಸೆತ. ಒಂದು ರನ್ನಿನ ಸೇರ್ಪಡೆ. ಈ ಮೂಲಕ ಪ್ರಥಮ ಓವರ್ ಮುಕ್ತಾಯಕ್ಕೆ ಎಸ್ಎಫ್ಸಿ ಪಕ್ಕಲ್ಪಾದೆ ತಂಡ 14 ರನ್ ಅನ್ನು ಗಳಿಸಿ ಶುಭಾರಂಭವನ್ನು ಮಾಡಿಕೊಂಡಿದೆ. ಇನ್ನುಳಿದ 12 ಎಸೆತಗಳಲ್ಲಿ ಯಾವ ರೀತಿಯ ರನ್ ಅನ್ನು ಕಲೆ ಹಾಕ್ತಾರೆ ಎಂಬುದಾಗಿ
ಕಾದ್ ನೋಡ್ಬೇಕಾಗಿದೆ. ಪ್ರಸಾದ್ 2 ಸಿಕ್ಸರ್ ಮೂಲಕ ತಂಡದ ಶುಭಾರಂಭವನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಕ ಪ್ರಥಮ ಓವರ್ನಲ್ಲೇ 14 ರನ್ ಅನ್ನು ಬರೋಬ್ಬರಿ 14 ರನ್ ಅನ್ನು ಗಳಿಸಿದೆ SFC ಪಕ್ಕಲ್ಪಾದೆ ತಂಡ. ಬೌಲರ್ ನೇಮ್ ಮುಸ್ತಫಾ. ಕಾದ್ ನೋಡ್ಬೇಕಾಗಿದೆ ಮಲ್ಲೂರು ತಂಡದ ಮುಸ್ತಫಾ ಯಾವ ರೀತಿಯಲ್ಲಿ ಬೌಲಿಂಗ್ ಪ್ರದರ್ಶನ ನೀಡ್ತಾರೆಂದು. ಈಗಾಗಲೇ ಪ್ರಥಮ ಓವರ್ನಲ್ಲಿ 14 ರನ್ ಅನ್ನು ಬಿಟ್ಟುಕೊಂಡಿದೆ ಮಲ್ಲೂರು ತಂಡ. ಪ್ರಥಮ ಎಸೆತ ಅಗಲ ಎಸೆತ ಘೋಷಣೆ, 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 15. ದ್ವಿತೀಯ ಓವರ್ನ ಪ್ರಥಮ ಎಸೆತ ಮುಸ್ತಫಾ, ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಕ್ಯಾಚ್ ಮೂಲಕ ದ್ವಿತೀಯ ಆಘಾತ SFC ಪಕ್ಕಲ್ಪಾದೆ ತಂಡಕ್ಕೆ. ಈ ಪಂದ್ಯದ ಮುಂದಿನ ಪಂದ್ಯ SFC ಬೆಂಜನಪದ ಮತ್ತು ಗುಡ್ ಲಕ್ ಪಾಣೆಮಂಗಳೂರು ತಂಡದ ನಡುವೆ ಸೆಮಿಫೈನಲ್ ಪಂದ್ಯಾಟ ನಡೆಯಲಿದೆ. ಈ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆಯತ್ತ ಬರಬೇಕು. SFC ಬೆಂಜನಪದ ಮತ್ತು ಗುಡ್ ಲಕ್ ಪಾಣೆಮಂಗಳೂರು ತಂಡದ ಕಪ್ತಾನ ದ್ವಿತೀಯ ಓವರ್ನ ದ್ವಿತೀಯ ಎಸೆತ ಮುಸ್ತಫಾ ಅವರಿಂದ ಮನೀಶ್. ಉತ್ತಮವಾದಂತ ದಾಳಿ, ರನ್ ಔಟ್ ಆಗುವ ಸಂಭವಿತ್ತು. ಯಾವುದೇ ಅಪಾಯ ಇಲ್ಲ. 1 ರನ್ನಿನ ಸೇರ್ಪಡೆ ಮೂಲಕ 16. 3ನೇ ಎಸೆತ ಥರ್ಡ್ ಬಾಲ್ ಮುಸ್ತಫಾ ಟು ಪ್ರಸಾದ್. ಅಲ್ಲಿ ಸಿಕ್ಸರ್, ವೀರನಿಂದ ಮತ್ತೊಂದು ಸಿಕ್ಸರ್. ಇಪ್ಪತ್ತ 22 ರನ್ ಅನ್ನು ಗಳಿಸಿದೆ SFC ಪಕ್ಕಲ್ಪಾದೆ ತಂಡ. ನಾಲ್ಕನೇ ಎಸೆತ ಫೋರ್ತ್ ಬಾಲ್. ಉತ್ತಮವಾದಂತ ದಾಳಿ, ಅಷ್ಟೇ ಉತ್ತಮವಾದಂತ ಫೀಲ್ಡಿಂಗ್, ಕೀಪಿಂಗ್ ಪ್ರದರ್ಶನ ಕೂಡ. ಅಂಪೈರ್ ತೀರ್ಮಾನವೇ ಅಂತಿಮ. ಎಲ್ಲ ಆಟಗಾರರು ಕೂಡ ಸಹಕರಿಸಬೇಕು. ಅಂಪೈರ್ ತೀರ್ಮಾನವೇ ಅಂತಿಮ, ಎಲ್ಲ ಆಟಗಾರರು ಕೂಡ ಸಹಕರಿಸಬೇಕು. ಈ ಮೂಲಕ ಸ್ಟಂಪ್ ಔಟ್ ಮೂಲಕ ಪ್ರಸಾದ್ ಅವರ ವಿಕೆಟ್ ಅನ್ನು ಕಳ್ಕೊಂಡಿದೆ. ಭರ್ಜರಿ 3 ಸಿಕ್ಸರ್ ಮೂಲಕ 22 ರನ್ ಗಳಿಸಲು
ಯಾವುದೇ ಆಟಗಾರರಿಗೆ ಇಲ್ಲಿ ಅವಕಾಶ ಇಲ್ಲ. ಅಂಪೈರ್ ತೀರ್ಮಾನವೇ ಅಂತಿಮ. ಎಲ್ಲ ಆಟಗಾರರು ಕೂಡ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಇದರ ಅಭಿವೃದ್ಧಿ ಕಾರ್ಯದ ಸಹಾಯಾರ್ಥ ನಡೀತಿರುವಂತಹ ಈ ಕ್ರಿಕೆಟ್ ಪಂದ್ಯಾಟ ದಯವಿಟ್ಟು ಆಟಗಾರರು ಸಹಕರಿಸಬೇಕು. ಅಂಪೈರ್ ತೀರ್ಮಾನವೇ ಅಂತಿಮ ಆಗಿರ್ತದೆ. ಯಾವುದೇ ಪ್ಲೇಯರ್ನವರಿಗೆ ಅವಕಾಶ ಇಲ್ಲ. ಸ್ನೇಹಕ್ಕಾಗಿ ಕ್ರೀಡೆ ಆಗಮಿಸಿದಂತ ಎಲ್ಲ ಆಟಗಾರರಲ್ಲಿ ಕೂಡ ವಿನಂತಿ, ನಿನ್ನೆ ಸಂಜೆಯಿಂದ ಇಂದಿನವರೆಗೆ ನಡೆದಂತಹ ಎಲ್ಲ ಪಂದ್ಯಗಳಲ್ಲಿಯೂ ಕೂಡ ನೀವು ಸಹಕಾರವನ್ನು ನೀಡಿದ್ದೀರಿ. ಅಂಪೈರ್ ತೀರ್ಮಾನವೇ ಅಂತಿಮ. ಎಲ್ಲ ಆಟಗಾರರು ಕೂಡ ನಮ್ಮ ಜೊತೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಂಪೈರ್ ತೀರ್ಮಾನವೇ ಅಂತಿಮ. ಔಟ್, ಸ್ಟಂಪ್ ಔಟ್ ಮೂಲಕ ಪ್ರಸಾದ್ ಅವರ ವಿಕೆಟ್ ಅನ್ನು ಕಳ್ಕೊಂಡಿದೆ. ಐದನೇ ಎಸೆತ, ಕೊನೆಯ 2 ಎಸೆತ ಬಾಕಿ. 10 ಎಸೆತಗಳಲ್ಲಿ ಬರೋಬ್ಬರಿ 22 ರನ್ ಅನ್ನು ಗಳಿಸಿದೆ SFC ಪಕ್ಕಲ್ಪಾದೆ ತಂಡ. ಇನ್ನುಳಿದಂತೆ 8 ಎಸೆತ ಬಾಕಿ ಇದೆ. ಮುಸ್ತಫಾ ಅವರ ದ್ವಿತೀಯ ಓವರ್ನ 5ನೇ ಎಸೆತ. ಮುರ್ಷಿದ್, ಪ್ರಸಾದ್ ಅವರ ಸ್ಥಾನವನ್ನು ತುಂಬಲು ಮುರ್ಷಿದ್ ಅವರು ಕಾದು ನೋಡಬೇಕಾಗಿದೆ ಯಾವ ರೀತಿಯಲ್ಲಿ ಆಕ್ರಮಣ ಮಾಡ್ತಾರೆಂದು. 2 ತಂಡಕ್ಕೂ ಕೂಡ ಅಭಿನಂದನೆಗಳು. ಅಂಪೈರ್ ತೀರ್ಮಾನವನ್ನು ಗೌರವದಿಂದ ಸ್ವೀಕಾರ ಮಾಡಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಅಲ್ಲಿ ರನ್ಔಟ್ ಆಗುವ ಚಾನ್ಸ್ ಇತ್ತು, ಯಾವುದೇ ಅಪಾಯ ಇಲ್ಲ. 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 23. ಕೊನೆ ಎಸೆತ, ದ್ವಿತೀಯ ಓವರ್ನ ಕೊನೆ ಎಸೆತ. ತಂಡದ ಮೊತ್ತ 23. ಉತ್ತಮವಾದಂತ ಬ್ಯಾಟಿಂಗ್ ಪ್ರದರ್ಶನ. 1 ರನ್ನಿನ ಸೇರ್ಪಡೆ ಮೂಲಕ ದ್ವಿತೀಯ ಓವರ್ ಮುಕ್ತಾಯಕ್ಕೆ SFC ಪಕ್ಕಲ್ಪಾದೆ ತಂಡ 24 ರನ್ ಅನ್ನು ಗಳಿಸಿದೆ. ಸರಾಸರಿ 12 ರಂತೆ ತಂಡ ರನ್ ಅನ್ನು ಗಳಿಸಿದೆ. ಇನ್ನುಳಿದಂತೆ ಕೇವಲ 6 ಎಸೆತ ಮಾತ್ರ ಬಾಕಿ. ಅಲ್ಲಿ ಕ್ಯಾಮರಾದತ್ತ ಕುಳಿತವರ ಗಮನಕ್ಕೆ ತಮ್ಮ ಕಾಲ್ಗಳನ್ನು ಒಳಗೆ ಇಟ್ಟು ಸಹಕಾರ ಮಾಡ್ಬೇಕಲ್ಲಿ
ಲೈನ್ನ ಒಳಗೆ ಇಟ್ಟು ಕಾಲಿಟ್ಟು ದಯಮಾಡಿ ಆ ಚೇರ್ ಕೂಡ ಆ ಲೈನ್ನ ಒಳಗೆಟ್ಟು ಸಹಕಾರ ನೀಡಬೇಕು. ಧನ್ಯವಾದಗಳು. ತಂಡದ ದಯವಿಟ್ಟು ಅಲ್ಲಿ ಸಿಕ್ಸರ್ ಮೂಲಕ ಮತ್ತೊಂದು 6 ರನ್ನಿನ ಸೇರ್ಪಡೆ ಮೂಲಕ ತಂಡದ ಮೊತ್ತ 30. ದಯವಿಟ್ಟು ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡಿ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ವರ್ತಿಸಿ. ತೀರ್ಪುಗಾರೆ ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡಿ. ಮತ್ತೊಂದು ಸಿಕ್ಸರ್ ಒಂದಿಗೆ ತಂಡದ ಮೊತ್ತ 36. ಈ ಬಾರಿ ಮೂರನೇ ಎಸೆತ, ಮೂರನೇ ಓವರಿನ ಮೂರನೇ ಎಸೆತ. ದಯವಿಟ್ಟು ಅಣ್ಣ ಬೌಲರ್ ನೇಮ್ ಸಾಹುಲ್ ಹಮೀದ್. ಸಾಹುಲ್ ಹಮೀದ್ ಅವರ ಮೂರನೇ ಎಸೆತ. ಮತ್ತೊಮ್ಮೆ ಎದುರಾಳಿ ತಂಡಕ್ಕೆ ಮತ್ತೊಮ್ಮೆ ಯಾವುದೇ ಅಲ್ಲಿ ರನ್ ಔಟ್ ಆಗುವ ಸಾಧ್ಯತೆ. ಎಸ್, ರನ್ ಔಟ್. ಮತ್ತೊಂದು ವಿಕೆಟ್ ನೊಂದಿಗೆ ಸಾಹುಲ್ ಅವರದು ಮೂರನೇ ಎಸೆತ ಸಂಪೂರ್ಣಗೊಂಡು ಈಗ 4ನೇ ಎಸೆತ
ಕೂಟದ 4ನೇ ಎಸೆತ ಮೊದಲನೆಯ ಇನ್ನಿಂಗ್ಸ್ನ 4ನೇ ಎಸೆತ. ಬಲವಾಗಿತ್ತು ದಂಡು, ಬ್ಯಾಟನ್ನು ಹೊಂಜಿಸಿ ಕಾಲಿಗೆ, ಅಲ್ಲಿ ರನ್ ಔಟಿಗೆ. ಎಸ್ 5ನೇ ಎಸೆತ ಚಾಲ್ತಿಯಲ್ಲಿ ಸಾಹುಲ್ ಅವರದು 5ನೇ ಎಸೆತ. ಒಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ಎದುರಾಳಿ ತಂಡ. SFC ಬೆಂಜನಪದ ಅದೇ ರೀತಿ ಗುಡ್ ಲಕ್ ಪಾಂಡಮಂಗ್ಳೂರು 2 ತಂಡದ ಕಪ್ತಾನ್ರು ಆದಷ್ಟು ಬೇಗ ಟಾಸ್ಗಾಗಿ ವೇದಿಕೆ ಎತ್ತ ಬರಬೇಕು. ನಿಮಗಾಗಿ ಇಲ್ಲಿ ಕಾಯ್ತಾ ಇದ್ದಾರೆ SFC ಬೆಂಜನಪದ ಮತ್ತು ಗುಡ್ ಲಕ್ ಪಾಂಡಮಂಗ್ಳೂರು. ಇನ್ನಿಂಗ್ಸ್ನ ಕೊನೆ ಎಸೆತ, ತಂಡದ ಮೊತ್ತ 38. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಕ್ರಿಕೆಟ್ ಕೂಟದ ಅತ್ಯಧಿಕ ಸ್ಕೋರ್ 38. ಇನ್ನುಳಿದಂತೆ ಕೊನೆಯ ಎಸೆತದಲ್ಲಿ ಯಾವ ರೀತಿ ರನ್ ಬರುತ್ತೆ ಎಂದು ಕಾದು ನೋಡಬೇಕಾಗಿದೆ. ಒಂದು ರನ್ನಿನೊಂದಿಗೆ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. 18 ಎಸೆತಗಳಲ್ಲಿ 40 ರನ್ನಿನ ಕಠಿಣ ಗುರಿಯನ್ನು ಪಡ್ಕೊಂಡಿದೆ ಕೂಲ್ ಗೈಸ್ ಮಲ್ಲೂರು. ಕಾದ್ ನೋಡಬೇಕಾಗಿದೆ. 18 ಎಸೆತ 40 ರನ್. ಆದಷ್ಟು ಬೇಗ ಕೂಲ್ ಗೈಸ್ ಮಲ್ಲೂರು ತಂಡದ ಆಟಗಾರರು ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಎಲ್ಲ ಆಟಗಾರರಲ್ಲಿ ವಿನಂತಿ, ಗುಡ್ ಲಕ್ ತಂಡದ ಕಪ್ತಾನ SFC ಬೆಂಜನಪದ ತಂಡದ ಕಪ್ತಾನರಿಗೆ ಕಾಯ್ತಾ ಇದ್ದಾರೆ. SFC ಬೆಂಜನಪದ 18 ಎಸೆತ 40 ರನ್ಗಳ ಕಠಿಣ ಸವಾಲು. ಎರಡು ತಂಡದ 12 ಆಟಗಾರರ ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. 18 ಚೆಂಡುಗಳ ಮುಂದೆ
ಅದಷ್ಟು ಬೇಗ ಪಂದ್ಯಕೂಟ ನಡೆಸಿಕೊಡಿ. ಎಸ್, ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. 18 ಚೆಂಡುಗಳ ಮುಂದೆ 40 ಸವಾಲಿದೆ. ಈ ಕಠಿಣ ಸವಾಲನ್ನು ಬೆನ್ನಟ್ಟಬಲ್ಲರೆ ಕಾದು ನೋಡಬೇಕಾಗಿದೆ. ಎಸ್ ತಿರ್ಪುಗಾರ್ರೆ, ದ್ವಿತೀಯ ಇನ್ನಿಂಗ್ಸ್ ಅನ್ನು ಆರಂಭಿಸಿ 18 ಚೆಂಡುಗಳ ಮುಂದೆ 40 ಸವಾಲಿದೆ. ಈ ಸವಾಲನ್ನು ಬೆನ್ನಟ್ಟಬಲ್ಲರೆ ಆರಂಭಿಕ ಜೋಡಿಗಳನ್ನು ಗಮನಿಸುತ್ತಾದಲ್ಲಿ ಸ್ಟ್ರೈಕರ್ ತುದಿಯಲ್ಲಂತೂ ದಾಂಡುಗರ ನಾಮವನ್ನು ಪರಿಚಯಿಸಿಕೊಳ್ಳಿ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ದಾಳಿ ಇದು. ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು. ಒಂಟಿ ಓಟವನ್ನು ಪಡೆದುಕೊಳ್ತಾ ಇದ್ದಾರೆ. ಖಾತೆ ಕೂಡ ಆರಂಭಗೊಳ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯದತ್ತ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ ಸ್ಥಗಾರ. ಮುರ್ಷಿದ್ ತನ್ಕೂಡಿದ ಎರಡನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಲಾಲಿಪಾಪ್ ಮಾದರಿ ಚೆಂಡಾಗಿತ್ತು. ಮತ್ತೆ ಒಂಟಿಯತ್ತ ಚಲಿಸ್ತಾ ಇದೆ. ಎರಡರತ್ತ ಸಾಗಿ ಬರ್ತಾ ಇದೆ. ಪ್ರಥಮ ಓವರಿನ ಅವಳಿ ಚೆಂಡುಗಳ ಮುಕ್ತಾಯದತ್ತ ಮುಷ್ರಾಫ್ ರವರ ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಖಾತೆಯಲ್ಲಂತೂ 2 ಓಟಗಳು ಬಂದಾಗಿದೆ. 40 ಸವಾಲನ್ನು ಬೆನ್ನಟ್ಟುತ್ತಾ ಚತುರ್ಥನೇ ದಾಳಿ ಲಯಬದ್ಧವಾದ ದಾಳಿಯಾಗಿತ್ತು. ರನ್ನೌಟಿಗೆ ಅವಕಾಶವಿತ್ತು. ಅವಕಾಶವಂತಿತ್ತು. ಬಲವಾದ ಮನವಿ ಇತ್ತು. ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 3 ಸಾಗಿ ಬರ್ತಾ ಇದೆ. ಪ್ರಥಮ ಓವರಿನ 3 ಚೆಂಡುಗಳು ಅಟ್ಟ ಮುಕ್ತಾಯದತ್ತ ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮುಷ್ರಾಫ್ ರವರ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ಆರಂಭಿಕನಾಗಿ ಬಂದಂತ ದಾಂಡಿಗಾರ ಇನ್ನು ಕೂಡ ಕ್ರೀಸ್ನಲ್ಲಿ ಕಚ್ಚಿ ನಿಲ್ಲುತ್ತಾ ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಕಾದು ನೋಡಬೇಕಾಗಿದೆ. ಚತುರ್ಥನೇ ದಾಳಿಯಾಗಿದ್ದು ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 4 ಚೆಂಡುಗಳ ಆಟ ಮುಕ್ತಾಯಗೊಳ್ತಾ ಇದೆ. 3 ಓಟಗಳು ಬಂದಾಗಿದೆ. ಪಂಚಮನೇ ದಾಳಿಯನ್ನು ಎಸೆಯಬೇಕಾಗಿದೆ. ಮುಷ್ರಾಫ್ ತನ್ ಕುಡಿದ 5ನೇ ದಾಳಿಯನ್ನು ಎಸೆಯಬೇಕಾಗಿದೆ. ಬರಬಹುದೇ ದೊಡ್ಡ ಮಾದರಿಯ ಹೊಡೆತ ಕಾದು ನೋಡಬೇಕಾಗಿದೆ. ಒನ್ ಟಾಪ್ ಮಾದರಿಯ ಚೆಂಡಿಗೆ ಒಂಟಿ ಓಟವನ್ನು ಪಡೆದುಕೊಳ್ತಾ ಇದೆ. ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಥಮ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಅಂತಿಮ ದಾಳಿಯನ್ನು ಎಸೆಯಬೇಕಾಗಿದೆ. ಸ್ಥಗಾರ ಮುಷ್ರಫ್ ತನ್ ಕುಡಿದ ಅಂತಿಮ ದಾಳಿಯನ್ನು ಎಸೆಯಬೇಕಾಗಿದೆ. ಖಾತೆಯಲ್ಲಂತೂ 4 ಓಟಗಳು ಬಂದಾಗಿದೆ. 40 ಸವಾಲಿದೆ. ಈ ಕಠಿಣ ಸವಾಲನ್ನು ಬೆನ್ನಟ್ಟಬಲ್ಲರೆ ಕಾದು ನೋಡಬೇಕಾಗಿದೆ. ಅಂತಿಮ ಚೆಂಡು, ಪ್ರಥಮ ಓವರಿನ ಅಂತಿಮ ಚೆಂಡು ಇದು. ಅಂತಿಮ ದಾಳಿಯನ್ನು ಎಸೆಯಬೇಕಾಗಿದೆ. ಶಾರ ವೇಗದ ದಾಳಿಯಾಗಿತ್ತಿದು. ಚೆಂಡು ಮಾತ್ರ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ ಖಾತೆಯಲ್ಲಂತೂ 5ರತ್ತ ಸಾಗಿ ಬರ್ತಾ ಇದೆ. ದ್ವಿತೀಯ ಓವರ್ ಎಸೆಯಬೇಕಾಗಿದೆ. 12 ಚೆಂಡುಗಳ ಮುಂದೆ
35 ಓಟಗಳು ಬೇಕಾಗಿದೆ. ದ್ವಿತೀಯ ಓವರನೇ ಎಸೆಗಾರ ದಂಟೂರ್ ಅವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಶರವೇಗದ ದಾಳಿಗಾರ ಯಾವ ರೀತಿ ಆರಂಭಿಕ ಜೋಡಿಯನ್ನು ಕಟ್ಟಿಹಾಕುವ ಯಶಸ್ಸನ್ನು ಕಾಣುತ್ತಾರೆ ಕಾದು ನೋಡಬೇಕಾಗಿದೆ. ದ್ವಿತೀಯ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶರವೇಗದ ದಾಳಿ, ಇದು ಶರವೇಗದ ದಾಳಿ. ಚೆಂಡು ಮಾತ್ರ ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ ಆರತ್ತ ಸಾಗಿ ಬರ್ತಾ ಇದೆ. ಎಸೆಬೇಕಾಗಿದೆ, ಮತ್ತೆ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಂಡು ತನ್ ಕೂಡಿದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಒನ್ ಟಾಪ್ ಮಾದರಿ ಚೆಂಡಾಗಿತ್ತು. ಮತ್ತೆ ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 7ರತ್ತ ಸಾಗಿ ಬರ್ತಾ ಇದೆ. ಎಸೆಬೇಕಾಗಿದೆ, ಮತ್ತೆ ದ್ವಿತೀಯ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ದ್ವಿತೀಯ ಚೆಂಡು ಒಂಟಿಯತ್ತ ಚಲಿಸ್ತಾ ಇದೆ. ಖಾತೆಯಲ್ಲಂತೂ 9ರತ್ತ ಸಾಗಿ ಬರ್ತಾ ಇದೆ. ಅವಳಿ ಚೆಂಡುಗಳಾಟ ಮುಕ್ತಾಯದತ್ತ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ. ಸೊಗಸದ ದಾಳಿಯಾಗಿದ್ದು, ಲಯಬದ್ಧವಾದ ದಾಳಿ. ದಾಂಡಿಗನನ್ನು ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಾಣುತ್ತಿದ್ದಾನೆ ಎಸೆಗಾರ. ತಾನೆಸೆದ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 10 ಓಟಗಳು ಬಂದಾಗಿದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು. ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಅಡ್ಡ ಚೆಂಡುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಲ್ಲಿ ಖಾತೆಯಲ್ಲಂತೂ 11 ಓಟಗಳು ಬಂದಾಗಿದೆ. ಚತುರ್ಥನೇ ದಾಳಿಯನ್ನು ಎಸೆಯಬೇಕಾಗಿದೆ ಎಸೆಗಾರ. ಲಯಕ್ಕೆ ಬದಲಾಗಬೇಕಾಗಿದೆ. ಚತುರ್ಥನೇ ದಾಳಿ. ನೇರ ಕೈಗೆ ಸೇರಿಕೊಳ್ತಾ ಇದೆ. ಪ್ರಥಮ ಆಘಾತ ಕಂಡು ಬರ್ತಾ ಇದೆ ಎದುರಾಳಿ ತಂಡಕ್ಕೆ. 4 ಚೆಂಡುಗಳ ಆಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 11 ಓಟಗಳು ಬಂದಾಗಿದೆ. ಪಂಚಮನೇ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ. ತನ್ನ ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. 29 ಓಟದ ಸವಾಲಿದೆ. 8 ಚೆಂಡುಗಳ ಮುಂದೆ. ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು. ನೋ ಬಾಲ್ ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 12ರತ್ತ ಸಾಗಿ ಬರ್ತಾ ಇದೆ. ಪಂಚಮನೆ ಚೆಂಡನ್ನೆಸೆಯಬೇಕಾಗಿದೆ ಎಸೆಗಾರ. ಲಾಲಿಪಾಪ್ ಮಾದರಿ ಚೆಂಡಾಗಿತ್ತು. ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು. ಖಾತೆಯಲ್ಲಂತೂ 13ರತ್ತ ಸಾಗಿ ಬರ್ತಾ ಇದೆ. ಪಂಚಮನೆ ದಾಳಿಯನ್ನು ಮತ್ತೆ ಸಂಘಟಿಸಿಕೊಳ್ಳಬೇಕಾಗಿದೆ ಎಸೆಗಾರ. ಲಯಕ್ಕೆ ಬದಲಾಗಬೇಕಾಗಿದೆ.
ದಾಂಡುಗಾರನಂತೂ ಯಾವ ರೀತಿ ದಂಡನ್ನು ಬೀಸುತ್ತಾರೆ ಕಾದು ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಇದೆ ತೀರ್ಪುಗಾರರೇ. ದ್ವಿತೀಯ ಓವರಿನ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಬಲವಾದ ಹೊಡೆತವಿದು, ಬಲವಾದ ಹೊಡೆತ. 6 ಓಟಗಳು ಲಭಿಸಿಕೊಳ್ತಾ ಇದೆ. ಖಾತೆಯಲ್ಲಂತೂ 19 ಓಟಗಳು ಬಂದಾಗಿದೆ. 6 ಚೆಂಡುಗಳ ಮುಂದೆ ಇನ್ನುಳಿದ 6 ಚೆಂಡುಗಳ ಮುಂದೆ 21 ಸವಾಲಿದೆ. ಈ ಸವಾಲನ್ನು ಬೆನ್ನಟ್ಟಬಲ್ಲರೆ, 3 ಸಿಕ್ಸರ್ ಅನ್ನು ಬಾರಿಸಬಲ್ಲರೆ ಕಾದು ನೋಡಬೇಕಾಗಿದೆ. 6 ಚೆಂಡುವಿದೆ, 21 ಓಟ ಬೇಕಾಗಿದೆ. ಪ್ರಥಮ ದಾಳಿ ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು. ಬಲವಾದ ಹೊಡೆತ. ತೀರ್ಪುಗಾರರ ತೀರ್ಮಾನ ತೀರ್ಮಾನವನ್ನು ನೀಡಿ ದಯಮಾಡಿ ಉಳಿದಿರ್ತಕ್ಕಂಥ ಆಟಗಾರರು ಮೈದಾನವನ್ನು ಪ್ರವೇಶಿಸಬೇಡಿ. ಶಿಸ್ತುಬದ್ಧವಾದ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಶಿಸ್ತುಬದ್ಧವಾದ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಎಸ್, ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಿ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ನಿನ್ನೆಯಿಂದ ಸಹಕರಿಸಿಕೊಳ್ತಾ ಇದ್ದಾರೆ. ಮೈದಾನವನ್ನು ಪ್ರವೇಶಿಸಬೇಡಿ. ದಯಮಾಡಿ ಮೈದಾನವನ್ನು ಪ್ರವೇಶಿಸಬೇಡಿ. ಶಿಸ್ತುಬದ್ಧವಾದ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ತಂಡದ ಕಪ್ತಾನನಿಗೆ ಮಾತ್ರ ಮಾತಾಡಲು ಅವಕಾಶ. ದಯಮಾಡಿ ಆತ್ಮೀಯ ಕ್ರೀಡಾಭಿಮಾನಿಗಳೇ, ನಿನ್ನೆ ಸಂಜೆಯಿಂದ ಇಲ್ಲಿವರೆಗೆ
ನಡೆದಂತಹ ಕ್ರಿಕೆಟ್ ಪಂದ್ಯಾಟದಲ್ಲಿ ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ನಮ್ಮೊಂದಿಗೆ ಸಹಕಾರ ನೀಡಿದ್ದೀರಿ. ಇದೇ ಸಹಕಾರ ಕೊನೆಯವರೆಗೆ ಇರಲಿ ಎಂದು ಆಶಿಸುತ್ತಾ, ಅಂಪೈರ್ ತೀರ್ಮಾನವೇ ಅಂತಿಮ, ಎಲ್ಲರೂ ಕೂಡ ಅಂಪೈರ್ನ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು ಅಂತ ಕೇಳಿಕೊಳ್ತಾ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಊರಿನ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಕಾರ್ಯದ ಸಹಾಯಾರ್ಥವಾಗಿ ಈ 11 ಜನರ ಅಂಡರ್ ಆರ್ಮ್ 32 ತಂಡಗಳ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದೆ. ಈ ಪಂದ್ಯಾಟಕ್ಕೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ತಂಡದ ಭಾಗವಹಿಸಿದಂಥ ಎಲ್ಲ 32 ತಂಡಗಳ ಸಹಕಾರ ನಮಗೆ ಅತ್ಯಗತ್ಯವಾಗಿತ್ತು. ಅದೇ ರೀತಿ ಎಲ್ಲ ತಂಡಗಳು ಕೂಡ ಶಿಸ್ತಿನಿಂದ ಭಾಗವಹಿಸಿದ್ದೀರಿ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ವಿಶೇಷವಾದಂಥ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಅಂಪೈರ್ನ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗೋಣ ಎಂದು ತಿಳಿಸುತ್ತಾ ಮುಂದಿನ ವೀಕ್ಷಕ ವಿವರಣೆಯನ್ನು ಮಾಡಲಿಕ್ಕಿದ್ದಾರೆ ದೀಪಕ್ ಬಳ್ಳಾರಿ. ಎಸ್ ಅಂಪೈರ್ ತೀರ್ಮಾನವೇ ಅಂತಿಮ, ಎಲ್ಲ ಆಟಗಾರರು ಕೂಡ ತೀರ್ಪಿಗೆ ಬದ್ಧರಾಗಿರ್ಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ಪಂದ್ಯಾಟಕ್ಕೆ ಅವಕಾಶವನ್ನು ನೀಡಬೇಕು ಅಂತ 2 ತಂಡಗಳ ಆಟಗಾರರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ರಾಜೇಶ್ ರಾಮಲ್ಕಟ್ಟೆ ಇವರು ವೇದಿಕೆ ಬರಬೇಕು.